196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ ರೇಡಿಯೋ. ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವರೇಟ್ ವೀಕೆಂಡ್ ಶೋ ವಾಟ್ಸ್ಆಪ್ ಯುಕೆ. ಇದು ಯುಕೆ ಇಂದ ನೇರವಾಗಿ ಪ್ರಸಾರ ಆಗೋ ಕಾರ್ಯಕ್ರಮ. ನಾನ್ ನಿಮ್ಮ ಗಿರೀಶ್, ನನ್ನೊಟ್ಟಿಗೆ ತರ ನಿಮ್ಮ ಫೇವರೇಟ್ ರಶ್ಮಿ. ಹಾಗೂ ಈ ಕಾರ್ಯಕ್ರಮದ ಸ್ಪಾನ್ಸರ್ಸ್ ಅರ್ಬನ್ ಫಾರ್ಮರ್ಸ್ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. ನಮ್ಮ ಕಾರ್ಯಕ್ರಮದಲ್ಲಿ ಮೇ ತಿಂಗಳಲ್ಲಿ ನಾವು ಮ್ಯೂಸಿಕಲ್ ಮೇ ಅಂತ ಮಾಡ್ತಾ ಇದೀವಿ. ಐ ಆಮ್ ಶ್ಯೂರ್ ನಿಮ್ಗೆ ಈಗಾಗಲೇ ಅದು ಹಿಂಟ್ ಸಿಕ್ಕೇ ಬಿಟ್ಟು. ಕಳೆದ 2 ವಾರ ನಮ್ಮ ಮ್ಯೂಸಿಕಲ್ ಗೆಸ್ಟ್ ಗಳು ಇದ್ರು ಅಂತ. ಈ ವಾರನು ಮತ್ತೆ ಯಾರಾದ್ರೂ ಒಬ್ರು ಹಾಡೋ ಅಂತವ್ರನ್ನ ಅಥವಾ ಯಾರಾದ್ರೂ ಸಂಗೀತಗಳನ್ನ ಕರ್ಕೊಂಡ್ ಬರ್ತೀವಿ ಅಂತ ನಿಮಗೆ ಗೆಸ್ಟ್ ಮಾಡ್ತಾ ಇದ್ವಿ. ಸ್ವಲ್ಪ ನಿಮಗೆ ಶಾಕ್ ಕೊಡ್ತಾ ಇದ್ದೀವಿ ಅಥವಾ ಸರ್ಪ್ರೈಸ್ ಕೊಡ್ತಾ ಇದ್ದೀವಿ. ನಮ್ಮಲ್ಲೇ ಇರುವಂತ ಒಬ್ಬ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಇವರು ಹಾಡದೇ ಇದ್ರು ಕೂಡ ಹಾಡೋ ಅಂತವ್ರಿಗೆ ಖಂಡಿತವಾಗಿ ಪಕ್ಕ ಇವ್ರು ಇರ್ಲೇಬೇಕು. ಐ ಆಮ್ ಶೋರ್ ನಿಮ್ಗೆ ಅರ್ಥ ಆಗಿರತ್ತೆ. ಪಕ್ಕವಾದ್ಯ ನುಡಿಸುವಂತವ್ರು. ಆದ್ರೆ ಕೇವಲ ಶಾಸ್ತ್ರೀಯ ಸಂಗೀತ ಅಷ್ಟೇ ಅಲ್ಲದೆ ಅನೇಕ ಫ್ಯೂಷನ್ ಕಾರ್ಯಕ್ರಮಗಳು ಕೊಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕನ್ನಡದ ಹೆಸರನ್ನ ಇವರು ತುಂಬಾ ಎತ್ತರಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ತೀನಿ. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣಂತೆ. ಮತ್ತಿನ್ಯಾರಲ್ಲ, ಪ್ರತಾಪ್ ರಾಮಚಂದ್ರ ಅವರು. ಹಲೋ ಪ್ರತಾಪ್, ಹೇಗಿದ್ದೀರಿ? ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬೊಂಬಾಡಾಗಿದ್ದೀವಿ. ಬಹಳ ಬಿಸಿಲು, ಸೂಪರ್ ಆಗಿದೆ ವೆದರು ಅಲ್ವಾ? ಎಂಜಾಯ್. ಸೊ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗಂತೂ ಬಹಳ ಖುಷಿ ಆಗ್ತಾ ಇದೆ. ನಾ ಆಗ್ಲೇ ಹೇಳ್ದಾಗೆ ನಮ್ಮ ಕನ್ನಡದವರು ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತಾ ಇರೋದು, ಅದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಗಳ ಜೊತೆ ಮಾತಾಡೋದು ನಮ್ಗಂತೂ ಬಹಳ ಹೆಮ್ಮೆ ಅಪ್ಪ. ನನ್ಗೂನು ಹಾಗೆ ಅನಿಸ್ತಾ ಇದೆ ಗಿರೀಶ್. ಕನ್ನಡ ಚಾನೆಲ್ ಅಲ್ಲಿ ಯಾವಾಗ ನೋಡಿದ್ರು ಬೇರೆ ಝೂಮ್ ಇಂಟರ್ವ್ಯೂಸ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೇ ಕಾನ್ಫರೆನ್ಸ್ ಎಲ್ಲ ಮಾಡಿದಾಗ ಇಂಗ್ಲಿಷ್ ಅಲ್ಲಿ ಮಾತಾಡ್ ಸಾಕಾಗೋಗಿದೆ. ಒಂಥರ ನಮ್ಮ ಭಾಷೆಲ್ಲೇ ನಾವು ಮಾತಾಡೋದಿಕ್ಕೆ ನಮ್ ರೇಡಿಯೋ ನಮ್ ಜನ ಕೇಳ್ತಾರೆ ಅಂತಂದ್ರೆ ನನಗೂ ಬಹಳ ಅಷ್ಟೇ ಖುಷಿ ಆಗ್ತಾ ಇದೆ. ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಶೇರ್ ಮೈ ಥಾಟ್ಸ್ ಆನ್ ನಮ್ಮ ರೇಡಿಯೋ, ನಮ್ಮ ಕನ್ನಡ ರೇಡಿಯೋ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಐ ಶುಡ್ ಡೆಫಿನೆಟ್ಲಿ ಸೇ ದಟ್ ಇಟ್ಸ್ ಎದುರು ನೋಡ್ತಾ ಇದ್ದೀನಿ. ಬಹಳ ನನ್ನ ಒಂದು ಸಂಗೀತದ ಬಗ್ಗೆ, ನನ್ನ ಒಂದು ಸಂಗೀತದ ಹಾದಿ ಬಗ್ಗೆ ನಿಮ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್. ಒಂದ್ ಹೇಳ ಪ್ರತಾಪ್, ನೀವು ಮಾತಾಡ್ತಾ ಇದ್ರೆ ಯಾರೋ ಮತ್ತೊಬ್ಬ RJ ಜೊತೆ ಮಾತಾಡ್ತಿದ್ದೀನಿ, ಒಂದು ಫೀಲಿಂಗ್ ಕೊಡ್ತಾ ಇದ್ದೀನಿ ನನಗೆ. ಸ್ವಲ್ಪ ಮಟ್ಟಕ್ಕೆ ನನಗೆ ಕಾಂಪ್ಲೆಕ್ಸ್ ಆಗ್ತಾ ಇದೆ. ಪಟ ಮಾತಾಡೋದ್ರ ಜೊತೆಗೆ ಶುದ್ಧವಾಗಿ ಕನ್ನಡ ಮಾತಾಡ್ತಾ ಇದ್ದೀರಿ. ಖುಷಿ ಆಗ್ತಾ ಇದೆ ನನಗೆ. ಐ ಆಮ್ ಶ್ಯೂರ್ ನಾನು ಮತ್ತೆ ನಮ್ಮ ಲಿಸ್ನರ್ಸ್ ಇವತ್ತು ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಫೀಸ್ಟ್. ಮ್ಯೂಸಿಕಲ್ ಫೀಸ್ಟ್ ಜೊತೆಗೆ ನಿಮ್ಮ ಮಾತಿನ ಫೀಸ್ಟ್ ಕೂಡ ಗ್ಯಾರಂಟಿ ಅಂತ ಆಯ್ತು. ಪ್ರತಾಪ್, ನಿಮ್ಮ ಬಾಲ್ಯ, ನಿಮ್ಮ ಒಂದು ಬಯೋಡೇಟಾ ನೋಡ್ತಾ ಹೋದ್ರೆ ನಮಗೆ ಗೊತ್ತಾಗೋದು ಅಂಬೆಗಾಲಿಡುವಂತ ವಯಸ್ಸಿನಲ್ಲೇನೆ ನೀವು ತಬಲಾ ಕಲ್ತ್ರಿ ಅಥವಾ ನಿಮ್ ಮೃದಂಗಂ ಕಲಿಯುವಂತ ಒಂದು ಪ್ರಯತ್ನ ಮಾಡಿದ್ರಿ ಅಂತ. ಹೇಗಾಯ್ತು ಅದೆಲ್ಲ? ಅದಕ್ಕಿಂತ ಹೆಚ್ಚಾಗಿ ಪ್ರತಾಪ್ ಎಲ್ಲಿಯವರು, ನಿಮ್ಮ ಒಂದು ಬಾಲ್ಯ ಹೇಗಿತ್ತು ಬ್ರೀಫ್ ಆಗಿ ನಮ್ಮ ಆಡಿಯನ್ಸ್ ಜೊತೆಗೆ ನಮ್ ಜೊತೆಗೆ ಹಂಚ್ಕೊತೀರಾ ಪ್ಲೀಸ್? ಖಂಡಿತ. ಇದ್ರ ಹಿಂದೆ ಒಂದು ಚಿಕ್ಕದೊಂದು ಕಥೆ ಇದೆ. ನಂದ 2 ವರ್ಷದ ಪರ್ಫಾರ್ಮೆನ್ಸ್ ಶೋ ಬಗ್ಗೆ. ಅದನ್ನ ಹೇಳಕ್ಕಿಂತ ಮುಂಚೆ ನಾನು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು ಎಲ್ಲ ಬ್ಯಾಂಗ್ಳೂರಲ್ಲೇನೆ, ನಮ್ಮ ಬೆಂಗಳೂರಿನಲ್ಲಿ. ಸೊ ಪಕ್ಕಾ ಕನ್ನಡಿಗ. ರಾಜಾಜಿನಗರದ ಹುಡುಗ ಅಂತ ಹೇಳ್ಬೋದು. ಸೊ ಈ 2 ವರ್ಷದಲ್ಲಿ ನುಡಿಸಿದಂತ ಒಂದು ಪ್ರೋಗ್ರಾಮ್ ಬಗ್ಗೆ ಒಂದು ಚಿಕ್ಕ ಕಥೆ ಏನು ಅಂತಂದ್ರೆ, ನಮ್ಮ ಪ್ರಕಾಶ್ ಅಂತ ಅಂದ್ಬಿಟ್ಟು ಇಲ್ಲಿ ಲಂಡನ್ ಅಲ್ಲಿ ಸುಮಾರು ವರ್ಷದಿಂದ ಇದ್ದಾನೆ. ಅಂಡ್ ಹೀಸ್ ಆಲ್ಸೋ ಮೃದಂಗ ಮತ್ತೆ ಘಟಂ ಆರ್ಟಿಸ್ಟ್. ಅವನು ಕೂಡ ನನಗಿನ್ನ ಮುಂಚೆ, ಬಹಳ ವರ್ಷ ಮುಂಚೆ ಇಲ್ಲಿ ಬಂದು ಸೆಟ್ಲ್ ಆಗಿರೋಂಥವನು. ಸೊ ಬೆಂಗಳೂರಲ್ಲಿ ನನಗೂ ಅವನಿಗೂ 10 ವರ್ಷ ಡಿಫ್ರೆನ್ಸ್, ಸರಿನಾ? ಸೊ ಅವನು ನನ್ಗಿನ್ನ ಮುಂಚೆ ಸ್ಟಾರ್ಟ್ ಮಾಡಿ ಆಗ್ಲೇ ನುಡಿಸಿ ಕಚೇರಿ ಎಲ್ಲ ನುಡ್ಸಕ್ ಶುರು ಮಾಡಿದ್ದ ಆಗ್ಲೇನೆ. ರೇಡಿಯೋ ಇಂಟರ್ವ್ಯೂ ಬಂತು ಅವ್ನಿಗೆ. ರೇಡಿಯೋ ಒಂದು ಪ್ರೋಗ್ರಾಮ್ ಬಂತು, ಆಡಿಷನ್. ಸರಿ, ನಮ್ಮಮ್ಮ ಏನ್ ಮಾಡಿದ್ರು, ಅವ್ನಿಗೆ ಸ್ಕೂಲ್ಗೆ ರಜಾ ಹಾಕಿಸ್ಬಿಟ್ಟು ಕರ್ಕೊಂಡು ಹೋಗ್ಬೇಕು. ನಾನು 2 ವರ್ಷದ ಮಗು, ಯಾರ ಮನೇಲಿ ಬಿಡೋದು? ಈಗಿನ ತರ ಚೈಲ್ಡ್ ಕೇರ್, ಕ್ರಶ್ ಎಲ್ಲ ಏನು ಇರ್ಲಿಲ್ಲ ಅನ್ಫಾರ್ಚುನೇಟ್ಲಿ. ಸೊ ನಮ್ಮಮ್ಮನೇ ನಮ್ಮನ್ನ ಕ್ರಶ್ ಮಾಡ್ತಾ ಇದ್ರು ಅವಾಗ. ಸೊ ನಮ್ಮನ್ನ ಕರ್ಕೊಂಡು ಕಂಕ್ಲಲ್ಲಿ ಇಟ್ಕೊಂಡು ಬೇರೆ ಒಂದು ಆಪ್ಷನ್ ಇಲ್ದಿರ ನನ್ನನ್ನು ಜೊತೆಲಿ ಕರ್ಕೊಂಡು ಹೋದ್ರು ರೇಡಿಯೋ ಸ್ಟೇಷನ್ಗೆ, ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ಗೆ. ಸರಿ, ಅಲ್ಲಿ ಹೋದ್ರು. ಪ್ರಕಾಶ ಒಳಗಡೆ ಹೋದ ಇಂಟರ್ವ್ಯೂ ಮಾಡೋದಿಕ್ಕೆ, ನುಡ್ಸೋದಿಕ್ಕೆ. ಒಂದೇನೋ ಕಾಂಪಿಟೇಷನ್ ಏನಾಯ್ತು. ಸರಿ, ಆಚೆ ಕಡೆ ಇಟ್ಕೊಂಡು ನಮ್ಮಮ್ಮ ನನ್ನ ಕೂತಿದ್ರು. ಸೊ ನನಗೇನು ಅಂತಂದ್ರೆ, ಅವ್ನು ಒಳಗಡೆ ಹೋಗಿದ್ದಾನಲ್ಲ, ನಾನು ಒಳಗಡೆ ಹೋಗ್ಬೇಕು. ಅವ್ನು ನುಡಿಸ್ತಾ ಇದ್ದಿದ್ದನ್ನ ನಾನು ನೋಡ್ತಾ ಇದ್ದೆ. ಐ ಮೀನ್ ದಿಸ್ ಇಸ್ ಅಗೇನ್ 2 years. ಐ ರಿಯಲಿ ಡೋಂಟ್ ರಿಮೆಂಬರ್ ಎನಿಥಿಂಗ್. ಬಟ್ ನಮ್ಮಮ್ಮ ಹೇಳ್ತಾ ಇದ್ದಿದ್ದು, ಅಯ್ಯೋ ನಿನ್ ಪಕ್ಕದಲ್ಲಿ ಕೂತ್ಕೊಂಡು ಒಂದೇ ಸಮ ಗಲಾಟೆ, ನಾನು ಹೋಗ್ಬೇಕು ಅಂತ ಅಂದ್ಬಿಟ್ಟು. ಬಟ್ ಆ ರೇಡಿಯೋ ರೆಕಾರ್ಡಿಂಗ್ ರೂಮ್ ಕರ್ಕೊಂಡು ಹೋಗಕ್ಕಾಗಲ್ಲ, ಬಿಕಾಸ್ ಇಟ್ ನೀಡ್ಸ್ ಟು ಬಿ ಸೈಲೆನ್ಸ್. ಅಂಡ್ ಐ ಆಮ್ ಓನ್ಲಿ 2 years old. ಇನ್ ಮಿಡಲ್ ದೇ ಕಾಂಟ್ ಬಾಯ್ ಮುಚ್ಚು ಅಂತ ಅನ್ನಕ್ಕೂ ಆಗಲ್ಲ.
ಸರಿ. ಸೊ ಹಾಗಾಗಿ ನಮ್ಮಮ್ಮ ಆಚೆ ಕಡೆನೇ ಇಟ್ಕೊಂಡು ಕುತ್ಕೊಂಡು ಸಮಾಧಾನ ಮಾಡ್ತಾ ಇದ್ರು. ಅದೇ ಟೈಮ್ಗೆ ಸ್ಟೇಷನ್ ಡೈರೆಕ್ಟರ್ ಏನ್ ಮಾಡಿದ್ರು, ನಡ್ಕೊಂಡ್ ಬರ್ತಾ ಇದ್ರು. ಸೊ ಈ ವಾಸ್ ಕಮಿಂಗ್ ಇನ್ ಅಂಡ್ ಈ ಸೆಡ್ ದಟ್ ಏನ್ ಇಷ್ಟೊಂದು ಗಲಾಟೆ ಮಾಡ್ತಾ ಇದ್ದಾನೆ ಮಗು ಅಂತಂದ್ರು. ಇಲ್ಲ, ಅವನು ಹೋಗ್ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದಾನೆ, ನುಡಿಸ್ಬೇಕು ಅಂತ ಅಂದ್ಬಿಟ್ಟು. ಅದಕ್ಕೆ ಸ್ಟೇಷನ್ ಡೈರೆಕ್ಟರ್ ಹೇಳಿದ್ರು, ಇಲ್ಲಿ ಪಕ್ಕದಲ್ಲಿ ಇನ್ಸ್ಟ್ರೂಮೆಂಟ್ ರೂಮ್ ಇದೆ, ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇದೆ, ಅಲ್ಲೂ ಕೂತ್ಕೊಳ್ಳಿ ನೀವು, ಅಲ್ಲಿ ಅವ್ನಿಗೆ ಒಂದು ಕೊಡಿ ಇನ್ಸ್ಟ್ರೂಮೆಂಟ್ ಏನಾದ್ರು, ಲೆಟ್ ಹಿಮ್ ಜಸ್ಟ್ ಬಿ ದೇರ್ ಇನ್ಸ್ಟ್ರೂಮೆಂಟ್ ರೂಮ್ ಅಲ್ಲಿ, ಇಟ್ ಇಸ್ ಅ ಸೌಂಡ್ ಪ್ರೂಫ್ ರೂಮ್, ಸೊ ಡೋಂಟ್ ವರಿ, ಎಷ್ಟು ಬೇಕಾದ್ರೂ ಅಳ್ಬೋದು ಅವನು ಅಂತ. ಸರಿ, ಕರ್ಕೊಂಡೋದ್ರು, ಅಲ್ಲಿ ಕೊಟ್ಟರು, ಅಲ್ಲಿ ಒಂದು ತಬ್ಲಾ ಇತ್ತು. ಅಂಡ್ ದೆನ್ ಐ ಸ್ಟಾರ್ಟೆಡ್ ಟು ಪ್ಲೇ ಆನ್ ದಿಸ್ ತಬ್ಲಾ. Sorry, and then I don't know what I was doing. I was just fiddling around with it and started to play. And the station director came back to see what's happening. Okay. And then ನುಡಿಸ್ತಾ ಇದ್ದಿದ್ದು ನೋಡ್ಬಿಟ್ಟು, ಅಯ್ಯೋ ಈ ಮಗು ಇಷ್ಟು ಚೆನ್ನಾಗಿ ನುಡಿಸುತ್ತೆ, ನಾವು ಇದನ್ನ ಬ್ರಾಡ್ಕಾಸ್ಟ್ ಮಾಡ್ಬೋದಾ ಅಂತ ಕೇಳಿದ್ರು. ಸರಿ, ಸೊ ಖಂಡಿತ ನಮ್ಮಮ್ಮಂಗೆ, ಐ ಮೀನ್ ಶಿ ಡಿಡ್ಂಟ್ ಇವನ್ ನೋ ವಾಟ್ ಇಟ್ ವಾಸ್, ಸೊ ಶಿ ಸೆಡ್ ದಟ್ ಖಂಡಿತ, ವೈ ನಾಟ್, ಹಿ ಈಸ್ ಹಿಯರ್, ಐ ಮೀನ್ ಇಫ್ ಯು ಥಿಂಕ್ ಇಟ್ ಇಸ್ ಗುಡ್ ಅಂಡ್ ಎಕ್ಸೈಟಿಂಗ್, ಗೋ ಫಾರ್ ಇಟ್ ಅಂತ. ಸೊ ಹಾಗಾಗಿ ಅವತ್ತಿನ ದಿನ ಅಲ್ಲಿ ನಮ್ಮ ಅಣ್ಣನ ಪ್ರೋಗ್ರಾಮ್ಗೆ ಹೋದಾಗ ದೆನ್ ದೇ ಗೇವ್ ಮಿ ಅ ತಬ್ಲಾ ಅಂಡ್ ಸೆಡ್ ಆಸ್ಕ್ ಮೀ ಟು ಪ್ಲೇ, ಅಂಡ್ ದಟ್ ಪ್ರೋಗ್ರಾಮ್ ವಾಸ್ ಬ್ರಾಡ್ಕಾಸ್ಟೆಡ್ ಆನ್ ಆಲ್ ಇಂಡಿಯಾ ರೇಡಿಯೋ, which was then came out in their magazine as well as a young toddler playing on tabla anta. So that was my first journey into music. ಫಸ್ಟ್ ಜರ್ನಿನೇ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ನರೇಟಿಂಗ್ ಸ್ಕಿಲ್ ಮಾತ್ರ ಅಮೇಸಿಂಗ್ ಅಂತ ಹೇಳ್ಬೋದು ಪ್ರತಾಪ್. ಇದು ಹೇಳ್ತಾ ಇದ್ರೆ ನನಗೆ 2-3 ಹಳೆ ಮೂವೀಸ್ ನೆನಪಾಗ್ತಾ ಇತ್ತು, ಮೂವೀಸ್ ಅಂಡ್ ದೆನ್ ಕಥೆಗಳು ಕೂಡ ನೆನಪಾಗ್ತಿತ್ತು. ಅಭಿಮನ್ಯುಗೆ ಹೇಗೆ ಚಕ್ರವ್ಯೂಹದ ದಾರಿ ಗೊತ್ತಾಯ್ತು, ಹಾಗೆ ನಮ್ಮ ಪ್ರಹ್ಲಾದನ್ಗೆ ಹೇಗೆ ಎಲ್ಲ ನಾರಾಯಣನ್ ಬಗ್ಗೆ ತಿಳ್ಕೋತು ಅಂತ ನಾವು ಕೇಳಿದ್ವಿ ಅಲ್ಲ. ಬಹುಶಃ ನಿಮ್ಮ ಅಣ್ಣ ಮೃದಂಗ ಇದೆಲ್ಲ ನುಡಿಸ್ಬೇಕಾದ್ರೆ ಬಹುಶಃ ನೀವು ತಾಯಿ ಗರ್ಭದಲ್ಲೇನೆ ಇದನ್ನೆಲ್ಲ ತಿಳ್ಕೊಂಡ್ ಬಂದ್ಬಿಟ್ಟಿದ್ರ ಅಂತ ಹೇಳ್ತಾರಲ್ಲ, ಪೂರ್ವಜನ್ಮದ ಪುಣ್ಯ ಅಥವಾ ಗುರುಗಳ ಆಶೀರ್ವಾದ ಅಂತ. ಐ ಥಿಂಕ್ ಇದೆಲ್ಲ ಇಟ್ ಈಸ್ ರಿಯಲಿ ವೆರಿ ಇಂಪಾರ್ಟೆಂಟ್. ಸಂಸ್ಕಾರ ಅನ್ನೋದು ಹೀಗೇನೆ ಬರೋದು. ಸೊ ಐ ಆಮ್ ವೆರಿ ಪ್ಲೀಸ್ಡ್ ಅಂಡ್ ಐ ಆಮ್ ವೆರಿ ಗ್ಲಾಡ್ ದಟ್ ನಮ್ಗೆ ಆ ಒಂದು ಒಳ್ಳೆ ಆಶೀರ್ವಾದ ಸಿಕ್ಕಿದೆ ಅಂತ ಹೇಳ್ಬೋದು ಅಷ್ಟೇನೆ. ಡೆಫಿನೆಟ್ಲಿ. ಸೊ ಈಗ ನಿಮ್ಮ 2ನೇ ವರ್ಷದಲ್ಲಿ ಶುರುವಾದಂತದ್ದು, ಐ ಆಮ್ ಶ್ಯೂರ್ ಆಗಿನ ಏಜ್ಗೆ ನೀವು ಏನ್ ನುಡ್ಸಿದ್ರಿ ನಿಮಗಷ್ಟೇ ಗೊತ್ತಿತ್ತು ಅಥವಾ ಕೇಳಿದವ್ರು ಆಗಿತ್ತು ಅನ್ಕೋತೀನಿ. ಬಟ್ ಫಾರ್ಮಲ್ ಆಗಿ ನೀವು ಕಲ್ತಿದ್ ಹೇಗೆ, ಅಥವಾ ಅಟ್ ದ ಸೇಮ್ ಟೈಮ್ ನಿಮಗೆ ನೆನಪಿರುವಂತ ಒಂದು ಪರ್ಫಾರ್ಮೆನ್ಸ್ ಆ ಬಾಲ್ಯದಲ್ಲಿ? ಅದ್ರದ್ದು ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಏನಾಯ್ತು, ಪ್ರಕಾಶ ಅಂತ ಹೇಳ್ತೀನಿ ನಾನು, ಸೊ ಇಲ್ಲಿ ಎಲ್ಲರಿಗೂ ಘಟನ್ ಪ್ರಕಾಶ್ ಅಥವಾ ಬ್ಯಾಂಗ್ಳೂರ್ ಪ್ರಕಾಶ್ ಅಂತಾನೆ ಹೆಸರುವಾಸಿ ಅವನು, ಬಟ್ ನಾನು ಪ್ರಕಾಶ ಅಂತಾನೆ ಹೇಳೋ ಅಭ್ಯಾಸ. ಸೊ ಪ್ರಕಾಶ ಏನ್ ಮಾಡ್ದ, ನನಗೆ ಮೋಸ್ಟ್ ಆಫ್ ದಿ ಥಿಂಗ್ ನನ್ನ ಚಿಕ್ಕ ವಯಸ್ಸಿನಲ್ಲೇ ನಾನು ನುಡಿಸ್ತಾ ಬರ್ತಾ ಇದ್ದಿದ್ದೆಲ್ಲನೂ ಬಹಳ ಕೇಳ್ಮೆ ಜ್ಞಾನ ಅಂತಂದ್ರೆ ಅವ್ನು ನುಡಿಸ್ತಾ ಇದ್ದಿದ್ದನ್ನ ಕೇಳೋದು, ಅಥವಾ ಅವ್ನು ನುಡಿಸ್ತಾ ಇದ್ದಿದ್ದ ರೀತಿನ ಅಬ್ಸರ್ವ್ ಮಾಡೋದು, ಅಥವಾ ನೋಡಿ ಎಷ್ಟು ಇಂಪಾರ್ಟೆಂಟು. ಇದಕ್ಕೇನೆ ಯಾವಾಗ್ಲೂ ಹೇಳ್ತಾರೆ, ಯಾಕೆ ಅಂತಂದ್ರೆ ಒಳ್ಳೇದ್ ಕೇಳ್ಬೇಕು, ಅಥವಾ ಸಂಗೀತ ಕೇಳ್ರಿ, ಸಂಗೀತ ಕೇಳ್ತಾ ಇದ್ರೆ ಸಂಗೀತ ಬರುತ್ತೆ ಅನ್ನೋ ಒಂದು ವಿಚಾರಕ್ಕೆ ನಾನೇ ಒಂದು ಎಕ್ಸಾಂಪಲ್. ಚಿಕ್ಕ ವಯಸ್ಸಿನಲ್ಲಿ ಅವ್ನು ನುಡಿಸ್ತಾ ಇದ್ದಿದ್ದು, ನಮ್ಮ ಮನೆಗೆ ಮೇಸ್ಟ್ರು ಬರ್ತಾ ಇದ್ದಿದ್ದು, ಅವನು ಪಾಠ ಹೇಳ್ತಾ ಇದ್ದಿದ್ದು, ಇದೆಲ್ಲ ಕಿವಿಗೆ ಬಿದ್ದು ಈ ಪಾಠಗಳೆಲ್ಲ ನನಗೆ ಒಂಥರ ಮೆಮೊರಿಲಿ ಇದ್ಬಿಟ್ಟಿದೆ. ಬಟ್ ಅದು ಕರೆಕ್ಟಾ ತಪ್ಪಾ ನಾನು ನುಡಿಸ್ತಾ ಇರೋದು ಐ ಡೋಂಟ್ ನೋ, ಬಟ್ ಐ ಯೂಸ್ ಟು ಪ್ಲೇ. ಓಕೆ, ಸೊ ಅಂಡ್ ದೆನ್ ಸ್ಲೋಲಿ ಅದನ್ನ ಅವನು ಚಾನಲೈಸ್ ಮಾಡ್ತಾ ಬಂದ, ಹೀಗಲ್ಲ ಹೀಗೆ ಅಂತ ಅಂದ್ಬಿಟ್ಟು. ಸೊ ಅವ್ನು ಹೇಳ್ಕೊಡೋದಕ್ಕಿನ್ನ ನನಗೆ ಯಾವಾಗ್ಲೂ ಹೊಡಿತಾ ಇದ್ದಿದ್ದೆ ಜಾಸ್ತಿ ಅಂತ ಇಟ್ಕೊಳ್ಳಿ, ಅದು ಬೇರೆ ವಿಚಾರ. ಪ್ರಾಕ್ಟೀಸ್ ಮಾಡಲ್ಲ ಏನಿಲ್ಲ ಅಂತ ಅಂದ್ಬಿಟ್ಟು ಬರೀ ಬಾರಿಸ್ತಾ ಇದ್ದಿದ್ದೆ, ಅವ್ನು ನನ್ನ ಬಾರಿಸ್ತಾ ಇದ್ದಿದ್ದೆ ಜಾಸ್ತಿ, ಮೃದಂಗ ಬಾರಿಸೋದಕ್ಕೆ. ಮೋಸ್ಟ್ಲಿ ಅದು ಅವ್ರ ಡ್ರೈ ರನ್ ಮಾಡ್ಕೋತಾ ಇದ್ರು ಅನ್ಕೋತೀನಿ, ಅವ್ರಿಗೊಂಥರ ಲೈವ್ ಮೃದಂಗ. ಅಬ್ಸಲ್ಯೂಟ್ಲಿ. ಸರಿ, ಹಂಗಾಗಿ ಅವನ ಜೊತೆನೆ ಸಾಕಷ್ಟು ನುಡಿಸ್ತಾ ಇದ್ದೆ ನಾನು ಪ್ರೋಗ್ರಾಮ್ಸ್ ಯಾವಾಗ್ಲೂ ನಾನು. ಸೊ ನಾನು ಅವನು ಜುಗಲ್ ಬಂದಿ, ಅವ್ನು ಮೃದಂಗ ನುಡಿಸಿದ್ರೆ ನಾನು ಘಟ, ಅಥವಾ ಅವನು ಮೃದಂಗ ನುಡಿಸಿದ್ರೆ ನಾನು ತಬ್ಲಾ. ಈ ತರ ವಿ ಯೂಸ್ ಟು ಆಲ್ವೇಸ್ ಪ್ಲೇ ಟುಗೆದರ್ ಇನ್ ದ ಸೋಷಿಯಲ್ ಈವೆಂಟ್ಸ್. ವರ್ಡ್ ಆಫ್ ಮೌತ್ ಇಟ್ ಸ್ಪ್ರೆಡ್. ನುಡಿಸ್ತಾರೆ ಇವರಿಬ್ರು ಹುಡುಗರು ನುಡಿಸ್ತಾರೆ, ಅಣ್ಣ ತಮ್ಮಂದ್ರು ಅಂತ, ಬಟ್ ಇಟ್ ಗಾಟ್ ಸ್ಪ್ರೆಡ್. And that's how my journey of music started. So I started to perform even before I started to learn formally. ಆಮೇಲೆ ಏನಾಯ್ತು, 11 ವರ್ಷಕ್ಕೆ ನನಗೆ ಒಂದು ಕಾಂಪಿಟೇಷನ್, ಇದು ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರು.
ಸೊ ಇದಕ್ಕಿಂತ ಮುಂಚೆ ಈ ತರ ಸಾಕಷ್ಟು ಪ್ರೋಗ್ರಾಮ್ಸ್ ಅಲ್ಲಿ ನುಡಿಸ್ತಾ ಇದ್ದೆ. ಐ ಯೂಸ್ ಟು ಪ್ಲೇ ಆಲ್ ರೌಂಡ್ ಬ್ಯಾಂಗ್ಳೂರ್. ಎಲ್ಲಾ ಗಣೇಶ ಉತ್ಸವದಲ್ಲೂ ಸಾಕಷ್ಟು ಕಡೆ ನುಡಿಸಿದ್ದೀನಿ, ಅಂಡ್ ಥ್ರೂ ಔಟ್ ಕರ್ನಾಟಕ ಅಂಡ್ ಅದರ್ ಸ್ಟೇಟ್ಸ್ ಆಸ್ ವೆಲ್. ಸಾಕಷ್ಟು ಪದ್ಮಾ ವಾಸಂತಿ ಅವರು ಒಂದ್ಸತಿ ಬಂದಿದ್ರು, ಆಕ್ಟ್ರೆಸ್. ಅವ್ರು ಬಂದು ಶಿ ಪ್ರೆಸೆಂಟೆಡ್ ಅ ಗಿಫ್ಟ್. ಐ ಸ್ಟಿಲ್ ಹ್ಯಾವ್ ದಟ್ ಫೋಟೋ. ಆಮೇಲೆ ನಮ್ಮ ಗವರ್ನರ್ ಆಗಿದ್ರು, ಐ ಫರ್ಗಾಟ್ ಹಿಸ್ ನೇಮ್. ಅವ್ರ ಮನೇಲಿ ಒಂದು ನವೆಂಬರ್ 14ಗೆ ಪ್ರೋಗ್ರಾಮ್ ಮಾಡ್ತಾರೆ. ಸೊ ದಿಸ್ ಇಸ್ ಆಲ್ ಬಿಫೋರ್ ಆಲ್ ಮೈ ಫಾರ್ಮಲ್ ಲರ್ನಿಂಗ್, ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ಸೊ ಏನಾಗೋದು ನನಗೆ ಇನ್ನು ಇನ್ ಮೈ ವೇಗ್ ಮೆಮೊರಿ ನನಗೆ, ಬಿಕಾಸ್ ಇಟ್ಸ್ ಇಯರ್ಸ್ ಬ್ಯಾಕ್, ನನಗೆ ಕಣ್ಣು ಕಟ್ತಾ ಇರೋಂಥ ಒಂದು ದೃಶ್ಯ ಏನು ಅಂತಂದ್ರೆ, ನಾನು ನುಡಿಸ್ಬಿಟ್ಟು ಬಂದ್ಮೇಲೆ ಸ್ಟೇಜ್ ಮೇಲೆ ಜನ, ಈಗ ಇಟ್ ಈಸ್ ವೆರಿ ರೇರ್, ಯಾರು ನೋಡಲ್ಲ ಆ ತರದ್ದು. ಬಟ್ ಮುಂಚೆ ನಮ್ಗೆ ಜುಬ್ಬಾಗೆ ಶರ್ಟ್ಗೆ ಎಲ್ಲ ದುಡ್ಡು ಹಾಕೋರು ಚೆನ್ನಾಗಿ ನುಡಿಸಿದ್ರು. ಸೊ ಪೀಪಲ್ ಯೂಸ್ ಟು ಪಿನ್ ದೋಸ್ ₹2 ನೋಟು, ₹5 ನೋಟು ಆಲ್ ಥ್ರೂ ಮೈ ಶರ್ಟ್ ಅಂಡ್ ಮೈ ಜುಬ್ಬಾ ಅಂಡ್ ಆಲ್ ದಿಸ್ ಕೈಂಡ್ ಆಫ್ ಥಿಂಗ್. ದಟ್ ಈಸ್ ಒನ್ ರಿಯಲ್ ಗುಡ್ ಪಿಕ್ಚರ್ ವಿಚ್ ಇಸ್ ಸ್ಟಿಲ್ ಸ್ಟಾಂಚ್ ಇನ್ ಮೈ ಮೆಮೊರಿ. ಪ್ರತಾಪ್, ಈ ಪಾಯಿಂಟ್ ಅಲ್ಲಿ ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣಂತೆ. ಈ ಥ್ರೋಟ್ ನನಗೆ ಗೊತ್ತಾಗಿದ್ದು ಮೊದಲನೇ ಗುರು, ಯೂಶಲಿ ಮನೆ ಮೊದಲ ಪಾಠಶಾಲೆ, ಪೇರೆಂಟ್ಸ್ ಫಸ್ಟ್ ಗುರುಗಳು ಅಂತಾರೆ. ನಿಮ್ ಕೇಸ್ ನಲ್ಲಿ ನಿಮ್ಮ ಅಣ್ಣನೇ ನಿಮ್ಮ ಮೊದಲ ಗುರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ನನ್ಗೆ ಅನಿಸ್ತಿರೋದು ನಿಮ್ಮ ಮಾತು ಹೇಳಿ. ಸೊ ಡೆಫಿನೆಟ್ಲಿ ಇವತ್ತು ಪ್ರತಾಪ್ ನಮ್ ಜೊತೆ ಇಲ್ಲಿರೋದಕ್ಕೆ ಅವ್ರ ಅಣ್ಣ ಮುಖ್ಯ ಕಾರಣ ಆಗಿರೋದ್ರೆ ಅವರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಅಣ್ಣನ್ ಥ್ರೂ ಯಾವ್ದೋ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಬಗ್ಗೆ ಹೇಳ್ತಾ ಇದ್ದಾರೆ ಪ್ರತಾಪ್. ಈ ಒಂದು ಸಣ್ಣ ಬ್ರೇಕ್ ತಗೊಂಡು ಬರ್ತಿದ್ದೀನಿ, ಮತ್ತೆ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಜೊತೆಗೆ ಈ ಸ್ಕಾಲರ್ಶಿಪ್ ಸ್ಟೋರಿ ಕೂಡ ಕೇಳೋಣಂತೆ. ಎಲ್ಲೂ ಹೋಗದೆ ನೀವು ಕಾರ್ಯಕ್ರಮನ ಹೀಗೆ ಕೇಳ್ತಾ ಇರಿ ಅಂತ ಹೇಳ್ತೀನಿ. ಐ ಆಮ್ ಶ್ಯೂರ್ ಯು ವುಡ್ ಹ್ಯಾವ್ ಲೋಡ್ಸ್ ಆಫ್ ಸ್ಟೋರೀಸ್ ಟು ಚೇಸ್ ಅಂಡ್ ಲಿಸನ್ ಟುಡೇ. ಕಾರ್ಯಕ್ರಮನ ಹೀಗೆ ಕೇಳ್ತಾ ಇರೋದು ನೀವು ನಮ್ ರೇಡಿಯೋದಲ್ಲಿ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಆನ್ ಏರ್ ಜೊತೆ ಆನ್ಲೈನ್ ಕೂಡ ನಮ್ ರೇಡಿಯೋನ ಲೈಕ್, ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಮತ್ತೆ ಯೂಟ್ಯೂಬ್ ನಲ್ಲಿ. NammRadio ನಮ್ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ವೆಲ್ಕಮ್ ಬ್ಯಾಕ್. ಇದು ವಾಟ್ಸ್ಆಪ್ UK ಸ್ಪಾನ್ಸರ್ಡ್ ಬೈ ಅರ್ಬನ್ ಫಾರ್ಮರ್ಸ್. ನಾನು ನಿಮ್ಮ ಅಜಯ್ ರಶ್ಮಿ ಮಾತಾಡ್ತಾ ಇದ್ದೀನಿ. ನನ್ನ ಜೊತೆಗಿದ್ದಾರೆ ನಿಮ್ಮ ಅಚ್ಚುಮೆಚ್ಚಿನ ಅಜಯ್ ಗಿರೀಶ್ ಹಾಗೂ ನಮ್ಮ ಇವತ್ತಿನ ಸ್ಪೆಷಲ್ ಗೆಸ್ಟ್ ಪ್ರತಾಪ್ ರಾಮಚಂದ್ರ ಅವರು. ಪ್ರತಾಪ್, ಗಿರೀಶ್ ಹೇಳ್ದಾಗೆ ನಿಮ್ಮ ಮಾತು ಕೇಳ್ತಾ ಕೇಳ್ತಾ ನಮ್ಗೆ ಎಲ್ಲಿ ಮಾತು ಮರ್ತೋಗುತ್ತೋ ಅಂತ ಅನಿಸ್ತಾ ಇದೆ. ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಅಂಡ್ ಆಸ್ ಲೈಕ್ ಐ ವಾಸ್ ಸೇಯಿಂಗ್, ನಾನು ಗಿರೀಶ್ ವಿ ರಿಯಲಿ ಎಂಜಾಯ್ ಲೈಕ್ ಅ ಪ್ರಾಪರ್ ಕಾನ್ವರ್ಸೇಷನ್ ಈ ತರ. ಯಾಕೆಂದ್ರೆ ಒಂದು ಚಿಕ್ಕ ಒಂದೇನಾದ್ರೂ ಒಂದು ಲೈಕ್ ವರ್ಡ್ ತಗೊಳ್ಳಿ, ವಿಷಯ ತಗೊಳ್ಳಿ, ಅದರಿಂದ ಲೈಕ್ ಪೂರ್ತಿ ಕಥೆನೆ ಹೆಣಿಯೋ ಅಂತಹ ಒಂದು ಚಾಕಚಕ್ಯತೆ ನಿಮ್ಮಲ್ಲಿದೆ ಅಂತ ಗೊತ್ತಾಗ್ತಾ ಇದೆ. ಸೊ ಇಟ್ಸ್ ರಿಯಲಿ ನೈಸ್. ವಿ ಆರ್ ಎಂಜಾಯಿಂಗ್ ದ ಕಾನ್ವರ್ಸೇಷನ್. ಹೋಪ್ಫುಲಿ ನಮ್ಮ ಕೇಳುಗರು ಕೂಡ ನಮ್ಗೂ ಒಂದಾಗಲೂ ಒಂದು ಇವಾಗ ಮೆಸೇಜಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ನಿಮ್ ಬಗ್ಗೆ ಇನ್ನೂ ತಿಳ್ಕೊಳ್ಳೋದಕ್ಕಿರಬಹುದು. ನಿಮ್ಮ ಪ್ರಶಂಸೆಯಲ್ಲಿ ದೇರ್ ವಿಲ್ ಬಿ ಸೆವರಲ್ ಕಮೆಂಟ್ಸ್ ಕಮಿಂಗ್ ಥ್ರೂ. ಹಂಗೆ ಅದೇ ನಿಮ್ಮ ಕಥೆಯನ್ನ ಮುಂದುವರಿಸ್ತಾ ನೀವು ಇದು ಹೇಳಿದ್ರಿ, ಏನು ನಿಮ್ಮ ಒಂದು ಸ್ಕಾಲರ್ಶಿಪ್ ಬಗ್ಗೆ ನಿಮ್ಮ ಅಣ್ಣ ನಿಮ್ಗೆ ಇದ್ ಮಾಡಿದ್ರು, ಎನ್ಕರೇಜ್ ಮಾಡಿದ್ರು, ಆರ್ ಶುಡ್ ಐ ಸೇ ಹೋಗಿ ರಿಜಿಸ್ಟರ್ ಮಾಡ್ಬಿಟ್ಟಿದ್ರು ಅಂತ. ಸೊ ಅಲ್ಲಿಂದ ತಗೊಳ್ಳೋಣ, ಲೈಕ್ ಅದ್ ಹೇಗೆ ಶುರು ಆಯ್ತು ಅಂಡ್ ವಾಟ್ ಎಕ್ಸಾಕ್ಟ್ಲಿ ವಾಸ್ ಅಟ್ ಸ್ಕಾಲರ್ಶಿಪ್ ಅಂತ ನಮ್ಮ ಕೇಳುಗರಿಗೆ ಒಂದ್ ಸ್ವಲ್ಪ ಹೇಳಿ. ಎಸ್, ಅದೇ ಒಂದಿನ ಬೆಳಗ್ಗೆ, ಐ ಥಿಂಕ್ ಸಮ್ಮರ್ ಹಾಲಿಡೇಸ್ ಟೈಮ್ ಅಂತ ಕಾಣುತ್ತೆ, 7th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ ನಾನು. ಸೊ ಐ ಥಿಂಕ್ ಬಿಕಾಸ್ ಇಟ್ ಈಸ್ 11 years ಆಗಿರ್ಬೇಕು ಆ ಸ್ಕಾಲರ್ಶಿಪ್ಗೆ ಅಂತ ಇತ್ತು. ಸೊ ಐ ಆಮ್ ಶೂರ್ ಇಟ್ ವಾಸ್ ಅರೌಂಡ್ 7th ಸ್ಟ್ಯಾಂಡರ್ಡ್ ಆರ್ ಸಮಥಿಂಗ್ ಲೈಕ್ ದಟ್. ಸೊ ಅವತ್ತು CCRT ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದೀನಿ ನಾನು ನಿನಗೆ. ಇವತ್ತಲ್ಲ, ಐ ಥಿಂಕ್ ಹಿ ಸೆಡ್ 2 or 3 days ಸಮಥಿಂಗ್ ಲೈಕ್ ದಟ್. ಹಿ ಸೆಡ್ 1 or 2 days ನಿನ್ಗೆ ನೆಕ್ಸ್ಟ್ ವೀಕಲ್ಲಿ ಆರ್ ಸಮಥಿಂಗ್ ಎಕ್ಸಾಮ್ ಇದೆ, ಲೆಟರ್ ಬಂದಿದೆ ಅಂತ. ಲೆಟರ್ ಬಂದ್ಮೇಲೆ ಹೇಳ್ದ, ಲೆಟರ್ ಬಂದಿದೆ ಅಂತ ಅಪ್ಲೈ ಮಾಡಿದಿತ್ತು ಇಲ್ಲ. ಸರಿ, ಕೂತ್ಕೊಂಡು ಹೋಗ್ಲಿ, ಈಗ್ಲಾದ್ರೂ ಸ್ವಲ್ಪ ಮುತುವರ್ಜಿಯಾಗಿ ಪ್ರಾಕ್ಟೀಸ್ ಮಾಡೋ ಅಂತ ಅಂದ್ಬಿಟ್ಟು. ಸರಿ, ನಾನು ಏನ್ CCRT ಸ್ಕಾಲರ್ಶಿಪ್ ಅಂತಂದ್ರೆ, ಅದು ಮೃದಂಗ ಮತ್ತೆ ಘಟ ಕಲಿಯೋದಿಕ್ಕೆ ಕೊಡ್ತಾರೆ ಸ್ಕಾಲರ್ಶಿಪ್. ನಿನ್ಗೆ ಘಟಕ್ ಅಪ್ಲೈ ಮಾಡಿದೀನಿ, ಹಣ ಬರುತ್ತೋ ಇಲ್ವೋ ಅದು ಬೇರೆ ವಿಚಾರ, ಅಟ್ಲೀಸ್ಟ್ ಅಪ್ಲೈ ಮಾಡಿದೀನಿ, ಅದಕ್ಕೆ ತಕ್ಕಂತೆ ನೀನ್ ಪ್ರಾಕ್ಟೀಸ್ ಆದ್ರೂ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಅಪ್ಲೈ ಮಾಡಿದೀನಿ ಅಂತಂದ. ಸರಿ, ಅಲ್ಲಿಂದ ಶುರುವಾಯ್ತು ನನ್ನ ಒಂದು ಘಟಕ್ಕೆ ಒಂದು ಪ್ರೋತ್ಸಾಹ ಅಥವಾ ಘಟಕದ ಮೇಲೆ ಇಂಟ್ರೆಸ್ಟ್. ಯಾಕೆಂತಂದ್ರೆ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗಂತ ಒಂದು ಪರಿಸ್ಥಿತಿ ಬಂತು. ಸರಿ,
ಪ್ರಾಕ್ಟೀಸ್ ಮಾಡಿದ್ದಾಯ್ತು. ಅವತ್ತಿನ ದಿನ ಎಕ್ಸಾಮ್ಗೂ ಹೋದ್ವಿ, ಎಕ್ಸಾಮ್ಗೂ ಕರ್ಕೊಂಡು ಹೋದ, ಎಕ್ಸಾಮು ಆಯ್ತು, ಮುಗೀತು, ಬಂತು. ಆಮೇಲೆ ದೆನ್ we had to wait for a while to get the results. ಯಾಕೆಂತಂದ್ರೆ the scholarship is called CCRT. It was the scholarship which was announced by central government. Delhi ಇಂದ ಬರ್ತಾ ಇದ್ದ ಸ್ಕಾಲರ್ಶಿಪ್. ಸ್ಟೇಟ್ ಗವರ್ಮೆಂಟ್ ಬೇರೆ ಕೊಡ್ತಾ ಇದ್ರು, ಬಟ್ ಸೆಂಟ್ರಲ್ ಗವರ್ಮೆಂಟ್ was giving this for the first time. So CCRT Center for Cultural Resource and Training ಅಂತ ಅಂದ್ಬಿಟ್ಟು, ಐ ಥಿಂಕ್ ಇನ್ನೂ ಇದೆ ಅಂತ ಕಾಣತ್ತದು, ಇನ್ನೂ ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ ಕಲಿಯೋರ್ಗೆ ಒಂದ್ ಸ್ವಲ್ಪ ದುಡ್ಡು ಅಂತ ಅಂದ್ಬಿಟ್ಟು, ಅಂಡ್ ಕಲ್ಸೋರ್ಗೂ ಸ್ವಲ್ಪ ದುಡ್ಡು ಅಂತ. ಸೊ ವಿಚ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಬಟ್ ಅದ್ರಲ್ಲಿ ಏನು ಅಂತಂದ್ರೆ ಯು ನೀಡ್ ಟು ಗೋ ಟು ಕ್ಯಾಚ್ ಹೇಳ್ತೀನಿ, ಅದ್ರಲ್ಲಿ ಯು ಹ್ಯಾವ್ ಟು ಗೋ ಟು ಅ ಫಾರ್ಮಲ್ ಟ್ರೈನಿಂಗ್ ಅವಾಗ, ಬಿಕಾಸ್ ಯು ನೀಡ್ ಟು ರೆಜಿಸ್ಟರ್ ಯುವರ್ ಗುರು, ಅಂಡ್ ಗುರು ನೀಡ್ಸ್ ಟು ಸಬ್ಮಿಟ್ ಹಿಸ್ ರೆಕಾರ್ಡ್ಸ್. ಏನೇನ್ ಹೇಳ್ಕೊಡ್ತಾ ಇದ್ದೀರಾ ಎವ್ರಿ ಇಯರ್ ಏನು ಅದನ್ನೆಲ್ಲಾನು. ಈ ಕ್ಯಾಚ್ಗೆ ಏನಾಯ್ತು, ನನಗೆ ಅಪ್ಲೈ ಮಾಡಿದ್ವಿ, ಬಂದ್ಮೇಲೆ ಒಂದ್ ಸ್ವಲ್ಪ ದಿನಕ್ಕೆ ನನಗೆ ಸ್ಕಾಲರ್ಶಿಪ್ ಸಿಕ್ಬಿಡ್ತು. ಸ್ಕಾಲರ್ಶಿಪ್ ಸಿಕ್ಬಿಡ್ತು. ಸರಿ, ಪ್ರಕಾಶ್ ನಂದ ಮೊದಲ ಗುರು ಮನೇಲಿ, ಸರಿನಾ? ಬಟ್ ಏನು ಅಂತಂದ್ರೆ ಸ್ಕಾಲರ್ಶಿಪ್ ಅಲ್ಲಿ ದೆನ್ ಐ ಕಾಂಟ್ ಲರ್ನ್ ಫ್ರಮ್ ಪ್ರಕಾಶ್ ಬಿಕಾಸ್ ಹಿ ಇಸ್ ಆಲ್ರೆಡಿ ಮೈ ಬ್ರದರ್. ಸೊ ಐ ಹ್ಯಾಡ್ ಟು ಫೈಂಡ್ ಅನದರ್ ಟೀಚರ್. ಸೊ ಅವಾಗ ನನಗೆ ನಮ್ಮ ಅಣ್ಣನೇ ಅವ್ರ ಗುರುಗಳಾದಂತಹ ಬೆಂಗಳೂರಲ್ಲಿ KN ಕೃಷ್ಣಮೂರ್ತಿಗಳು ಅಂತ ಅಂದ್ಬಿಟ್ಟು, ಘಟಂ ಬಹಳ ದೊಡ್ಡ ವಿದ್ವಾನ್, ಅಂದ್ರೆ ಈಗ ಇಲ್ಲ, ಕಾಲ ಆಗಿದ್ದಾರೆ. ಅವರು ನಮ್ಮ ಅಣ್ಣಂಗೆ ಹೇಳ್ಕೊಡ್ತಾ ಇದ್ರು. ಪಾಪ ನಮ್ಮ ಮನೆಗೆ ಬಂದು ನಮ್ಮ ಅಣ್ಣಂಗೆ ಹೇಳ್ಕೊಡ್ತಾ ಇದ್ರು. ಆಮೇಲೆ ವಯಸ್ಸಾಯ್ತು, ದೆನ್ ಅವನೇ ಅಲ್ಲಿಗೆ ಹೋಗ್ತಾ ಇದ್ದ. ಒಂಥರ KN ಕೃಷ್ಣಮೂರ್ತಿಗಳು, ಘಟಂ ಕೃಷ್ಣಮೂರ್ತಿಗಳು ಅಂತಾನೆ ಹೆಸರು ಫೇಮಸ್ ಅವ್ರು ಬೆಂಗಳೂರಲ್ಲಿ. ಘಟಂ ಕೃಷ್ಣಮೂರ್ತಿಗಳ ಮನೆ ಅಂತಂದ್ರೆ ಇಟ್ ಈಸ್ ಲೈಕ್ ಆಲ್ಮೋಸ್ಟ್ ಲೈಕ್ ಸ್ಟೂಡೆಂಟ್ ಫ್ಯಾಕ್ಟ್ರಿ. ಮ್ಯೂಸಿಷಿಯನ್ ಬೆಂಗಳೂರಲ್ಲಿ ಇವತ್ತು ಸಾಕಷ್ಟು ಜನ ಮೃದಂಗ ನುಡಿಸ್ತಾ ಇರೋರು ಎಲ್ಲ ಆ ಒಂದು ಗರಡಿ ಮನೆಯಿಂದ ಟ್ರೈನ್ ಆಗಿ ಬಂದಿರುವಂತ ಮೃದಂಗಿಸ್ಟ್ಗಳು ಘಟಂ ಆರ್ಟಿಸ್ಟ್ ಅಲ್ಲಿ. ಸೊ ಪ್ರಕಾಶ್ ಆಗಿರ್ಬೋದು, ಅಥವಾ ವ್ಯಾಸ ವಿಠಲ ಅಂತ ಅಂದ್ಬಿಟ್ಟು ಖಂಜರ ನುಡಿಸ್ತಾ ಇದಾರೆ, ಅವ್ರಾಗಿರ್ಬೋದು, ರೇಣುಕಾ ಪ್ರಸಾದ್ ಅಂತ ಅಂದ್ಬಿಟ್ಟು, ಸ್ವಾಮಿ ಅಂತ ಅಂದ್ಬಿಟ್ಟು, ಆಮೇಲೆ ನಮ್ಮ ಇವಾಗ ಈಗಿನ ಯಂಗ್ಸ್ಟರ್ಸ್ ಅಲ್ಲಿ ಬಹಳ ಹೆಸರು ಮಾಡ್ತಾ ಇರುವಂತ BC ಮಂಜುನಾಥ್, ಸೋಮಶೇಖರ್ ಜೋಯ್ಸ್, ಎಲ್ಲಾರು ಈ KN ಕೃಷ್ಣಮೂರ್ತಿಗಳ ಅವರ ಗರಡಿಲೇನೆ ಪಳಗಿ ಬಂದಿರುವಂತ ಶಿಷ್ಯರು. ನನಗೂನು ಅವ್ರ ಹತ್ರ ಕಲಿಯುವಂತ ಒಂದು ಅವಕಾಶ ಇದರಿಂದ, ಈ ಸ್ಕಾಲರ್ಶಿಪ್ ಇಂದ ಬಂತು. ಸೊ ದಟ್ಸ್ ವೇರ್ ಐ ಸ್ಟಾರ್ಟೆಡ್ ಟು ಹ್ಯಾವ್ ಮೈ ಫಾರ್ಮಲ್ ಟ್ರೈನಿಂಗ್. ಓಕೆ, ಸೊ ಅವ್ರ ಹತ್ರ ನೀವು ಘಟ ಕಲ್ತ್ಕೊಳ್ಳಕ್ಕೆ ಶುರು ಮಾಡಿದ್ರಿ ಬಿಕಾಸ್ ಆಫ್ ದಿಸ್ ಸ್ಕಾಲರ್ಶಿಪ್ ಅನ್ನಕ್ಕೆ ಇಂಟರ್ನ್ಶಿಪ್ ಅಂತ ಹೇಳ್ಬೋದು. ಅಷ್ಟು ಚಿಕ್ಕ ಏಜ್ಗೆನೆ, ಯಾಕೆಂದ್ರೆ ಆಸ್ ಯು ಸೆಡ್ ಟೀಚರ್ಸ್ ಅಷ್ಟೇ ಅಲ್ದಲೆ ನಿಮ್ಗೂ ಕೂಡ ಏನೋ ಒಂಚೂರು ಸಿಗ್ತಾ ಇತ್ತು ಅಂತ ಹೇಳಿದ್ರಿ. ಸೊ ವಿಚ್ ಇಸ್ ರಿಯಲಿ ನೈಸ್ ಅಲ್ಲ, ರಿವಾರ್ಡಿಂಗ್, ಎಸ್ಪೆಷಲಿ ಆ ಏಜ್ ಅಲ್ಲಿ 11-12 ವರ್ಷದ ಮಕ್ಕಳಿಗೆ. ಇಟ್ ಈಸ್ ಅ ಗ್ರೇಟ್ ಅಚೀವ್ಮೆಂಟ್ ಆತರ ಅನ್ಸುತ್ತೆ, ತುಂಬಾ ಖುಷಿ ಆಗುತ್ತೆ. ಸೊ ಅಲ್ಲಿ ಅವ್ರ ಹತ್ರ ನೀವು ಹಂಗಿದ್ರೆ ಓನ್ಲಿ ಘಟಂ ಕಲ್ತ್ಕೊಂಡ್ರ, ಇಲ್ಲ ಡಿಡ್ ಯು ಕಂಟಿನ್ಯೂ? ಇಲ್ಲ, ಅಲ್ಲಿ ಯಾವ್ದೇ ಒಂದು, ಇವಾಗ ಸೌತ್ ಇಂಡಿಯನ್ ಪರ್ಕಷನ್ಸ್ ಅಂತ ತಗೊಂಡ್ರೆ ಘಟ, ಮೃದಂಗ, ಮೋರ್ಸಿಂಗ್ ಯಾವ್ದಾದ್ರು ಇದು ಎಲ್ಲದಕ್ಕೂನು ಪಾಠ ಮೃದಂಗದಿಂದಾನೇ ಪಾಠ ಆಗ್ಬೇಕು. ಸೊ ಮೃದಂಗದ ಪಾಠಗಳನ್ನೇ ನಾವು ವಿ ಅಡಾಪ್ಟೆಡ್ ಫಾರ್ ಘಟಂ ಆರ್ ಟು ಮೋರ್ಸಿಂಗ್ ಆರ್ ಟು ಖಂಜರ. ಪ್ಲೇಯಿಂಗ್ ಟೆಕ್ನಿಕ್ ಚೇಂಜ್ ಆಗತ್ತೆ. ಸೊ ಪಾಠಗಳು ಮೃದಂಗದ ಪಾಠನೇ ಯೂಸ್ ಮಾಡ್ತೀವಿ. ಓಕೆ ಓಕೆ. ಸೊ ಹಾಗೆ ಮೂರುನು ಒಟ್ಟಿಗೆ, ಅಂದ್ರೆ ಅಣ್ಣನೂ ಅಲ್ಲೇ ಕಲಿತಾ ಇದ್ರು, ನೀವು ಅಲ್ಲೇ ಕಲ್ತ್ಕೊಳಕ್ ಶುರು ಮಾಡಿದ್ರಿ. ಕರೆಕ್ಟ್. ಸೊ ಹಾಗಾಗಿ ನನ್ಗೂನು ಮೃದಂಗದಲ್ಲೇ ಪಾಠ ಆಗಿದ್ದು ನನಗೂನು. ಅಂಡ್ ಆಮೇಲೆ ಘಟಕ್ಕೆ ಶಿಫ್ಟ್ ಆದೆ. ಯಾಕೆ ಅಂತಂದ್ರೆ ಪ್ರಕಾಶ್ ಆಲ್ರೆಡಿ ಘಟ ನುಡಿಸ್ತಾ ಇದ್ದ. ಸೊ ಹಾಗಾಗಿ ನನ್ಗೆ ಘಟಕ್ಕೆ ಚೇಂಜ್ ಆಗೋದಿಕ್ಕೆ ಒಂದು ಅವಕಾಶ ಇತ್ತು. ಅಂಡ್ ನಮ್ಮ ಮೇಷ್ಟ್ರುನು ಘಟಂ ಕೃಷ್ಣಮೂರ್ತಿಗಳಿಂತಾನೆ ಹೆಸರು ಬೆಂಗಳೂರಲ್ಲಿ ಕೂಡ. ಸೊ ಹಾಗಾಗಿ ವಿ ಹ್ಯಾಡ್ ಅ ಎಕ್ಸ್ಪೋಜರ್ ಟು ಇಂಟ್ರೆಸ್ಟ್ ಟು ಡೈವರ್ಟ್ ಅವರ್ ಅಟೆನ್ಷನ್ಸ್ ಟುವರ್ಡ್ಸ್ ಘಟಂ. ಬಟ್ ಪಾಠ ಆಗಿರೋದೆಲ್ಲಾನು ಮೃದಂಗನೂ ನುಡಿಸ್ತೀನಿ. ಬಟ್ ಬೆಂಗಳೂರಲ್ಲಿ ಘಟಂಗೆನೆ ಬಹಳ ಫೇಮಸ್ ಪ್ರಕಾಶ್ ಅಂಡ್ ನಾನು ಕೂಡ. ನಾನ್ ನಿಮ್ಮ ವೆಬ್ಸೈಟ್ ನೋಡುವಾಗ ಐ ವಾಸ್ ಸೀಯಿಂಗ್ ಲೈಕ್ 12 ಇಯರ್ಸ್ಗೆಲ್ಲ ನೀವು ಪರ್ಫಾರ್ಮೆನ್ಸ್ ಕೂಡ ಕೊಡಕ್ ಶುರು ಮಾಡ್ಬಿಟ್ಟಿದ್ರಿ ಅಂತ. ಸೊ ಇಲ್ಲಿ ಕಲಿತಾ ಇದ್ರಲ್ಲ ಈ ಸ್ಕೂಲ್, ಅಲ್ಲಿಂದಾನೇ ನೀವು ಶುರು ಮಾಡಿದ್ರ ಪರ್ಫಾರ್ಮೆನ್ಸಸ್? ಎಸ್, ಅಗೇನ್ ಆಸ್ ಐ ಸೆಡ್, ಪ್ರಕಾಶ್ ಆಲ್ರೆಡಿ ಚಿಕ್ಕ ವಯಸ್ಸಿನಿಂದಾನೇ ನಾನು ನೋಡ್ತಾ ಇದ್ದಿದ್ರಿಂದ, ಸೊ ನನಗೆ ಇಂಟ್ರೊಡಕ್ಷನ್ ಇನ್ ಟು ದಿ ಪರ್ಫಾರ್ಮೆನ್ಸ್ ಫೀಲ್ಡ್ ವಾಸ್ just like that, taken for granted. ಪರ್ಮಿಷನ್ ಇಲ್ಲ ನನಗೆ, ನಾನು ನುಡಿಸ್ತೀಯಾ ಇಲ್ವಾ ಅಂತ ಪ್ರಶ್ನೆನೇ ಇಲ್ಲ. ಇವತ್ತು ಅಲ್ಲಿ ಕಚೇರಿ ಇದೆ. ಅಂಡ್ ಆಲ್ಸೋ ಘಟಂಗೆ ಬಹಳ ಕಮ್ಮಿ ಜನ ಇರೋದು ನುಡ್ಸೋರು. ಇವತ್ತಿಗೂ ಕೂಡ ನಮ್ಗೆ ಬೆರಳೆಣಿಕೆ ಅಷ್ಟು ಜನ ಮಾತ್ರ ಇರೋದು ಘಟಂ ಅಲ್ಲಿ, ಘಟಂ ಆರ್ಟಿಸ್ಟ್ಗಳು ಕಂಪೇರ್ ಟು ಮೃದಂಗಂ
ಬೆರಳೆಣಿಕೆ ಅಷ್ಟೇ ಘಟಂ ಆರ್ಟಿಸ್ಟ್, ಅದ್ರಲ್ಲೂ ಬೆಂಗಳೂರಲ್ಲಿ ಇನ್ನೂ ಕಮ್ಮಿ ಇದ್ರು ಅವಾಗ. ಸೊ ಹಾಗಾಗಿ ನನಗೆ ಇಟ್ ವಾಸ್ ಲೈಕ್ ಇವತ್ತು ಅಲ್ಲಿ ಕಚೇರಿ ಕಣೋ, ಇವತ್ತು ಇಲ್ಲಿ ಕಚೇರಿ ಕಣೋ ಅಷ್ಟೇನೇನೆ. ಘಟ ಈ ಶ್ರುತಿ ಘಟ ತಗೋ ಅಲ್ಲಿ ಹೋಗೋ ಅಷ್ಟೇನೇನೆ. ದಟ್ ಈಸ್ ಆಲ್ ಐ ಯೂಸ್ ಟು ಗೆಟ್ ದಿ ಇನ್ಸ್ಟ್ರಕ್ಷನ್ಸ್. ಅಂಡ್ ಇಟ್ ವಾಸ್ ದಿ ಸೇಮ್ ಥಿಂಗ್ ಇವನ್ ವೆನ್ ಐ ಕೇಮ್ ಟು ಲಂಡನ್. ಐ ಟಾಕ್ ಟು ಯು ಅಬೌಟ್ ಇಟ್ ವೆನ್ ಐ ಕಮ್ ಹಿಯರ್. ಅದೇನೇನ್ ಕೇಳಕ್ ಹೋಗ್ತಾ ಇದ್ದೆ ನಾನೀಗ. ಸೊ ಅಲ್ಲಿಂದ ಶುರುವಾದ ನಿಮ್ಮ ಜರ್ನಿ, ಲೈಕ್ ಘಟಂ ಕೃಷ್ಣಮೂರ್ತಿ ಅವ್ರ ಹತ್ರ ಕಲ್ತ್ಕೊಂಡ್ರಿ, ಅದಾದ್ಮೇಲೆ ಯಾವ ಟೀಚರ್ ಹತ್ರ ಕಲ್ತ್ಕೊಂಡ್ರಿ, ಅಂಡ್ ಹೌ ಕಮ್ ಲೈಕ್ ಯು ಕೇಮ್ ಟು UK, ಅಂಡ್ UK ಅಲ್ಲಿ ಇಲ್ಲಿ ಯಾವ ರೀತಿಯ ನಿಮ್ಮ ಸಂಗೀತ ಜರ್ನಿ ಶುರುವಾಯಿತು? ಲೈಕ್ ಫ್ಯೂಷನ್ ಮಾಡ್ತಾ ಇದ್ದೀರಾ, ಆಲ್ಬಮ್ಸ್ ಮಾಡಿದೀರಾ, ಇದೆಲ್ಲದ್ರ ಬಗ್ಗೆ ಲೈಕ್ ಮಾತಾಡೋಣ, ತಿಳ್ಕೊಳ್ಳೋಣ. ಆದ್ರೆ ಈಗ ಒಂದು ಪುಟ್ಟ ವಿರಾಮ ಆದ್ಮೇಲೆ ಮತ್ತೆ ಸಿಗ್ತೀವಿ ಕೇಳುಗರೆ. ನಾನು ಗಿರೀಶ್ ಹಾಗೂ ಪ್ರತಾಪ್ ನಿಮ್ಗೆ. ಆದ್ರೆ ನೀವೆಲ್ಲೂ ಹೋಗ್ಬೇಡಿ, ಕೇಳ್ತಾರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನಮ್ ರೇಡಿಯೋ ವಾಟ್ಸ್ಆಪ್ ನಂಬರ್ 7338128901. ವೆಲ್ಕಮ್ ಬ್ಯಾಕ್ ಟು ಯುವರ್ ಮ್ಯೂಸಿಕಲ್ ಶೋ ವಾಟ್ಸ್ಆಪ್ UK ಇಂದ ನೇರವಾಗಿ ಪ್ರಸಾರ ಆಗ್ತಾ ಇರೋ ಕಾರ್ಯಕ್ರಮ. ನಾನು ನಿಮ್ಮ ಗಿರೀಶ್, ನನ್ನೊಟ್ಟಿಗೆ ನಿಮ್ಮ ಫೇವರೇಟ್ ರಶ್ಮಿ, ಹಾಗೂ ಇವತ್ತಿನ ನಮ್ಮ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಇಂಟರ್ನ್ಯಾಷನಲ್ ಪರ್ಸನಾಲಿಟಿ ಅಂತಾನೆ ಹೇಳ್ಬಹುದು, ಪ್ರತಾಪ್. ಆಗಿಂದ ನಮಗೆ ನಾವು ಹೇಳೋ ಕತೆ ಹೇಳಿ ಅನ್ನೋ ಮುಂಚೆನೆ ಅವ್ರು ಒಂದ್ ಕತೆ ಹೇಳ್ತೀನಿ ಅಂತ ಕತೆ ಹೇಳ್ತಾ ಇದ್ದಾರೆ. ಸೊ ಪ್ರತಾಪ್, ನಿಮ್ಮ ಈ ಇಂಟ್ರೆಸ್ಟಿಂಗ್ ಕಥೆಗಳ ಬುತ್ತಿಯಿಂದ ಮತ್ತೊಂದು ಕತೆ ನನಗೆ ಬೇಕಾಗಿರೋದು, ನೀವು ಸ್ಕಾಲರ್ಶಿಪ್ ಏನೋ ತಗೋಬಿಟ್ರಿ ಅಟ್ ವೆರಿ ವೆರಿ ಟೆಂಡರ್ ಏಜ್ ಅಂತೀನಿ ನಾನು. 12 ವರ್ಷ. ಡೆಫಿನೆಟ್ಲಿ ಸುಮಾರು ಜನ ಎಲ್ಲೋ ರಸ್ತೆ ಸೈಡ್ ಮೈದಾನದಲ್ಲಿ ಕ್ರಿಕೆಟ್ ಬ್ಯಾಟ್ ಇಟ್ಕೊಂಡು ಕ್ರಿಕೆಟ್ ಆಡುವಂತ ಸಮಯ ಆದಷ್ಟೇನೆ. ಆ ಏಜ್ ನಲ್ಲಿ ನೀವು ರಾಷ್ಟ್ರೀಯ ಮಟ್ಟದಲ್ಲಿ ಪರ್ಫಾರ್ಮ್ ಮಾಡಕ್ಕೆ ಹೋದ್ರಿ. ಸೊ ಅದ್ರ ಬಗ್ಗೆ ಏನಾದ್ರೂ ನಿಮಗೆ ನೆನಪಿದ್ರೆ ದಯವಿಟ್ಟು ಹಂಚ್ಕೋತೀರಾ? ಖಂಡಿತ. ಸ್ಕಾಲರ್ಶಿಪ್ ಬಂತು. ಸ್ಕಾಲರ್ಶಿಪ್ ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಒಂದ್ ವರ್ಷ 2 ವರ್ಷ ಆದ್ಮೇಲೆ ದೇ ಸ್ಟಾರ್ಟೆಡ್ ದಿಸ್ ಸಮ್ಮರ್ ಕ್ಯಾಂಪ್ ಅಂತ ಮಾಡಿದ್ರು CCRT-ನವರು. ಏನು ಅಂತಂದ್ರೆ, ಆ ಸ್ಕಾಲರ್ಶಿಪ್ ಬಂದಿರುವಂತದ್ದು ಅದನ್ನ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ತಾನೆ. ಸೊ ದೇ ಯೂಸ್ ಟು ಅನೌನ್ಸ್ ಇಟ್ ಫಾರ್ ಆಲ್ ದಿ ಸ್ಟೇಟ್. ಸೊ ಎಲ್ಲ ಸ್ಟೇಟ್ ನಿಂದನು ಡಿಫ್ರೆಂಟ್ ಆರ್ಟ್ ಫಾರ್ಮ್ಸ್ಗೆ ಸ್ಕಾಲರ್ಶಿಪ್ ಬಂದಿರೋರ್ಗೆ ಎಲ್ಲಾರ್ನು ದೇ ಯೂಸ್ ಟು ಇನ್ವೈಟ್ ಟು ಕಮ್ ಟು ಡೆಲ್ಲಿ. 10 days ದೇ ಯೂಸ್ ಟು ಡೂ ಅ ಕಲ್ಚರಲ್ ಕ್ಯಾಂಪ್. ಸೊ ಈ ಕಲ್ಚರಲ್ ಕ್ಯಾಂಪ್ ಅಲ್ಲಿ ಏನು ಅಂತಂದ್ರೆ, ನಮಗೆ ನಾಟ್ ಓನ್ಲಿ ಅಬೌಟ್ ಆರ್ ಜಾನ್ರ ಆಫ್ ಮ್ಯೂಸಿಕ್, ನಮಗೆ ಬೇರೆ ಬೇರೆ ಜಾನ್ರಸ್ ಆಫ್ ಮ್ಯೂಸಿಕ್ ಗೆ ಹೋಗೋದು, ಕಲಿಯೋದು, ಮಾಡುವಂತ ಒಂದು ಅವಕಾಶಗಳನ್ನ ಕೂಡ ಇಲ್ಲಿ ಕ್ರಿಯೇಟ್ ಮಾಡ್ಕೊಡ್ತಾ ಇದ್ರು ಸೆಂಟ್ರಲ್ ಗವರ್ಮೆಂಟ್ನವರು. ಸೊ ನನಗೆ ಇದರಲ್ಲಿ ಒಂದು ಅದೃಷ್ಟ ಏನಾಯ್ತು ಅಂತಂದ್ರೆ, ನನಗೆ ಪ್ರತಿ ಸತಿ ತುಂಬಾ ಜನ ಆರ್ಟಿಸ್ಟ್ ಇರ್ತಾರಲ್ಲ, ಸೊ ಎಲ್ಲರಿಗೂ ದೇ ಗೆಟ್ ಓನ್ಲಿ ಒನ್ಸ್ ಅನ್ ಇನ್ವೈಟ್ ಟು ಕಮ್ ಟು ದಟ್ ಕೈಂಡ್ ಆಫ್ ಕಲ್ಚರಲ್ ಸ್ಕಾಲರ್ಶಿಪ್ ಇದು ಕ್ಯಾಂಪ್ಗೆ. ಬಟ್ ನಾನು ಘಟಂ ನುಡಿಸ್ತಾ ಇದ್ದಿದ್ರಿಂದ ನನಗೆ ಆ ಘಟಂಗೆ ಬಹಳ ಜನಕ್ಕೆ ಸ್ಕಾಲರ್ಶಿಪ್ ಬಂದಿರಲಿಲ್ಲ ಆಗಿನ್ನು. ಸೊ I could say I think that was the first batch. I think I was one of the first one to even get the scholarship during that time. So ಹಾಗಾಗಿ ನನಗೆ ಎರಡು ಸತಿ ಆಹ್ವಾನ ಬಂತು ಟು ಕಮ್ ಟು ದಿ ಕಲ್ಚರಲ್ ಸ್ಕಾಲರ್ಶಿಪ್, ಬಿಕಾಸ್ ದೇ ಡಿಂಟ್ ಹ್ಯಾವ್ ಘಟಂ ಪ್ಲೇಯರ್ಸ್ ದೇರ್, ಅಂಡ್ ಆಫ್ ಕೋರ್ಸ್ they wanted a ಘಟಂ player anyway. So let's put it. So ಹಾಗಾಗಿ ನನಗೆ ಎರಡು ವರ್ಷ ಸತತವಾಗಿ ಕಲ್ಚರಲ್ ಸ್ಕಾಲರ್ಶಿಪ್ ಹೋಗುವಂತ ಒಂದು ಕ್ಯಾಂಪ್ ಹೋಗುವಂತ ಒಂದು ಅವಕಾಶ ಬಂತು. ಒಂದ್ಸತಿ ಡೆಲ್ಲಿ, ಇನ್ನೊಂದ್ಸತಿ ಔರಂಗಾಬಾದ್ ಅಲ್ಲಿ ಮಾಡಿದ್ರು ಮಾಡಿದಾಗ. ಸೊ 2 ಸತಿಗೂ ಅಲ್ಲಿ ಹೋಗುವಂತ ಅವಕಾಶ ಸಿಕ್ತು. ಅಲ್ಲಿ ಬಹಳ ಈ ದೊಡ್ಡ ಆರ್ಟಿಸ್ಟ್ಗಳು ಯೂಸ್ ಟು ಕಮ್ ಅಂಡ್ ವಿಸಿಟ್ ಸೆಂಟ್ರಲ್ ಗವರ್ಮೆಂಟ್ ಇಂದ. ಅಮ್ಜದ್ ಅಲಿ ಖಾನ್ ಬಂದಿದ್ರು ಒಂದ್ಸತಿ, ಆಮೇಲೆ ಸರೋದ್ ಪ್ಲೇಯರು, ಅಂಡ್ ಅವರು ದೇ ಯೂಸ್ ಟು ಕಮ್ ಅಂಡ್ ವಾಚ್ ಅಂಡ್ ಟಾಕ್ ಟು ಅಸ್ ಅಬೌಟ್ ದೇರ್ ಜರ್ನಿ. ಅಂಡ್ ಬಹಳ ಸಾಕಷ್ಟು ಸ್ಟೇಟ್ಸ್ ಇಂದ ಸಾಕಷ್ಟು ಆರ್ಟಿಸ್ಟ್ ಬರೋರು. ಸೊ ಇದರಿಂದ ವಿ ಯೂಸ್ ಟು ಆಲ್ಸೋ ಗೆಟ್ ಟು ಲರ್ನ್ ಅಬೌಟ್ ಡಿಫ್ರೆಂಟ್ ಆರ್ಟಿಸ್ಟ್ from different states, but not only about Carnatic music. Other time they also introduced it for dance, they also introduced it for folk arts. So I would say I was very blessed to get exposure to this kind of huge variety of artists at that level. ಇದಕ್ಕೆ ಮುಂಚೆ ಒಂದು ಚಿಕ್ಕದೊಂದು ಕತೆ ಹೇಳ್ಬಿಡ್ತೀನಿ, ಬೇಜಾರಿಲ್ಲ ಅಂದ್ರೆ. ಖಂಡಿತ. ಈ ಸ್ಕಾಲರ್ಶಿಪ್ ಟೈಮ್ ಅಲ್ಲಿ ನಮ್ಮ ತಂದೆ BHEL ಅಲ್ಲಿ ಕೆಲಸ ಮಾಡ್ತಾ ಇದ್ರು, ರಾಮಚಂದ್ರ ರಾವ್ ಅಂತ ಅಂದ್ಬಿಟ್ಟು ಸ್ಟೋರ್ಸ್ ಮ್ಯಾನೇಜರ್ ಆಗಿದ್ರು. ಸೊ BHEL ನವರು ಕಲ್ಚರಲ್ ವಿಂಗ್ ನ ಒಂದು ಇಟ್ಕೊಂಡಿದ್ರು. ಸೊ ಅವರು ಒಂದು ಕಲ್ಚರಲ್ ವಿಂಗ್ ಇಂದ ಒಂದು ಕಾಂಪಿಟೇಷನ್ ಮಾಡ್ಬಿಟ್ಟು ಥ್ರೂ ಔಟ್, BHEL ವಾಸ್ ಅ ಸೆಂಟ್ರಲ್ ಅಗೇನ್, ಸೊ ದೇ ಹ್ಯಾಡ್ branches all over India. So ಎಲ್ಲಾ ಕಡೆಯಿಂದ ಕಲ್ಚರಲ್ ಕಾಂಪಿಟೇಷನ್ ಮಾಡ್ಬಿಟ್ಟು they selected few people to represent BHEL different branches in Delhi. So
ಬ್ಯಾಂಗ್ಳೂರ್ ನಮ್ ತಂದೆ ಅವ್ರು ಮೈಸೂರು ರೋಡಲ್ಲಿ ರೆಮ್ಕೋ ಅಂಡ್ ದಟ್ ಬಿಕೇಮ್ BHL. ಸೊ ಅದನ್ನ ರೆಪ್ರೆಸೆಂಟ್ ಮಾಡುವಂತ ಒಂದು ಅವಕಾಶ ನನಗೆ ಮತ್ತೆ ಪ್ರಕಾಶ್ಗೆ ಸಿಕ್ತು. ಅಂಡ್ ಐ ಥಿಂಕ್ ಐ ವಾಸ್ ಓನ್ಲಿ 7 years old or 8 years old, something less than that. Okay. Yeah, so ನಾನು 6-7 years old ಅಲ್ಲಿ ನಾನು ಪ್ರಕಾಶ ಇಬ್ರೇನೇನೆ ಡೆಲ್ಲಿಗೆ ಹೊಟ್ಟೋದ್ವಿ ವಿತ್ ದಟ್ ಟೀಮ್ ಬೈ ಟ್ರೈನ್. ಓಕೆ, ಸೊ ಅಲ್ಲಿ ಹೋದ್ವಿ. ದೆನ್ ಅಲ್ಲಿ ಒಂದು ಪ್ರೋಗ್ರಾಮ್ ಆಯ್ತು ಅಂಡ್ ನಾನು ಪ್ರಕಾಶ್ ನುಡ್ಸಿದ್ವಿ. ನಮಗೆ ಒಂದು 5 ನಿಮಿಷನೋ 10 ನಿಮಿಷನೋ ಏನೋ ಟೈಮ್ ಕೊಟ್ಟಿದ್ರು. ಸೊ 5 ನಿಮಿಷ ಟೈಮ್ ಕೊಟ್ಟು ನುಡ್ಸಿದ್ಮೇಲೆ ಜನ ಸ್ಟಾರ್ಟೆಡ್ ಟು get crazy about what we played and they said we want more ಅಂತ ಹೇಳಿ unfortunately they had to extend our time to play for 20 minutes 25 minutes. ಅಲ್ಲಿ ಆಗಿನ ಪ್ರಧಾನ ಮಂತ್ರಿ ಇಂದಿರಾ ಗಾಂಧಿ ಅವರು she was there as the prime minister. ಅವರ PA ಒಬ್ರು ಬಂದಿದ್ರು ಆ ಪ್ರೋಗ್ರಾಮ್ಗೆ. So he said, oh, we want these two boys to play in Indira Gandhi's house. Tomorrow morning we're going to organize a meeting and I want these boys to play there ಅಂತ. ಸೊ ಆ ಒಂದು ಅವಕಾಶದಲ್ಲಿ ಇಂದಿರಾ ಗಾಂಧಿ ಅವ್ರ ಮನೆಯಲ್ಲಿ ನುಡ್ಸೋಂತ ಒಂದು ಅವಕಾಶನೂ ಸಿಕ್ತು ನಮಗೆ. ಸೊ ವಿ ಬೋತ್ ಪ್ಲೇಡ್ ಫಾರ್ ಇಂದಿರಾ ಗಾಂಧಿ ಆಸ್ ವೆಲ್. ಸೊ ದಟ್ಸ್ ಹಿಸ್ಟ್ರಿ. ಅಲ್ಲ, ಹಿಸ್ಟ್ರಿ ಅಂತ ಇದ್ದೀರಿ ಪ್ರತಾಪ್, ನೀವೇನೋ ಹಿಸ್ಟ್ರಿ ಅಂತ ಇದ್ದೀರಿ. ಅಂಡ್ ಎಷ್ಟು ಕ್ಯಾಶುಯಲ್ ಆಗಿ ನೀವು ಹೇಳ್ತಾ ಇದ್ದೀರಿ ಅಂದ್ರೆ, ನೀವು ಇಲ್ಲಿಂದ ಪಕ್ಕದ ಬಿದಿಗೆ ಹೋದ್ವಿ ಅನ್ನೋ ಹಾಗೆ, ನಾನು ನಮ್ಮಣ್ಣ 8 ವರ್ಷ ವಯಸ್ಸಲ್ಲೇ ಡೆಲ್ಲಿಗೆ ಹೋದ್ವಿ ಇಬ್ಬರೇ ಟ್ರೈನ್ ಅಲ್ಲಿ. ಆಗಿನ ಪ್ರಧಾನ ಮಂತ್ರಿ ಇದ್ರು, ನಮಗ್ ಮನೆಗ್ ಕರೆದ್ರು. ಆಸ್ ಇಫ್ ಲೈಕ್ ಯಾರೋ ಪರಿಚಯದವ್ರು ಬಂದು ನಮ್ಮನ್ನಲ್ಲೂ ಬಂದು ನುಡಿಸ್ಬಿಟ್ಟಿತ್ತರಕ್ಕೆ. ಅಷ್ಟು ಕ್ಯಾಶುಯಲ್ ಆಗಿ ಹೇಳ್ತಾ ಇದ್ದೀರಿ. ಸಚ್ ಅ ಬಿಗ್ ಆನರ್ ಅದು. ಅಂಡ್ ನನಗೆ ಇದ್ರಲ್ಲೆಲ್ಲ ಒಂದು ನೀವು ಹೇಳಿದ್ರಿ ಯು ಆರ್ ಫಾರ್ಚುನೇಟ್ ಅದು ಇದೆಲ್ಲ ಹೌದು, ಎಲ್ಲ ನಿಜಾನೇ. ನಿಮ್ಮ ಶಾಲೆನಲ್ಲಿ ಹೇಗ್ ನಿಮಗೆ ಅನುಮತಿ ಕೊಡ್ತಿದ್ರು, ಪರ್ಮಿಷನ್ ಕೊಡ್ತಿದ್ರು ಇದಕ್ಕೆಲ್ಲಾನು ಅಂತ? ಐ ಮೀನ್ ಇಟ್ ವಾಸ್ ಟಫ್ ಟೈಮ್ಸ್ ಎನಿವೇ. ಶಾಲೆ ಆಗಿರ್ಬೋದು, ಆಮೇಲೆ ನಂತರದ ನಂದು ಶಾಲೆ ಮುಗಿಸಿ ಎಜುಕೇಶನ್ ಮುಗಿಸಿ ಯೂನಿವರ್ಸಿಟಿ ಮುಗಿಸಿ ಕೆಲ್ಸಕ್ಕೆ ಬಂದಾಗ್ಲೂ ನನಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ನಾವು ಬೆಳಗ್ಗೆ ಎದ್ದು ಶಾಲೆಗೆ ಹೋಗೋಕ್ಕಿಂತ ಮುಂಚೆ 6 ಗಂಟೆ 6:30 ಎದ್ಬಿಟ್ಟು ನಮ್ಮ ಮೇಷ್ಟ್ರು ಮನೆಗೆ ಹೋಗಿ 6:30 7:30 ಪಾಠ ಮುಗಿಸಿ ಮನೆಗೆ ಬಂದು ಆಮೇಲೆ 8:08 ಸ್ಕೂಲ್ಗೆ ಹೋಗ್ತಾ ಇದ್ವಿ. ಸೊ ದಿಸ್ ವಾಸ್ ಮೈ ಶೆಡ್ಯೂಲ್. ಸೊ ಸೈಕಲ್ ಅಲ್ಲಿ ನವರಂಗ್ ಹತ್ರ ಇದ್ರು, ನಾವು ರಾಜಾಜಿನಗರದಿಂದ ನವರಂಗಕ್ಕೆ ಸೈಕಲ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ವಾಪಸ್ ಬರ್ತಾ ಇದ್ದೆ. ಅಂಡ್ ದೆನ್ ಐ ಯೂಸ್ ಟು ಗೋ ಬ್ಯಾಕ್ ಟು ಸ್ಕೂಲ್ ಅಗೇನ್ ಟು ಬ್ಯಾಕ್ ಟು ನಾರ್ಮಲ್ ಎಜುಕೇಶನ್. ಬಟ್ ಸ್ಕೂಲು ಆಫ್ ದಿ ಸ್ಕೂಲ್ ಅವರ್ಸ್ ಕಲ್ಚರಲ್ ಈವೆಂಟ್ಸ್ಗೆ, ಕಾಂಪಿಟೇಷನ್ಸ್ಗೆ ಎಲ್ಲ ದೇ ಎನ್ಕರೇಜ್ಡ್ ಅಸ್. ನಾವು ಓದಿದ್ದು ಕಡಂಬಿ ಮತ್ತೆ ಕಾರ್ಮಲ್ ಸ್ಕೂಲಲ್ಲಿ ಇದ್ದಾಗಲೂ ಕಾಂಪಿಟೇಷನ್ಸ್ ಕಳ್ಸೋರು. ಅಂಡ್ ದೇ ಸಪೋರ್ಟೆಡ್, ಐ ಮೀನ್ ಆಲ್ ದಿ ಇನ್ಸ್ಟಿಟ್ಯೂಷನ್ಸ್ ವೇರ್ ಎವರ್ ದಟ್ ಐ ವಾಸ್, ದೇ ಸಪೋರ್ಟೆಡ್ ಕಲ್ಚರ್ ಅಂಡ್ ಆರ್ಟ್ಸ್ ವೆರಿ ಮಚ್. ಸೊ ವಿಚ್ ಐ ಥಿಂಕ್ ಐ ವಾಸ್ ಲಕ್ಕಿ ಟು ಬಿ ಇನ್ ದಟ್ ಶೋಸ್. ಸೊ ಸುಮಾರು ಅವಕಾಶಗಳು ಸಿಕ್ತು ಅಂಡ್ ಶಾಲೆಗಳು ಬಹಳ ಪ್ರೋತ್ಸಾಹ ಕೊಟ್ಟರು ನನಗೆ ಪರ್ಫಾರ್ಮ್ ಮಾಡೋದಕ್ಕೆ. ವೆರಿ ನೈಸ್, ವೆರಿ ನೈಸ್. ನೀವು ಅಷ್ಟು ಟೆಂಡರ್ ಏಜ್ ನಲ್ಲಿ ನೀವು ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟಾಯ್ತು. ಅದಾದ್ಮೇಲೆ ನಿಮ್ಮ ಎಜುಕೇಶನ್ ಹಾಗೂ ನಿಮ್ಮ ಈ ಕಲೆನ ನೀವು ಪಾರ್ಲರ್ಲಿ ಎರಡೂ ನಡೆಸ್ಕೊತಾ ಹೋದ್ರಿ ಅಂತಾನೆ ಹೇಳ್ಬೋದು ಅಲ್ವಾ ಪ್ರತಾಪ್? ಸೊ ಥ್ರೂ ಔಟ್ ನೀವು ಅಷ್ಟು ಸಣ್ಣ ಏಜ್ ನಲ್ಲಿ ಇಷ್ಟೆಲ್ಲ ನ್ಯಾಷನಲ್ ಲೆವೆಲ್ ಅಲ್ಲಿ ಪರ್ಫಾರ್ಮ್ ಮಾಡಿರೋರು, ಐ ಆಮ್ ಶ್ಯೂರ್ ಬೈ ದ ಟೈಮ್ ಯು ರೀಚ್ ಯುವರ್ ಗ್ರಾಜುಯೇಷನ್ ಅಥವಾ ಯೂನಿವರ್ಸಿಟಿ, ಸೊ ಅಲ್ಲಿ ಬಹಳಷ್ಟು ನೂರಾರು ಪರ್ಫಾರ್ಮೆನ್ಸಸ್ ಆಗೋಗಿರ್ಬೋದು ಅಲ್ವಾ? ಎಸ್. ಇನ್ಫ್ಯಾಕ್ಟ್ ನಾನು SLC ಮುಗಿಸಿ PUC ನಿಜಲಿಂಗಪ್ಪ ಕಾಲೇಜು ಕಾಮರ್ಸ್, ಅಂಡ್ ದೆನ್ ಐ ವೆಂಟ್ ಇನ್ ಟು BCom. ಐ ಡಿಡ್ ಕಾಮರ್ಸ್ ಆಲ್ 5 years ಇನ್ ನಿಜಲಿಂಗಪ್ಪ ಕಾಲೇಜ್. 5 ವರ್ಷ ಸತತವಾಗಿ ಐ ವೆಂಟ್ ಅಂಡ್ ಪರ್ಫಾರ್ಮ್ಡ್ ಆಲ್ ಓವರ್ ಇಂಟರ್ ಕಾಲೇಜ್ ಕಾಂಪಿಟೇಷನ್ಸ್ ಅಂಡ್ ಆಸ್ ಎನಿ ಅದರ್ ಪೀಪಲ್ ಬೇರೆ ಬೇರೆ ಇಂಟರ್ ಸ್ಟೇಟ್ ಕಾಂಪಿಟೇಷನ್ಸ್ ಎಲ್ಲದಕ್ಕೂ ಪರ್ಫಾರ್ಮ್ ಮಾಡ್ತಾ ಇದ್ದೆ. ಅಂಡ್ ಈ ತರ ಒಂದು ಕಾಂಪಿಟೇಷನ್ಸ್ ಅಲ್ಲಿ ಪರ್ಫಾರ್ಮ್ ಮಾಡುವಂತ ಅವಕಾಶಗಳಲ್ಲಿ ಬರ್ತಾ ಇದ್ದದ್ರಲ್ಲಿ ಒಂದು ಜ್ಞಾಪಕ ಇರುವಂತದ್ದು ಅಂತಂದ್ರೆ ಯುವ ಉತ್ಸವ್ ಅಂತ ಒಂದು ಮಾಡಿದ್ರು. ಯುವ ಉತ್ಸವ್ ಇಸ್ ಅಗೇನ್ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್. ಎವ್ರಿ ಸ್ಟೇಟ್ ಅಲ್ಲಿ ಒಂದೊಂದು ಕಾಂಪಿಟೇಷನ್ ಮಾಡ್ಬಿಟ್ಟು ಈಚ್ ಆರ್ಟ್ ಫಾರ್ಮ್ಗೆ, and they will select 1 or 2 people from each art form and they will be representing it in a bigger national level competition which was held in different states at that point. ಸೊ ಅದರಲ್ಲಿ ಯುವ ಉತ್ಸವ್ ಅಲ್ಲಿ ನಾನು ಕರ್ನಾಟಕನ ರೆಪ್ರೆಸೆಂಟ್ ಮಾಡುವಂತ ಒಂದು ಅವಕಾಶ ಸಿಕ್ತು. ಆ ವರ್ಷ ದೇ ಹ್ಯಾಡ್ ದಿ ಕಾಂಪಿಟೇಷನ್ ಇನ್ ಕ್ಯಾಲ್ಕಟಾ. ಸೊ ಕ್ಯಾಲ್ಕಟಾ ಅಲ್ಲಿ ದೇ ಇನ್ವೈಟೆಡ್ ಅಸ್ ಟು ಪರ್ಫಾರ್ಮ್ ಇನ್ ಕ್ಯಾಲ್ಕಟಾ ಅಂಡ್ ಐ ವೆಂಟ್ ಅಂಡ್ ರೆಪ್ರೆಸೆಂಟೆಡ್ ಕರ್ನಾಟಕ for Carnatic genre of percussion music in Calcutta. So that was in my late teens in my university. So that's another very memorable event in my life. So which was almost like ಬಹಳ ಎಕ್ಸೈಟಿಂಗ್ ಆಗಿತ್ತು ಜರ್ನಿ. ನಮ್ಗೆ ಕಾಂಪಿಟೇಷನ್ ಕರ್ಕೊಂಡೋದಾಗ ಹೇಗೆ ಅಂತಂದ್ರೆ, ಈ ಪ್ರೈಮ್ ಮಿನಿಸ್ಟರ್ ಬಂದಾಗ
ರೋಡ್ನೆಲ್ಲ ನಿಲ್ಲಿಸ್ಬಿಡ್ತಾರೆ ಅಂಡ್ ಓನ್ಲಿ ಇಸ್ ವೆಹಿಕಲ್ ಗೋಸ್ ಅಲ್ವಾ. ಸೊ ನಮ್ದು ಕಾಂಪಿಟೇಷನ್ಗೆ ಹೋಗ್ಬೇಕಾದ್ರೆ ವಿ ವರ್ ಪರ್ಫಾರ್ಮಿಂಗ್ ಇನ್ ಅ ವೆರಿ ಬಿಗ್ ಕ್ರಿಕೆಟ್ ಸ್ಟೇಡಿಯಂ ಇನ್ ಕಲ್ಕಟಾ, ಒನ್ ಆಫ್ ದಿ ಬಿಗ್ಗೆಸ್ಟ್ ಕ್ರಿಕೆಟ್ ಸ್ಟೇಡಿಯಮ್ಸ್ ಇನ್ ಕಲ್ಕಟಾ. ಅಂಡ್ ಇದು ಆಲ್ಮೋಸ್ಟ್ ಲೈಕ್ ಈ ಒಲಿಂಪಿಕ್ಸ್ ತರ ಎಲ್ಲ ಸ್ಟೇಟ್ಸ್ ನವರು ದೇ ಕಮ್ ವಿತ್ ದೇರ್ ಆರ್ಟ್ ಫಾರ್ಮ್ಸ್ ಅಂಡ್ ದೇ ಹೋಲ್ಡ್ ದೇರ್ ಫ್ಲಾಗ್ಸ್. ಆ ಮಾರ್ಚ್ ಓಪನಿಂಗ್ ಸೆರೆಮನಿ ಮಾಡ್ತಾರಲ್ಲ, ಅದೇ ತರನೇ ದೇ ಡಿಡ್ ಇಟ್ ಫಾರ್ ದಿಸ್ ಕಲ್ಚರಲ್ ಇವೆಂಟ್. ಸೊ ನಮ್ದು ಬಸ್ಸಸ್ ಬರ್ಬೇಕಾದ್ರೆ ದೇ ಸ್ಟಾಪ್ ದಿ ಟ್ರಾಫಿಕ್. Oh my God, Calcutta traffic is crazy anyway, you know. So they stop the traffic on either sides of the road and then bari numbers matra hogodu. So namge a teenage alli all this was very fascinating, and then you will feel so special about yourself. I'm sure you should and must, I would say, like a special ನೀವು ಹೌದು. ಆದ್ರೂ ಇದೆಲ್ಲ ಒಂದು ಆತಿಥ್ಯ ನೋಡಿದಾಗ ಡೆಫಿನೆಟ್ಲಿ ಯು ವಿಲ್ ಫೀಲ್ ಅಮೇಸಿಂಗ್. ಲೈಕ್ ಐ ಆಮ್ ಶೋರ್ ಯು ವುಡ್. ಅಂಡ್ ಒಂದ್ ಅನಿಸ್ತಾ ಇರೋದು, ಈ ಟ್ರಾವೆಲ್ ಅಲ್ಲೆಲ್ಲಾನು ನಿಮ್ಮ ಅಣ್ಣ ಕೂಡ ನಿಮ್ ಜೊತೆ ಇರ್ತಿದ್ರ, ಅಥವಾ ಇಟ್ ಇಸ್ ಸಮಥಿಂಗ್ ದಟ್ ಯು ಬ್ರಾಂಚ್ಡ್ ಔಟ್, ಯು ಸ್ಟಾರ್ಟೆಡ್ ಗೋಯಿಂಗ್ ಆನ್ ದಿಸ್? ಎಸ್, ಏನಾಯ್ತು ಅಂತಂದ್ರೆ ಅವನು 17 ವರ್ಷಕ್ಕೆನೆ ಹಿ ಸ್ಟಾರ್ಟೆಡ್ ಟು ಟ್ರಾವೆಲ್ ಇಂಟರ್ನ್ಯಾಷನಲಿ. ಸೊ ಅಲ್ಲಿ ಅಷ್ಟೊತ್ತಾಗ್ಲೇ ಅವನು ಇಂಡಿಯಾ ಎಲ್ಲ ಮುಗಿಸ್ಬಿಟ್ಟಿದ್ದ. ಸೊ ಬೇರೆ ಜಾಗ ಹುಡುಕ್ತಾ ಇದ್ದ. ಸೊ ಹಿ ಸ್ಟಾರ್ಟೆಡ್ ಟು ಟ್ರಾವೆಲ್ ಇಂಟರ್ನ್ಯಾಷನಲಿ. So at the age of 17, 18, he started to travel to Europe, Switzerland, Italy, Germany and all these places. So every time bandaglu he used to stay here for 6 months and all this time. So ಅವನು ಇಲ್ಲಿದ್ದಿದ್ದೆ ಜಾಸ್ತಿ ನಮ್ಮಲ್ಲಿ ಅಲ್ಲಿರೋದಕ್ಕಿಂತ. ಸೊ ಹಾಗಾಗಿ ಏನಾಯ್ತು, ನನಗೆ ಅವನ ಹತ್ರ ಪಾಠ ಕಲಿಯೋದಕ್ಕೆ ಅಷ್ಟು ಅವಕಾಶ ಆಗ್ಲಿಲ್ಲ ಆಮೇಲಿಂದ. ಸೊ ದಟ್ಸ್ ವೇರ್ ಆಲ್ ಮೈ ಇಂಡಿಪೆಂಡೆಂಟ್ ಜರ್ನಿ ಆಫ್ಟರ್ ಮೈ SSLC and college started, because he left the country and he branched himself in London from then on. Okay, so that gives me another interesting point to take a break. ಇವಾಗ ಒಂದು ಬ್ರೇಕ್ ತಗೊಳ್ಳುವಂತ ಸಮಯ ಬಂತು. ಸೊ ಇಂಡಿಯಾದಲ್ಲಿ ನಿಮಗೆ ಒಂದು ಸಣ್ಣ ದಾರಿ ತೋರಿಸಿದ್ರು. ಸೊ ಓಕೆ, ಹಿ ಆಲ್ ಎಂಟೈರ್ ಇಂಡಿಯಾ ಅವ್ರು ಕಾಂಕ್ವರ್ ಮಾಡಿ ದೆನ್ ನಿಮ್ಮನ್ನ ಬಿಟ್ರು. ನೀವೆಲ್ಲ ಹೋಗಿ ಎಲ್ಲಾ ಕಡೆ ಪರ್ಫಾರ್ಮ್ ಮಾಡಿ ಎಲ್ಲಾರ ಮನಗೆದ್ರಿ ಅಂತ ಆಯ್ತು. ಅವರು ಲಂಡನ್ಗೆ ಬಂದಾಯ್ತು. ಸೊ ನಿಮ್ಮ ಜರ್ನಿ ಲಂಡನ್ಗೆ ಹೇಗಾಯ್ತು? ಹಾಗೆ ಇಲ್ಲಿ ಬಂದು ನಿಮ್ಮ ನೆಕ್ಸ್ಟ್ ಫರ್ದರ್ ಹೇಗಿತ್ತು? ಯಾಕಂದ್ರೆ ಇಂಡಿಯಾದಲ್ಲಿ ಈಗಾಗ್ಲೇ ಬಹಳ ಹೆಸರು ಮಾಡಾಗೋಗಿತ್ತು. ನೀವು ಪುಟ್ಟ ಬಾಲ್ಯಾವಸ್ಥೆಯಿಂದಾನೆ ಒಂದು ಫೇಮ್ ನ ನೋಡಿರೋಂಥವ್ರು, ಪ್ರತಿಯೊಬ್ರು ನಿಮ್ಮನ್ನ ಗುರುತಿಸ್ತಾರೆ ಅಲ್ಲಿ ಅನ್ನುವಂತ ಒಂದು ಪರಿಸ್ಥಿತಿ. ಇಲ್ಲಿ ಬಂದು ಇಲ್ಲೇನಾದ್ರೂ ಸ್ಟ್ರಗಲ್ಸ್ ಇತ್ತಾ? ಸ್ಟ್ರಗಲ್ಸ್ ಗಿಂತ ಹೆಚ್ಚಾಗಿ ಇಲ್ಲಿಯ ಲೈಫ್ ಹೇಗೆ ಎಸ್ಟಾಬ್ಲಿಷ್ ಆಯ್ತು? ಇದನ್ನೆಲ್ಲ ನಿಮ್ಮ ಹತ್ರ ಸುಮಾರು ಕಥೆಗಳ ಮೂಲಕ ಕೇಳ್ಕೊಳ್ಳೋಣ ಅಂತೆ ಈ ಒಂದು ಪುಟ್ಟ ಬ್ರೇಕ್ ನ ನಂತರ. ಐ ಆಮ್ ಶ್ಯೂರ್ ನಮ್ ಲಿಸ್ನರ್ಸ್ ಇವತ್ತು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮನ ಕಂಟಿನ್ಯೂಸ್ ಆಗಿ ಕೇಳ್ತಾನೆ ಇರ್ತಾರೆ ಅಂತ ನನಗೆ ಗೊತ್ತು. ಹಾಗಾಗಿ ನಾನು ಅವರಿಗೆ ಕಾರ್ಯಕ್ರಮ ಕೇಳ್ತಾ ಇರಿ ಅಂತ ರಿಮೈಂಡ್ ಮಾಡಲ್ಲ. ಒಂದು ಬ್ರೇಕ್ ತಗೋತೀನಿ. ಬ್ರೇಕ್ ನಂತರ ಮತ್ತೆ ಬರ್ತಾ ಇದ್ದೀನಿ. ನಾನು ನಿಮ್ಮ ಫೇವ್ರೆಟ್ ರಶ್ಮಿ ಹಾಗೂ ಇವತ್ತಿನ ನಮ್ಮ ಸ್ಪೆಷಲ್ ಅತಿಥಿ ಪ್ರತಾಪ್ ಅವ್ರ ಜೊತೆಗೆ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. Always imagined owning your own coffee estate? It's now easy. Presenting to you Misty Waters by Urban Farmers, cradled amidst the soul-soothing aroma of coffee and comprising of plants like pepper, silver oak trees, timber and lots more at Sakleshpura in the Western Ghats of Karnataka. Available in different dimensions and equipped with modern resort amenities and completely managed by Urban Farmers and Agricultural Management Company. For more information, call on 9980808080. Get back to your roots and celebrate nature through agriculture. Misty Waters awaits you. Welcome back, ಕೇಳುಗರೆ. I hope you are all enjoying a musical special WhatsApp UK. ನಾನು ನಿಮ್ಮ ಅಜಯ್ ರಶ್ಮಿ ಮಾತಾಡ್ತಾ ಇದ್ದೀನಿ. ನನ್ನ ಜೊತೆಗಿದ್ದಾರೆ ನಿಮ್ಮ ಅಚ್ಚುಮೆಚ್ಚಿನ ಅಜಯ್ ಗಿರೀಶ್ ಹಾಗೂ ನಮ್ಮ ಇವತ್ತಿನ ಅಚ್ಚುಮೆಚ್ಚಿನ ಅತಿಥಿ ಪ್ರತಾಪ್ ರಾಮಚಂದ್ರ ಅವರು. ಪ್ರತಾಪ್, ಗಿರೀಶ್ ಹೇಳ್ದಾಗೆ ನಿಮ್ಮ ಮಾತಿನ ಮೋಡಿಯಿಂದ ಆಚೆಗೆ ಬರೋದೇ ನಮಗ್ ಕಷ್ಟ ಆಗೋಗ್ತಾ ಇದೆ. ಹಂಗೆ ನಮ್ಮ ಕೇಳುಗರು ಕೂಡ ಲೈಕ್ ಈ ಸೈಡ್ ನಾವು ಹೇಳೋದೇ ಬೇಡ, ಕೇಳ್ತಾ ಇರಿ ಅಂತ ಅವರು ಇದಕ್ಕೆ ರೇಡಿಯೋ ಹುಕ್ಕ ಹೋಗಿರ್ತಾರೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ನೀವು ಯುಕೆಗೆ ಬರ್ಬೇಕು ಅಂತ ಅಂದ್ರೆ ಏನೋ ಒಂದು ಕಂಡೀಷನ್ ಹಾಕಿದ್ರು ನಿಮ್ಮ ಅಣ್ಣ ಅಂತ ಹೇಳಿದ್ರಿ ಅವಾಗ್ಲೇ. ಸೊ ಅಲ್ಲಿ ಅಷ್ಟು ಸಪೋರ್ಟಿವ್ ಆಗಿದ್ದವರು ಅಂಡ್ ಲೈಕ್ ಲಿಟಲ್ ವೈಲ್ ನಿಮ್ಗೆ ನಿಮ್ಮ ಇಂಡಿಪೆಂಡೆನ್ಸ್ ಕೂಡ ಸಿಕ್ಕಿತ್ತು, ವೇರ್ ಯು ಕುಡ್ ಲೈಕ್ ಮೇಕ್ ಯೋರ್ ಮಾರ್ಕ್. ಅದಾದ್ಮೇಲಿಂದ ಯುಕೆಗೆ ಹೇಗೆ ಬಂದ್ರಿ ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಒಂದು ಪುಟಾಣಿ ಒಂದು ಕತೆ ಹೇಳಿ ನಿಮ್ದು. ನೀವು ಲಂಡನ್ಗೆ ಬಂದ ಕಥೆ. ಬೆಂಗಳೂರಿಂದ ಲಂಡನ್ಗೆ ಏನಾಯ್ತು, ಪ್ರತಿ ವರ್ಷ ಬೆಂಗಳೂರಿಗೆ ಇಲ್ಲಿಂದ ಬರ್ತಾ ಇದ್ದ ಪ್ರಕಾಶ್ ಹಾಲಿಡೇಸ್ಗೆ ಬಂದಾಗ. ದೆನ್ ಹಿ ಯೂಸ್ ಟು ಸ್ಟೇ ಫಾರ್ ಮಂತ್ಸ್ ಮ್ಯಾಕ್ಸಿಮಮ್.
Yeah. ಸೊ ಆ ಟೈಮಲ್ಲಿ ಅಗೈನ್ ವಿ ಯೂಸ್ ಟು ಕ್ಯಾಚ್ ಅಪ್ ಆನ್ ಮ್ಯೂಸಿಕ್ ಅಂಡ್ ಆಲ್ ದಿಸ್ ಕೈಂಡ್ ಆಫ್ ಥಿಂಗ್. ಸೊ ಅವನ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡಬೇಕು ಇಲ್ಲ ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡಬೇಕು ಅಂತಂದಾಗ ದೆನ್ ಹಿ ಯೂಸ್ ಟು ಸೇ ನಾನು ಅವಾಗ ಡಿಗ್ರಿ ಮುಗಿಸೋ ಸ್ಟೇಜ್ ಅಲ್ಲಿ ಇದೆ, ಫೈನಲ್ ಇಯರ್ ಆಫ್ ಮೈ ಡಿಗ್ರಿ. ಅಂಡ್ ದೆನ್ ಅವಾಗ ಹೇಳ್ತಾ ಇದ್ದ ಅವನು, ನೋಡು ನೀನು you have to take it seriously and then show something that you are very keen in music. ನಾನು ಅಲ್ಲಿ ಕರ್ಸೋ ಅಂತ ನಿಮ್ಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತಂದ್ರೆ you need to prove that you are keen in music ಅಂತ ಅಂದ್ಬಿಟ್ಟು generally he was talking. And I mean, intentionally he didn't mean it, but he just wanted me to get involved and prove myself and work towards music more than anything. So that stuck in my mind for a strong reason. ಹೌದು ಅಂತ ಅಂದ್ಬಿಟ್ಟು. ಬಟ್ ಅದೇ ಟೈಮಲ್ಲಿ ಏನಾಯ್ತು, ನನಗೆ ಒಂದು ಆಲ್ ಇಂಡಿಯಾ ರೇಡಿಯೋ ಕಾಂಪಿಟೇಷನ್ ಅನೌನ್ಸ್ ಮಾಡಿದ್ರು. ದೆನ್ ಐ ಗಾಟ್ ದಿ ಪ್ರೈಸ್ ಫಾರ್ ಘಟಮ್ ಅಗೇನ್ ಇನ್ ಆಲ್ ಇಂಡಿಯಾ ರೇಡಿಯೋ ಕಾಂಪಿಟೇಷನ್, ವಿಚ್ ಗೇವ್ ಮಿ ರೆಕಗ್ನಿಷನ್ ಆಸ್ ಅ ಗ್ರೇಡೆಡ್ ಆರ್ಟಿಸ್ಟ್ ಇನ್ ಆಲ್ ಇಂಡಿಯಾ ರೇಡಿಯೋ. ಸ್ಟ್ರೈಟ್ ಆಗಿ ಗ್ರೇಡೆಡ್ ಆರ್ಟಿಸ್ಟ್ ಅಂತ ಒಂದು ರೆಕಗ್ನಿಷನ್ ಸಿಕ್ತು. ನ್ಯಾಷನಲ್ ಲೆವೆಲ್ ಇಂದ ಒಂದು ಕಾಂಪಿಟೇಷನ್ ಗೆದ್ದಿದ್ದಕ್ಕೆ ಒಂದು ಟ್ರೋಫಿ, ಸರ್ಟಿಫಿಕೇಟ್, ಆಲ್ ದಟ್ ದೇ ಗೇವ್ ಅಂಡ್ ಹ್ಯಾಪನ್. ಸೊ ವಿಚ್ ವಾಸ್ ಅ big landmark in the his musical career to get that competition done. So and then which led, okay, so he's quite keen to do something and that. ಇದ್ರ ಮಧ್ಯದಲ್ಲಿ ಏನಾಯ್ತು ಅಂತಂದ್ರೆ ನನಗೆ ಹೇಗೆ ಎಲ್ಲಾರ್ಗು ಒಂದೊಂದು ಡಿವಿಯೇಷನ್ಸ್ ಬರ್ತಾ ಇರುತ್ತೆ ಲೈಫ್ ಅಲ್ಲಿ. sometimes not every day is a Sunday. energies ಹಾಗೆ ಇರಲ್ಲ. ಸೊ you drop out of what you're doing and things like that. But ನನಗೆ ರಿಯಲ್ ಆಗಿ I want to really play this instrument ಅಂತ ಅನ್ಸಿದ್ದು ನಾನು ಯೂನಿವರ್ಸಿಟಿ ಬಿಟ್ಟು ಕೆಲಸ ಜಾಯಿನ್ ಆಗಕ್ಕೆ ಈ ಎರಡರ ಮಧ್ಯದಲ್ಲಿ ಇದ್ದಂತ ಒಂದು ಗ್ಯಾಪ್ ಅಲ್ಲಿ. ಅವಾಗ ಸಾಫ್ಟ್ವೇರ್ ವಾಸ್ ಅ ಬಿಗ್ ಬಿಗ್ ಥಿಂಗ್. Everybody wanted to do software, okay? And I was from BCom background, but ನಮ್ ರೋಡ್ ಅಲ್ಲಿ ಇದ್ದವ್ರು ಎಲ್ಲಾರು ಸಾಫ್ಟ್ವೇರ್ ಇಂಜಿನಿಯರ್. ಇವತ್ತು ಅಮೆರಿಕ ಹೊಟ್ಟ, ನೋಡು ನಾಳೆ ಅವನು ಅಮೆರಿಕ ಹೊಟ್ಟ, ಇದೇ ನ್ಯೂಸ್ ಇತ್ತು. ಸರಿ, ನಮ್ಮ ಮನೇಲಿ ನಮ್ಮ ಅಮ್ಮನೋ ಇಲ್ಲ ನೀನು ಕಂಪ್ಯೂಟರ್ ಕೋರ್ಸ್ ಮಾಡ್ಕೊಳ್ಳೋ ಅಂತ ಅಂದ್ಬಿಟ್ಟು ಹೇಳಿದ್ರು. ನಾನು NIT ಜಾಯ್ನ್ ಆದೆ 2 years. ಸೊ ಸಾಫ್ಟ್ವೇರ್ ಪ್ರೋಗ್ರಾಮಿಂಗು ಮಾಡಿದ್ದೀನಿ ನಾನು. So then ಈ ಎರಡರ ಮಧ್ಯದಲ್ಲಿ ನನಗೇನಾಯ್ತು ಅಂತಂದ್ರೆ I fell into this group of 6 musicians, ನನ್ನ childhood friends. We started a band, rhythm percussion band called Inchara. It was again a band which focused only on percussion music. So it was fantastic. ನಮ್ಗೆ ಬಟ್ ಏನು ಅಂತಂದ್ರೆ ಬಹಳ ಗಲಾಟೆ ಶಬ್ದ, ಎಲ್ಲ ಪರ್ಕಷನ್, ಮೃದಂಗ, ಘಟ, ಮೋರ್ಸಿಂಗು, ಕಂಜರ, ತಬಲಾ ಎಲ್ಲ ಗಲಾಟೆ ಮಾಡುವಂತ ವಾದ್ಯಗಳೇನೇನೆ. ಬಟ್ ಎಲ್ಲಿ ಅಭ್ಯಾಸ ಮಾಡೋದು ಅನ್ನೋ ಒಂದು ಪ್ರಶ್ನೆ ಬಂದ್ಬಿಡ್ತು ನಮ್ಗೆ. ಯಾಕಂತಂದ್ರೆ ಎಲ್ಲಾರು ಇವತ್ತು ಒಂದಿನ ಕೊಡ್ತಾರೆ, 2 ದಿನ ಜಾಗ ಹುಡುಕ್ಬೋದು, ತಲೆನೋವು ಬರುತ್ತೆ ಅಂತಾರೆ. ಸೊ ಹಂಗಾಗಿ ಒಂದಿನ ನನ್ನ ಫ್ರೆಂಡ್ ಮನೇಲಿ, ಒಂದಿನ ನನ್ನ ಮನೇಲಿ, ಇನ್ನೊಬ್ಬರ ದಿನ ಇನ್ನೊಂದ್ ಮನೇಲಿ, ಹೀಗೆ ಯೂಸ್ ಟು ಪಬ್ ಕ್ರಾಲ್ ತರ ಯೂಸ್ ಟು ಡೂ ಪ್ರಾಕ್ಟೀಸ್ ಕ್ರಾಲ್. ಒಂದ್ಸತಿ ಏನಾಯ್ತು, ಇದನ್ನ ಈ ಅವಸ್ಥೆ ನೋಡಕ್ ಆಗ್ದಿರ ನನ್ನ ಫ್ರೆಂಡ್ ಒಬ್ಬ ಸೀನಿಯರ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದ್ದ. ಅವ್ನ ಮನೆ ಹತ್ರ ಒಂದು ಕಾಳಿ ದೇವಸ್ಥಾನ ಇತ್ತು. ಆ ಕಾಳಿ ದೇವಸ್ಥಾನದ ಕೀ ಕೊಟ್ರು ಆ ಪೂಜಾರು. ಬೆಳಗ್ಗೆ ರಾತ್ರಿ 9 ಗಂಟೆ ಪೂಜೆ ಮುಗಿಸ್ತೀನಿ, ಬೆಳಗ್ಗೆ 5 ಗಂಟೆಗೆ ಬರ್ತೀನಿ, 9 ಗಂಟೆಯಿಂದ 5 ಗಂಟೆ ತನಕ ಈ ದೇವಸ್ಥಾನ ನಿಮ್ದು, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಆ ಕೀ ಕೊಟ್ರು. ಸೊ ನಾವೆಲ್ಲರೂ ರಾಜಾಜಿನಗರದಿಂದ 9 ಗಂಟೆಗೆ ಊಟ ಮಾಡ್ಕೊಂಡು ವಿ ಯೂಸ್ ಟು ಗೋ ಟು ದಿಸ್ ಕಾಳಿ ದೇವಸ್ಥಾನ, ಪ್ರಾಕ್ಟೀಸ್ ದೇರ್ ಅಪ್ ಟಿಲ್ ಅರ್ಲಿ ಮಾರ್ನಿಂಗ್ 5 o'clock and come back. So this is some really fascinating and very memorable time in my life. So idralli we created some amazing percussion music, and this got really inspired me to play music more. And that ಅದನ್ನ ನೋಡಿ ಅದ್ರದ್ದು CD ನು ರಿಲೀಸ್ ಮಾಡಿದ್ರು. ಸೊ ಇದನ್ನೆಲ್ಲ ನೋಡಿದ್ಮೇಲೆ ಪ್ರಕಾಶ್ felt okay, this guy is worth getting ಅಂತ ಅಂದ್ಬಿಟ್ಟು ಕ್ವಾಲಿಫಿಕೇಶನ್ ಸಿಕ್ತು. And that's when in 2001 97 ಅಲ್ಲಿ I came for 2-3 projects. And 2001 I came for good to teach in one of the institutions in Wembley as a mridangam teacher to teach in London. So that's my ಅವಾಗಿಂದನೇ ಅಂದ್ರೆ ದಟ್ ವಾಸ್ ಯುವರ್ ಪ್ರೊಫೆಷನ್ ದೆನ್, ಇಲ್ಲ ಅಂದ್ರೆ ನಿಮ್ಮ BCom ಆಗ್ಲಿ NIT ಆಗ್ಲಿ ಅದನ್ನೇ ಏನಕ್ಕಾದ್ರೂ ಯೂಸ್ ಮಾಡಿದ್ರು? ಡಿಡ್ ಯು ಸ್ಟಾರ್ಟ್ ಟು ವರ್ಕ್ ಆಸ್ ವೆಲ್ ಆಸ್ ಇದು ಟೀಚಿಂಗ್ ಮ್ಯೂಸಿಕ್, ಅಥವಾ ಡಿಡ್ ಯು ಸ್ಟಾರ್ಟ್ ಹಿಯರ್ ಇನ್ UK ಸ್ಟ್ರೇಟ್ ಅವೇ ಲೈಕ್ ಇನ್ ಟು ಮ್ಯೂಸಿಕ್?
ಇಲ್ಲ, ಬೆಂಗಳೂರಲ್ಲಿ 2 ವರ್ಷ ಸಾಫ್ಟ್ವೇರ್ ಅಲ್ಲಿ ಮಣ್ಣು ಹೊತ್ತಿದ್ದೀನಿ ನಾನು. ಸಾಫ್ಟ್ವೇರ್ ಕಂಪನಿಲಿ ಕೆಲಸ ಮಾಡಿ ಅಲ್ಲಿ ಬರ್ದಿರ ಈ ಪ್ರತಿದಿನ ನಮಗ್ ಕಚೇರಿ. ಸೊ ಒಂದಿನ ಅಮ್ಮಂಗ್ ಹುಷಾರಿಲ್ಲ, ಸರ್ ಬೇಗ ಹೋಗ್ಬೇಕು, ಇನ್ನೊಂದ್ ದಿನ ಸರ್ ನಮ್ ತಾತಂಗ್ ಹುಷಾರಿಲ್ಲ, ಸರ್ ಅಯ್ಯೋ ನಮ್ಮ ಅಜ್ಜಿಗ್ ಹುಷಾರಿಲ್ಲ ಹೇಳಿ 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 ಹೀಗೆ ಒಂದಲ್ಲ 2 ದಿನ ಪ್ರತಿ ಸತಿ ತಪ್ಪಿಸ್ಕೊಂಡು ಕೊನೆಗೆ ನನ್ ಫ್ರೆಂಡ್ ಇದೆ ಕಂಪನಿ ಸದ್ಯ, ಅವ್ನು ಹೇಳ್ದ, ನೋಡು ನೀನು ಇಲ್ಲ ಮ್ಯೂಸಿಕ್ ಅಲ್ಲಿ ಇರ್ತೀನಿ ಅಂತ ಡಿಸೈಡ್ ಮಾಡೋ, ಇಲ್ಲ ಅಂತಂದ್ರೆ ಸಾಫ್ಟ್ವೇರ್ ಅಲ್ಲಿ ಇರ್ತೀನಿ ಅಂತ ಡಿಸೈಡ್ ಮಾಡೋ, ಅಲ್ಲೊಂದ್ ಕಾಲು ಇಲ್ಲೊಂದ್ ಕಾಲು ಇಡಬೇಡ ಅಂತ. ಸೊ ಅವತ್ತು ಐ ಡಿಸೈಡೆಡ್ ದಟ್ ಓಕೆ, ಐ ಆಮ್ ಗೋಯಿಂಗ್ ಟು, ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ, ಐ ಆಮ್ ಗೋಯಿಂಗ್ ಟು ಗೆಟ್ ರಿಡ್ ಆಫ್ ಇಟ್ ಅಂತ ಅಂದ್ಬಿಟ್ಟು. ಅಂಡ್ ದೆನ್ ಅಟ್ ದಿ ಸೇಮ್ ಟೈಮ್ ಐ ಗಾಟ್ ದಿಸ್ ಆಫರ್ ಟು ಕಮ್ ಟು UK. ಸೊ UK ಬಂದಿದ್ದು ನಾನು ಆನ್ artist work permit, and I have stayed all through as artist until today in UK. ನಾನು ಬೇರೆ ಇನ್ನೇನು ಕೆಲಸ ಮಾಡಲಿಲ್ಲ, but throughout these 22 decades in UK is my music only. So you came here, ಯಾವ organization did you say, ಯಾವ institution ಅಲ್ಲಿ like you started here in UK ಅಂತ? ನಾನು ವೆಂಬ್ಲಿಲಿ ತಮಿಳ್ ಸ್ಕೂಲ್, ಲಂಡನ್ ತಮಿಳ್ ಸ್ಕೂಲ್ ಅಂತ ಒಂದು ವೆಂಬ್ಲಿಲಿ, ನಾರ್ತ್ ವೆಂಬ್ಲಿಲಿ ಇತ್ತು. ಓಕೆ ಓಕೆ. ಹಾ. ಸೊ ಅವರು ನಾನು 97-98 ಅಲ್ಲಿ ಇಲ್ಲಿ ಪರ್ಫಾರ್ಮ್ ಮಾಡಕ್ ಬಂದಾಗ ದೇ saw me perform and they approached me to say that will you be interested to come and teach in our institution ಅಂತ ಅಂದ್ಬಿಟ್ಟು. So but I was going back because I was on a short visit, and then I said, look, my brother is here, this is his number, so just get in touch with him and then I'll be, if whatever that he decides, I'll be happy to go with it ಅಂತ ಅಂದ್ಬಿಟ್ಟು. And that's how all this fell into place. And ಪ್ರಕಾಶ್ ಜೊತೆ ಅವ್ರ ಸಂಬಂಧ ಮಾಡಿ ಅವರು ಕರೆಸ್ಬೇಕು ಅಂತ ಮಾಡಿ ಅವರೇ ವರ್ಕ್ ಪರ್ಮಿಟ್ ಮಾಡಿ ನನ್ನ ಕರೆಸ್ತಾರೆ ಇಲ್ಲಿಗೆ. ಬ್ರಿಲಿಯಂಟ್. ಸೊ ಅವಾಗಿಂದ ಇಲ್ಲಿಯವರೆಗೂ ನಮ್ಮ ಇಲ್ಲಿ ಲಂಡನ್ ಅಲ್ಲಿ ಇರುವಂತಹ ಇಂಡಿಯನ್ಸ್ಗೆ ಇರ್ಬೋದು, ಇಲ್ಲ ಏನೋ ಲೈಕ್ ಯಾರಿಗಾದ್ರೂ ಮ್ಯೂಸಿಕ್ ಅಲ್ಲಿ ಇಂಟ್ರೆಸ್ಟ್ ಇರುವಂತಹವರಿಗೆ ನೀವು ಟೀಚ್ ಮಾಡ್ತಾ ಇದ್ದೀರಾ. ಅಷ್ಟೇ ಅಲ್ಲ, ಲೈಕ್ ಎಷ್ಟು ಬೇರೆ ಪ್ರಾಜೆಕ್ಟ್ಸ್ ಗಳು ಕೂಡ ಮಾಡಿದ್ದೀರಾ, ಏನೋ ಲೈಕ್ ಫ್ಯೂಷನ್ ಪ್ರಾಜೆಕ್ಟ್ಸ್ ಕೂಡ. ಇದೆಲ್ಲದ್ರ ಬಗ್ಗೆ ಮಾತಾಡೋಣ ಪ್ರತಾಪ್. ಆದ್ರೆ ಇವಾಗ ಒಂದೇ ಒಂದು ಪುಟ್ಟ ಬ್ರೇಕ್, ಅದಾದ್ಮೇಲೆ ಮತ್ತೆ ಸಿಗ್ತೀವಿ. ಕೇಳುಗರೆ ಎಲ್ಲೂ ಹೋಗ್ಬೇಡಿ, ಯಾಕೆಂದ್ರೆ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಎಲ್ಲ ಕಾನ್ವರ್ಸೇಷನ್ ಪ್ರತಾಪ್ ಅವ್ರ ಜೊತೆಗೆ. ಸೊ ಹಾಗಾಗಿ ಕೇಳ್ತಾರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಅಮೆರಿಕ, ಯುರೋಪ್, ಮಿಡಲ್ ಈಸ್ಟ್, ಆಸ್ಟ್ರೇಲಿಯಾ ಹೀಗೆ ಪ್ರಪಂಚದಾದ್ಯಂತ ಇರುವಂತಹ ಕನ್ನಡಿಗರಿಗೆ ನಿಮ್ಮ ಬ್ರ್ಯಾಂಡ್ ಅನ್ನ ಪರಿಚಯ ಮಾಡಬೇಕಾ? ಅಡ್ವರ್ಟೈಸ್ ಮಾಡಿ ನಮ್ಮ ರೇಡಿಯೋದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಇಮೇಲ್ ಮಾಡಿ advertise@nammradio.com. ನೀವು ಕೇಳ್ತಾ ಇರೋದು ವಾಟ್ಸ್ಆಪ್ UK. ಇದು UK ಇಂದ ನೇರವಾಗಿ ಪ್ರಸಾರ ಆಗೋ ಕಾರ್ಯಕ್ರಮ, ಹಾಗೂ ಈ ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ಸ್ ಅರ್ಬನ್ ಫಾರ್ಮರ್ಸ್. ನಾನ್ ನಿಮ್ಮ ಅಜ್ಜಿ ಗಿರೀಶ್, ನನ್ನೊಟ್ಟಿಗೆ ನಿಮ್ಮ ಫೇವ್ರೆಟ್ ರಶ್ಮಿ, ಹಾಗೂ ಇವತ್ತಿನ ನಮ್ಮ ಇಂಟ್ರೆಸ್ಟಿಂಗ್ ಇಂಟರ್ನ್ಯಾಷನಲ್ ಪರ್ಫಾರ್ಮರ್ ಪ್ರತಾಪ್ ರಾಮಚಂದ್ರ ಅವರು. ಪ್ರತಾಪ್, ಬ್ರೇಕ್ ಹೋಗೋ ಮುಂಚೆ ಮಾತಾಡ್ತಾ UK ಬಂದ್ಬಿಟ್ರಿ. UK ನಲ್ಲಿ ಕೆಲವೊಂದು ಪರ್ಫಾರ್ಮೆನ್ಸ್ ಕೊಟ್ಬಿಟ್ರಿ, ಅಣ್ಣನ ಹತ್ರ ಸೈ ಅನ್ನಿಸ್ಕೊಂಡ್ರಿ. ಆದ್ರೆ UK ಜರ್ನಿನಲ್ಲಿ ಏನಾದ್ರೂ ಚಾಲೆಂಜಸ್ ಇತ್ತಾ, ಅಥವಾ ಹಿಯರ್ ಅಣ್ಣ ಮೊದಲೇ ಬಂದಿದ್ರಿಂದ ಒಂಥರ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಆಗಿತ್ತು, ಸೊ ಇಟ್ ವಾಸ್ ಮಚ್ ಈಸಿಯರ್, ಸ್ಮೂದರ್ ಫಾರ್ ಯು, ಅಥವಾ ಯು ಹ್ಯಾಡ್ ಟು ಸ್ಟಾರ್ಟ್ ಫ್ರಮ್ ಸ್ಕ್ರಾಚ್? ಹೇಗಿತ್ತು ನಿಮ್ಮ ಜರ್ನಿಯಲ್ಲಿ? ಇಟ್ಸ್ ನೆವರ್ ಈಸಿ, ಬಟ್ ಒಂದು ಅಡ್ವಾಂಟೇಜ್ ಏನಿತ್ತು ಅಂತಂದ್ರೆ ಬರ್ತಿದ್ದಂಗೆ ಇಳ್ಕೊಳ್ಳೋದಕ್ಕೆ ಒಂದು ನೆಲೆ ಅನ್ನೋದೊಂದಿತ್ತು ಆಲ್ರೆಡಿ. ಅಂಡ್ ಎರಡೊತ್ತಲ್ಲ 3 ಹೊತ್ತು ಬಿಸಿ ಬಿಸಿಯಾಗಿ ಅಡಿಗೆ ಮಾಡಾಕಿ, ತಿಂಡಿ ಮಾಡಾಕಿ ನೋಡ್ಕೊಳ್ಳೋದಿಕ್ಕೆ ನಮ್ಮ ಅಣ್ಣನ ಮನೆ ಅತ್ತಿಗೆ ಇದ್ರು. ಸೊ ನನಗೆ ಆ ಒಂದು ದೊಡ್ಡ ಒಂದು ಜವಾಬ್ದಾರಿ. ಅದಕ್ಕೆ ಇವತ್ಗೂ ಇನ್ನೂ ಅಡಿಗೆ ಮಾಡಕ್ ಬರಲ್ಲ, ನನ್ನ ಹೆಂಡತಿ ಬೈತಾನೆ ಇರ್ತಾಳೆ. ಸೊ ಯಾಕೆ ಅಂತಂದ್ರೆ ನಮ್ಮ ಅತ್ತಿಗೆ ಸೂಪರ್ ಆಗಿ ಅಡಿಗೆ ಮಾಡ್ತಾರೆ, ಅಂಡ್ ಪ್ರಕಾಶ್ ಆಲ್ಸೋ ಸಖತ್ತಾಗಿ ಅಡಿಗೆ ಮಾಡ್ತಾನೆ. ಸೊ ಇವ್ರಿಬ್ರು ಇರ್ಬೇಕಾದ್ರೆ ನನಗೆ ಒಂದು ಅಡಿಗೆ ಮಾಡುವಂತ ಒಂದು ಅವಕಾಶನೇ ಸಿಕ್ಲಿಲ್ಲ. ಅದಾದ್ಮೇಲೆ ಮದುವೆ ಆದ್ಮೇಲೆ ನನ್ನ ಹೆಂಡತಿನೂ ಸೂಪರ್ ಆಗಿ ಅಡಿಗೆ ಮಾಡ್ತಾಳೆ. ಸೊ 3 ಜನನು ಅಡಿಗೆ ಮನೆಯಲ್ಲೇ ಇದ್ದಿದ್ರಿಂದ ನಮ್ಮ ಮನೆಗೆ ನನಗೆ ಐ ಡಿಂಟ್ ಗೆಟ್ ಟು ಕುಕ್ ಸೋ ಮಚ್, ಬಟ್ ಐ ಎಂಜಾಯ್ಡ್ ಈಟಿಂಗ್. ಸೊ ಆ ತರ ಒಂದು ನನಗೆ ಸ್ಟ್ರಗಲ್ ಅಂತ ಏನೂ ಆಗ್ಲಿಲ್ಲ, ಬಿಕಾಸ್ ಆಲ್ರೆಡಿ ಅವ್ನು ಇಲ್ಲಿ ಬಂದು ಎಸ್ಟಾಬ್ಲಿಷ್ ಆಗಿದ್ದ, ಅಂಡ್ ಆಲ್ರೆಡಿ ಕಾಂಟ್ಯಾಕ್ಟ್ಸ್ ಇತ್ತು, ಅಂಡ್ ಆಲ್ರೆಡಿ ಸಾಕಷ್ಟು ವರ್ಕ್ ಇತ್ತು, ಅಂಡ್ ದೇರ್ ವಾಸ್ ವರ್ಕ್ ವಿಚ್ ವಾಸ್ ಮೋರ್ ಫಾರ್ ಎನಫ್ ಫಾರ್ ಒನ್ ಮೋರ್ ಆರ್ಟಿಸ್ಟ್. ಸೊ ಆ ತರ ಒಂದು ಸಿಚುಯೇಷನ್ ಅಲ್ಲೇ ನಾನು ಇಲ್ಲಿಗೆ UK ಬಂದಿದ್ದು. ಸೊ ಹಾಗಾಗಿ ಐ ವಾಸ್ ಬಿಸಿ ಫ್ರಮ್ ಡೇ 1. So again, as Prakash being Prakash, ಸಾಯಂಕಾಲ ಕ್ಲಾಸ್, ಇವತ್ತು ಈ ಅಂಡರ್ಗ್ರೌಂಡ್ ಪಿಕ್ಕಡಿಲಿ ಲೈನ್ ಇಳ್ಕೊಂಡು ಅಲ್ಲಿಂದ ಸೆಂಟ್ರಲ್ ಲೈನ್ ಅಲ್ಲಿ ಹೋಗ್ಬಿಟ್ಟು ಈ ಆಚೆ ಬಂದ್ರೆ ಅವ್ರು ಬಂದಿರ್ತಾರೆ, ಹೋಗ್ಬಿಟ್ಟು ಅಲ್ಲಿ ಕ್ಲಾಸ್ ಮುಗಿಸ್ಕೊಂಡ್ ಬಂದ್ಬಿಡು, ಅವ್ರು ಕರ್ಕೊಂಡು ಹೋಗ್ತಾರೆ, ಅಷ್ಟೇನೆ. ದಟ್ಸ್ ಆಲ್ ದಿ ಇನ್ಸ್ಟ್ರಕ್ಷನ್ಸ್ ಐ ವುಡ್ ಗೆಟ್. So these are my very fond memories of my London journey. So buying tickets and then going to that, I was pretty new,
ಬಟ್ ಹಿ ಸೆಡ್ ಯು ಆರ್ ನ್ಯೂ, ಯಂಗ್, ಎಕ್ಸ್ಪ್ಲೋರ್, ಖಂಡಿತ ಕಳೆದೋಗ್ತೀಯಾ, ಈ ಟ್ರೈನ್ ಅಲ್ಲ ಇನ್ನೊಂದು ಟ್ರೈನ್ ಹಚ್ತೀಯಾ, ಇನ್ನೊಂದು ಸ್ಟೇಷನ್ ಅಲ್ಲಿ ಇಳ್ಕೊಂತೀಯಾ, ಆಲ್ ದಿಸ್ ವಿಲ್ ಹ್ಯಾಪನ್, ಬಟ್ ದಿಸ್ ಇಸ್ ಹೌ ಇಟ್ ಜರ್ನಿ ಈಸ್ ಅಂತ ಅಂದ್ಬಿಟ್ಟು. ಬಟ್ he was very true. So and that gave me a lot of confidence to do and explore my own field as I've started from then on to explore my own and also create my own network of work, not just depend on one network. So but ನಮಗೆ ಯಾವಾಗಲೂ ವಿ ಆಲ್ವೇಸ್ ಎಕ್ಸ್ಚೇಂಜ್ ವರ್ಕ್ ಬಿಟ್ವೀನ್ ಮೀ ಅಂಡ್ ಪ್ರಕಾಶ್. ನನಗೆ ಬಂದರೆ ಅವನಿಗೆ, ಅವನಿಗೆ ಬಂದರೆ ನನಗೆ, ನಾನು ಫ್ರೀ ಇಲ್ಲ ಅಂದರೆ ಅವನು ಅಂತ ಅಂದ್ಬಿಟ್ಟು. ಅಟ್ ದಿ ಸೇಮ್ ಟೈಮ್ ಪೀಪಲ್ ನೋ ಅಸ್ ವೆಲ್. ಸೊ ನನ್ನ ಕೈಲಾಗ್ತಿಲ್ಲ, ನನ್ನ ತಮ್ಮ ಬರ್ತಾನೆ ಅಂತ ಅವ್ನು ಹೇಳಿದ್ರು ಪ್ರಾಬ್ಲಮ್ ಇಲ್ಲ, ಅಥವಾ ನನ್ನ ಕೈಲಾಗ್ತಿಲ್ಲ ನಮ್ಮ ಅಣ್ಣ ಬರ್ತಾನೆ ಅಂತ ಹೇಳಿದ್ರು ಪ್ರಾಬ್ಲಮ್ ಇಲ್ಲ. ಸೊ ಬೋತ್ ಆಫ್ ಅಸ್ ಇಸ್ ಬೀನ್ ಇನ್ ದಟ್ ಶೂಸ್ ಲಕಿಲಿ ಆಲ್ ದೀಸ್ ಇಯರ್ಸ್. ವೆರಿ ನೈಸ್. ಸೊ ನೀವು ಹೇಳ್ತಾ ಇರೋದು ಡೆಫಿನೆಟ್ಲಿ ಐ ಕ್ಯಾನ್ ಸಿ ದಟ್ ಬಾಂಡಿಂಗ್, ನೀವು ಮತ್ತೆ ನಿಮ್ಮ ಅಣ್ಣನ ಮಧ್ಯೆ ಇರುವಂತ ಒಂದು ಬಾಂಡಿಂಗ್ ಬಹಳನೇ ಚೆನ್ನಾಗಿ ಅನಿಸ್ತಾ ಇದೆ. ನನಗೆ ನಮ್ಮ ಅಣ್ಣ ನೆನಪಾಗ್ತಾ ಇದ್ದಾರೆ ಫಾರ್ ಶೋರ್. ಐ ಆಮ್ ಶೋರ್ ನಮ್ಮ ಸುಮಾರು ಜನ ಲಿಸ್ನರ್ಸ್ಗೆ ಅವ್ರವ್ರ ಸಿಬ್ಲಿಂಗ್ಸ್ ಈ ತರಾನೇ ಯಾರೊಬ್ರು ಪ್ರೊಟೆಕ್ಟಿವ್ ಆಗಿ ಬಹಳನೇ ಹೆಲ್ಪ್ ಮಾಡ್ತಾ ಇರೋ ಎಲ್ರಿಗೂ ನೆನಪು ಮಾಡ್ಕೋತಾರೆ. ಎವ್ರಿ ಒನ್ ವುಡ್ ಬಿ ನಾಸ್ಟಾಲ್ಜಿಕ್ ಫಾರ್ ಶೋರ್. ನಿಮ್ಮ ಈ ಕ್ಲಾಸಿಕಲ್ ಬ್ಯಾಕ್ ಗ್ರೌಂಡ್ ನೀವು ಕಲ್ತಿದ್ದು ಅದೆಲ್ಲಾನು ಇಲ್ಲಿ ಬಂದ್ಮೇಲೆ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಗಳ ಜೊತೆಗೆ ಕೊಲಾಬ್ರೇಷನ್ ಆಗಿರ್ಬೋದು, ಅಥವಾ ನೀವೊಂಥರ ಫ್ಯೂಷನ್ ಆರ್ಟ್ ನಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೋಬೇಕು ಅನ್ನೋ ಒಂದು ಮನಸ್ಥಿತಿ ಯಾವಾಗ ಬಂತು, ಹಾಗೆ ಯಾವಾಗಿಂದ ಅದನ್ನ ಶುರು ಮಾಡಿದ್ರಿ? ಅದನ್ನ ಹೇಳಬೇಕು ಅಂತಂದ್ರೆ ಐ ಶುಡ್ ರಿಯಲಿ ಥ್ಯಾಂಕ್ ಇಂಗ್ಲೆಂಡ್ ಫಾರ್ ದಾಟ್, ಬಿಕಾಸ್ ಇಂಗ್ಲೆಂಡ್ ಇಸ್ ಸಚ್ ಅ ಡೈವರ್ಸ್ಡ್ ಕಮ್ಯುನಿಟಿ. ಇವತ್ತು ನೋಡಿ, ನಾವು ನೀವು ಇಲ್ಲಿ ಕೂತ್ಕೊಂಡು ಕನ್ನಡ ಮಾತಾಡ್ತಾ ಇದೀವಿ, ಕನ್ನಡ ರೇಡಿಯೋ ನಡೀತಾ ಇದೆ, ಕನ್ನಡ ಸಂಘಗಳಿದೆ, ಕನ್ನಡದು ಡಾನ್ಸ್ ಪ್ರೋಗ್ರಾಮ್ಗಳು ನಡೀತಾ ಇದೆ, ಕನ್ನಡ ಕಲೀರಿ ಅನ್ನೋ ಒಂದು ಜಾಗೃತಿ ನಡೀತಾ ಇದೆ. ಸೊ ಐ ಥಿಂಕ್ ದೇವಸ್ಥಾನಗಳಿದೆ, ನಮ್ದೇ ಆದಂತ ಕನ್ನಡದವ್ರು ನಡೆಸ್ತಾ ಇರೋಂತ, ಈಗ MTR ಕೂಡ ಬಂದಿದೆ ನಮ್ಮ ಊರಲ್ಲಿ, ಅದ್ ನಡೆಸ್ತಾ ಇರೋರು ಕನ್ನಡದವರೇನೆ. ಸೊ ಫ್ರಮ್ ದಿ ಟೈಮ್ 1997 ಇಂದ ಇಲ್ಲಿ ತನಕ ಐ ಹ್ಯಾವ್ ಸೀನ್ ದಿ ಜರ್ನಿ ಇನ್ ಲಂಡನ್. So we have come a very long way, and I think we all have to thank London for giving us this diverse opportunity to live wherever we are. So ee tara not only within the community but also outside the communal work related to arts irbodu, music irbodu, it is versatile. And England has given me a lot of exposure to explore and experiment my own work. ನನ್ನ ಒಂದು ಸ್ವಂತ ವರ್ಕ್ನ ಬೇರೆ ಒಂದು ಆರ್ಟ್ ಫಾರ್ಮ್ಸ್ ಜೊತೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಲಂಡನ್ ಸಾಕಷ್ಟು ಹೆಲ್ಪ್ ಮಾಡಿದೆ ನನಗೆ. ಆ್ಯಂಡ್ ಇದರಲ್ಲಿ ನನ್ನ ಒಂದು ಆರ್ಟ್ ಫಾರ್ಮ್ ಬಗ್ಗೆ ನಾನು ಬಹಳ ಕಲ್ತಿದ್ದೀನಿ ಬೇರೆ ಒಂದು ಆರ್ಟ್ ಫಾರ್ಮ್ಸ್ ಇಂದ. So I have to really give credit to this country for promoting diversity in the arts. ಸೊ ಹಾಗಾಗಿ ನನಗೆ ಯಾಕೆಂತಂದ್ರೆ ಬೆಂಗಳೂರು ತರಾನೇ ಇಲ್ಲಿ ಚೈನೀಸ್ ಇದಾರೆ, ಜಾಪನೀಸ್ ಇದಾರೆ, ಯು ನೇಮ್ ದಿ ಕಲ್ಚರ್, ವಿ ಹ್ಯಾವ್ ಇಟ್ ಇನ್ ಇಂಗ್ಲೆಂಡ್. ಸೊ ಹಾಗಾಗಿ ಐ ಗಾಟ್ ಅ ಲಾಟ್ ಆಫ್ ಆಪರ್ಚುನಿಟಿ ಟು ಮಿಕ್ಸ್ ಅಂಡ್ ಪ್ಲೇ ವಿತ್ ಲಾಟ್ ಆಫ್ ಡಿಫ್ರೆಂಟ್ ಆರ್ಟಿಸ್ಟ್. ನಾನು ಚೈನೀಸ್ ಆರ್ಕೆಸ್ಟ್ರಾ ಜೊತೆ ವರ್ಕ್ ಮಾಡಿದ್ದೀನಿ, ಥೈವಾನ್ ಗ್ಯಾಮಲಾನ್ ಆರ್ಕೆಸ್ಟ್ರಾಸ್ ಜೊತೆ ವರ್ಕ್ ಮಾಡಿದ್ದೀನಿ, ಆಫ್ರಿಕನ್ ಮ್ಯೂಸಿಷಿಯನ್ಸ್ ಜೊತೆ ವರ್ಕ್ ಮಾಡಿದ್ದೀನಿ, ಮಿಡಲ್ ಈಸ್ಟರ್ನ್ ಮ್ಯೂಸಿಷಿಯನ್ಸ್ ಜೊತೆ ವರ್ಕ್ ಮಾಡಿದ್ದೀನಿ, ಕ್ಲಾಸಿಕಲ್ ಮ್ಯೂಸಿಷಿಯನ್ಸ್ ಜೊತೆ ವರ್ಕ್ ಮಾಡಿದ್ದೀನಿ, ಕಂಟೆಂಪ್ರರಿ ಡಾನ್ಸ್ ಜೊತೆ ವರ್ಕ್ ಮಾಡಿದ್ದೀನಿ, ಕ್ಲಾಸಿಕಲ್ ಡಾನ್ಸ್ ಜೊತೆ ವರ್ಕ್ ಮಾಡಿದ್ದೀನಿ, ಥಿಯೇಟರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ, ಎಜುಕೇಶನಲ್ ವರ್ಕ್ ಮಾಡಿದ್ದೀನಿ. ಸೊ ಐ ಹ್ಯಾವ್ ಗೇನ್ಡ್ ಇಮ್ಮೆನ್ಸ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಆಲ್ ಡಿಫರೆಂಟ್ genres of music and different areas of music, and I should really appreciate London for being so multicultural in this aspect. Wow, ಒಂದು ಡೆಫಿನೆಟ್ಲಿ ಆ ಕೃತಜ್ಞತಾ ಭಾವ ಅನ್ನೋದು ಅಂಡ್ ದೆನ್ ಥ್ಯಾಂಕಿಂಗ್ ನೇಚರ್ ಏನಿದೆ ಡೆಫಿನೆಟ್ಲಿ ತುಂಬಾ ಎದ್ದು ಕಾಣ್ತಾ ಇದೆ ನಿಮ್ಮಲ್ಲಿ. ಹಾಗೆ ಪ್ರತಿಯೊಂದು ನಿಮ್ಮ ಸುತ್ತಮುತ್ತ ಇರೋ ಪ್ರತಿಯೊಂದು ಹ್ಯಾಪ್ನಿಂಗ್ ನೀವು ಅಷ್ಟೇ ಅಪ್ರಿಶಿಯೇಟ್ ಮಾಡ್ತೀರಿ. ಅವಕಾಶಗಳು ಎಲ್ರಿಗೂ ಸಿಗತ್ತೆ, ಆದ್ರೆ ಅದನ್ನ ಸದುಪಯೋಗ ಪಡಿಸ್ಕೊಂಡು ಅದನ್ನ ಒಳ್ಳೆ ರೀತಿನಲ್ಲಿ ತೊಡಗಿಸ್ಕೊಳ್ಳೋದು. ಎಷ್ಟೋ ಸರ್ತಿ ಏನಾಗತ್ತೆ, ನಾವು ಕಲ್ತಿರೋದೇ ಸರಿ, ಮತ್ತೊಂದ್ರ ಜೊತೆಗೆ ಏನಕ್ಕೆ ನಾವು ಒಂದು ಕೀಳರಿಮೆ ಅಂತ ಅಲ್ದೇ ಇದ್ರು ನಮ್ದು ಸ್ವಲ್ಪ ಹೆಚ್ಚು ಅನ್ನೋ ಒಂದು ಹೆಚ್ಚುಗಾರಿಕೆ ಬಂದ್ಬಿಡತ್ತೆ ಎಷ್ಟೋ ಸರ್ತಿಗೆ. ಆದ್ರೆ ಓಪನ್ ಮೈಂಡ್ ಇಟ್ಕೊಂಡು ಮತ್ತೊಬ್ಬರಿಂದ ಕಲ್ತು ಅದನ್ನ ಏನಾದ್ರೂ ಒಂದು ಹೊಸ ರೀತಿನಲ್ಲಿ ಪ್ರಸ್ತುತ ಪಡಿಸೋದಿದೆಯಲ್ಲ, ದಟ್ ಡೆಫಿನೆಟ್ಲಿ ಕ್ರಿಯೇಟಿವ್ ಮೈಂಡ್ ಅಂತ ಹೇಳ್ತೀನಿ. ಅದು ನಿಮ್ಮನ್ನ ಐ ಆಮ್ ಶ್ಯೂರ್ ಆಲ್ ದೀಸ್ 2 years ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ ಅಂತ ಅನ್ಸತ್ತೆ ನನಗೆ. ಈ ಇದ್ರಲ್ಲಿ ಈ ಕೊಲಾಬ್ರೇಷನ್ ಅಲ್ಲಿ ನಿಮಗೆ ಬಹಳ ನೆನಪಾಗುವಂತದ್ದು, ಐ ಆಮ್ ಶ್ಯೂರ್ ದೇರ್ ವುಡ್ ಬಿ ಥೌಸಂಡ್ಸ್ ಆಫ್ ಸಚ್ ಮೆಮರೀಸ್, ಬಟ್ ಯಾವ್ದಾದ್ರು ನೀವು ಇಮಿಡಿಯೇಟ್ಲಿ ಹಂಚ್ಕೋಬೇಕು, ಇಂಟ್ರೆಸ್ಟಿಂಗ್ ಇರ್ಬೋದು ಅಥವಾ ದೇರ್ ವಾಸ್ ಸಮಥಿಂಗ್ ಟು ಲರ್ನ್,
ಆ ತರ ನಿಮ್ಗೆ ಏನಾದ್ರು ಅನ್ಸಿದ್ರೆ ಯಾವ್ದಾದ್ರು ಇದ್ರೆ ಹಂಚ್ಕೊಳಕ್ ಇಷ್ಟಪಡ್ತೀರಾ? ಖಂಡಿತ. ನಾವು ನಮ್ಮ ಆರ್ಟ್ ಫಾರ್ಮ್ ಅಲ್ಲೇ ನಾವು ತೊಡಗಿಸ್ಕೊಂಡಿರೋದ್ರಿಂದ ನಮ್ಗೆ ಯಾವಾಗ್ಲೂ ಸದಾ ಅದೇ ಕಾಣ್ತಾ ಇರುತ್ತೆ. ಬಟ್ ನಾವ್ ಇನ್ನೊಂದು ಆರ್ಟ್ ಫಾರ್ಮ್ ಒಳಗಡೆ ಇಳಿದು ನೋಡಿದಾಗ್ಲೇನೆ ಅದ್ರದ್ದು ಒಂದು ಡೆಪ್ತ್, ಅದ್ರದ್ದು ಒಂದು ಆಳ ನಮ್ಗೆ ಅರ್ಥ ಆಗೋದು. ಸೊ ಆಫ್ರಿಕನ್ ಮ್ಯೂಸಿಷಿಯನ್ಸ್ ಜೊತೆ ವರ್ಕ್ ಮಾಡಿದಾಗ ದಿ ಅಮೌಂಟ್ ಆಫ್ ರಿಸೋರ್ಸಸ್ ದೋಸ್ ಗೈಸ್ ಹ್ಯಾವ್ ಇಸ್ ಅನ್ಬಿಲೀವಬಲ್, ಅಮೇಝಿಂಗ್. ಅಟ್ ದಿ ಸೇಮ್ ಟೈಮ್ ನಾನು ಒಂದು ಪ್ರಾಜೆಕ್ಟ್ ಮಾಡಿದೆ, ನಾನು ಹೇಳಿದ್ನಲ್ಲ, ನಾನು ಗ್ಯಾಮಲಾನ್ ಜೊತೆ ವರ್ಕ್ ಮಾಡಿದೆ, ಆಫ್ರಿಕನ್ ಮ್ಯೂಸಿಷಿಯನ್ ಜೊತೆ. ಸೊ ಇಲ್ಲಿನ ಒಂದು ಡಾನ್ಸರ್ಗೆ ಒಂದು ಕಮಿಷನ್ ಸಿಕ್ತು ಅಂಡ್ ಶಿ ವಾಸ್ ವರ್ಕಿಂಗ್ ವಿತ್ ಡಾನ್ಸ್ ಪ್ರಾಜೆಕ್ಟ್. ಆ ಒಂದು ಡಾನ್ಸ್ ಪ್ರಾಜೆಕ್ಟ್ಗೆ ನನಗೆ ಶಿ ಇನ್ವೈಟೆಡ್ ಮೀ ಟು ಬಿ ಪಾರ್ಟ್ ಆಫ್ ದಟ್ ಡಾನ್ಸ್ ಪ್ರಾಜೆಕ್ಟ್ ಆಸ್ ಅ ಮ್ಯೂಸಿಷಿಯನ್. ಏನು ಪ್ರಾಜೆಕ್ಟ್ ಅಂತಂದ್ರೆ, ಭರತನಾಟ್ಯಂ ಇಸ್ ಅ ಕ್ಲಾಸಿಕಲ್ ಆರ್ಟ್ ಫಾರ್ಮ್. ಅಟ್ ದಿ ಸೇಮ್ ಟೈಮ್ ದೇ ಆಲ್ಸೋ ಹ್ಯಾವ್ ಕ್ಲಾಸಿಕಲ್ ಆರ್ಟ್ ಫಾರ್ಮ್ಸ್ ಇನ್ ದಿ ಬ್ಯಾಲನೀಸ್ ಟ್ರೆಡಿಷನ್. ಸೊ ಈ ಎರಡು ಡಾನ್ಸರ್ಸ್ ದೇ ವರ್ ಲುಕಿಂಗ್ ದಿ ಪ್ರೋಸ್ ಅಂಡ್ ಕಾನ್ಸ್ ಇನ್ ದಿ ಡಾನ್ಸ್ ಆರ್ಟ್ ಫಾರ್ಮ್ಸ್. ಅವ್ರದ್ರಲ್ಲೂ ರಾಮಾಯಣ ಇದೆ, ನಮ್ಮಲ್ಲೂ ರಾಮಾಯಣ ಇದೆ. ಅವ್ರದಲ್ಲೂ ಹನುಮಂತ ಇದ್ದಾನೆ, ನಮ್ಮಲ್ಲೂ ಹನುಮಂತ ಇದ್ದಾನೆ. ಅವರಲ್ಲೂ ಸಾಂಸ್ಕ್ರಿಟ್ ಚಾಂಟಿಂಗ್ಸ್ ಇದೆ, ನಮ್ಮಲ್ಲೂ ಸಾಂಸ್ಕ್ರಿಟ್ ಚಾಂಟಿಂಗ್ಸ್ ಇದೆ. ಸೊ ಈ ತರ ವಿ ವರ್ ಲುಕಿಂಗ್ ಅಟ್ ದಿ ವಾಟ್ ಆರ್ ದಿ ಪಾಸಿಟಿವಿಟೀಸ್ ಇನ್ ದಟ್. ಅಟ್ ದಿ ಸೇಮ್ ಟೈಮ್ ಹೌ ಇಸ್ ಇಟ್ ಡಿಫರೆಂಟ್, ವಾಟ್ ಈಸ್ ದಿ ಡಿಫರೆನ್ಸಸ್, ವಾಟ್ ಈಸ್ ದಿ ಸಿಮಿಲಾರಿಟೀಸ್ ಅಂತ ಅಂದ್ಬಿಟ್ಟು ವಿ ವರ್ ಎಕ್ಸ್ಪ್ಲೋರಿಂಗ್ ದಿಸ್ ಪ್ರಾಜೆಕ್ಟ್. ಅದಕ್ಕೆ ದೇ ವಾಸ್ ಅ ಫ್ಯಾಂಟಾಸ್ಟಿಕ್ ಮ್ಯೂಸಿಷಿಯನ್. ಹಿ ಇಸ್ ಅ ಪ್ರೊಫೆಸರ್ in Bali, Professor Dibya ಅಂತ ಅಂದ್ಬಿಟ್ಟು. He is a gamelan professor. So he came to be part of this project. ನಾನು ಮೃದಂಗ, ಅವರು gamelan music ನುಡಿಸ್ತಾ ಇದ್ರು. It was so fascinating. Very challenging aspect ಏನು ಅಂತಂದ್ರೆ gamelan music ಅಲ್ಲಿ, it is very composed music. ಅವ್ರದ್ದು 20 ಜನ ಒಂದೇ ತರ ನುಡಿಸ್ತಾ ಇರ್ತಾರೆ. ಒಂದೇ ಟೈಮಲ್ಲಿ they change the speed, ಒಂದೇ ಟೈಮಲ್ಲಿ they drag the speed, ಒಂದೇ ಟೈಮಲ್ಲಿ they go fast. And it was very fascinating. ಈ ಅಂಶ ನಮ್ಮ ಕರ್ನಾಟಿಕ್ ಮ್ಯೂಸಿಕ್ ಅಲ್ಲಿ ಇಲ್ಲ. So when you become so staunched with one music, it is very difficult to break boundaries. ನಮ್ಮಲ್ಲಿ ಇದಿಲ್ವಲ್ಲ ಅಂತ ನಮಗೆ ಪ್ರಶ್ನೆ ಬರುತ್ತೆ, ಅಥವಾ ನಮ್ಮಲ್ಲಿ ಇದು ಮಾಡೋದು ತಪ್ಪಲ್ಲ ಅಂತ ಅಂದ್ಬಿಟ್ಟು. ಬಟ್ you need to look at the positive side of it and see, how do I adapt myself into that situation? Was quite challenging. So ಈ ತರ challenges came through and I'm still learning. ನಾವೆಲ್ಲರೂ ವಿದ್ಯಾರ್ಥಿಗಳೇ. ನಮ್ಮ ಮೇಷ್ಟ್ರು ಯಾವತ್ತೂ ಹೇಳೋರು, ಯಾವತ್ತು ನೀನು ಕಲಿಯೋದನ್ನ ನಿಲ್ಲಿಸ್ತೀಯೋ ಅಲ್ಲಿಗೆ ನಿನ್ನ ಆರ್ಟಿಸ್ಟ್ ಗ್ರೋತ್ ಮುಗಿಯತ್ತಪ್ಪ ಅಂತ ಅಂದ್ಬಿಟ್ಟು. ಸೊ we should be learning all day and every day. That keeps you going. And I jumped into all these different challenges to learn. So ಅವ್ರು ಹೆಂಗ್ ಚೇಂಜ್ ಮಾಡ್ತಾರೆ, why are they changing it, understand their music, ಎಲ್ಲಿ ಚೇಂಜ್ ಮಾಡ್ತಾರೆ, and interpret that into my language and change it. ಅದೇ ತರ ನನ್ನ ಒಂದೇ they also felt very fascinated about our music. So it's not only about giving it to others, but it is also important to take it from others. This is what I really learned in this country. ಅಮೇಸಿಂಗ್ ಪ್ರತಾಪ್. ನೀವು ಮಾತ್ನಲ್ಲೇನೆ ನನಗೆ ಆಗ್ಲಿ ನಮ್ಮ ಎಲ್ಲ ಲಿಸ್ನರ್ಸ್ಗೆ ಒಂದು ವೆರಿ ವೆರಿ ಪ್ರೊಫೌಂಡ್ ಮೆಸೇಜ್ ಅಂತ ಕೊಟ್ಟಿದ್ದೀರಿ. ಕಲಿಕೆ ಅನ್ನೋದು ನಿರಂತರವಾಗಿರ್ಬೇಕು. ಅದು ಕಲಾವಿದರೇ ಆಗ್ಬೇಕು ಅಂತೇನಿಲ್ಲ, ನಾವು ಆಗ್ಬೋದು. ನಮ್ಮ ವ್ಯಕ್ತಿಗತ ರೀತಿನಲ್ಲಿ, ನಮ್ಮ ಪರ್ಸನಲ್ ಲೈಫ್ ನಲ್ಲಿ ನಮಗೆ ಲರ್ನಿಂಗ್ ಇಸ್ ಆಲ್ವೇಸ್ ದಟ್ಸ್ ವಾಟ್ ಮೇಕ್ಸ್ ಅಸ್ ಗ್ರೋ ಅಂಡ್ ದೆನ್ ಮೆಚ್ಯೂರ್ ಟು ಡೀಲ್ ವಿತ್ ಥಿಂಗ್ಸ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಹೀಗೆ ಈಗ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ಏನು, ಕರೆಂಟ್ಲಿ ಯಾವ ಪ್ರಾಜೆಕ್ಟ್ಸ್ ನಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಿ, ಎನಿ ರೆಕಗ್ನಿಷನ್ಸ್ ಅಂಡ್ ರಿವಾರ್ಡ್ಸ್, ಇದ್ರ ಬಗ್ಗೆ ಎಲ್ಲ ನಿಮ್ಮ ಹತ್ರ ಕೇಳೋಣಂತೆ. ಈ ಒಂದು ಪುಟ್ಟ ಬ್ರೇಕ್ ನ ನಂತರ ಮತ್ತೆ ಕಂಟಿನ್ಯೂ ಮಾಡ್ತಾ ಇದೀವಿ ನಮ್ಮ ಈ ಕನ್ವರ್ಸೇಷನ್ ನ ಪ್ರತಾಪ್ ಅವ್ರ ಜೊತೆಗೆ. ಎಲ್ಲಿ ಹೋಗ್ತೆ ಕಾರ್ಯಕ್ರಮನ ಕೇಳ್ತಾ ಇರಿ. ನೀವ್ ಕೇಳ್ತಾ ಇರೋದು ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೆ ಬೇರೆ. ಕನ್ನಡ ಕೇಳೋ ಮಜಾನೆ ಬೇರೆ. ವೆಲ್ಕಮ್ ಬ್ಯಾಕ್ ಕೇಳುಗರೆ. ಇದು ವಾಟ್ಸ್ಆಪ್ ಯುಕೆ ಇಂದ ನೇರವಾಗಿ ಪ್ರಸಾರ ಆಗೋ ಕಾರ್ಯಕ್ರಮ ಅಂಡ್ ಇದರ ಸ್ಪಾನ್ಸರರ್ಸ್ ಅರ್ಬನ್ ಫಾರ್ಮರ್ಸ್. ನಾನು ನಿಮ್ಮ ಆರ್ಜೆ ರಶ್ಮಿ ಮಾತಾಡ್ತಾ ಇದ್ದೀನಿ. ಅಣ್ಣನ್ ಜೊತೆಗಿದ್ದಾರೆ ನಿಮ್ಮ ಮೆಚ್ಚಿನ ಆರ್ಜೆ ಗಿರೀಶ್ ಹಾಗೂ ನಮ್ಮ ಇವತ್ತಿನ ಸ್ಪೆಷಲ್ ಅತಿಥಿ ಪ್ರತಾಪ್ ರಾಮಚಂದ್ರ ಅವರು. ಸೊ ಇವತ್ತಿನ ಮ್ಯೂಸಿಕಲ್ ಕಾರ್ಯಕ್ರಮ ನೀವೆಲ್ಲ ಎಂಜಾಯ್ ಮಾಡ್ತಿದ್ದೀರಾ ಅಂತ ಗೊತ್ತು. ಹಂಗೆ ಕೇಳೋಣ ಬನ್ನಿ ಪ್ರತಾಪ್ ಅವ್ರನ್ನ. ನೀವು ಇವಾಗ ಫ್ಯೂಷನ್ ಶುರು ಮಾಡಿದ್ದೀರಾ, ಯುಕೆಗೆ ಬಂದ್ಮೇಲೆ ವೆರೈಟಿ ಆಫ್ ಮ್ಯೂಸಿಕ್ ಸಿಕ್ತು ನಿಮ್ಗೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಅಂತೆಲ್ಲ ಹೇಳಿದ್ರಿ. ಅದರಲ್ಲಿ ನಿಮ್ಮ ಈ ಪರ್ಕಷನ್ಸ್ ಅಂದ್ರೆ ದೇರ್ ಆರ್ 4 ವೆರೈಟೀಸ್ ಅಂತ ಸ್ಟೇಟ್ ಮಾಡಿದ್ದೀರಾ. ಐ ಹ್ಯಾವ್ ರೆಡ್ ಇನ್ ಯುವರ್ ವೆಬ್ಸೈಟ್ ಆಲ್ಸೋ. ಇದರಲ್ಲಿ ಯಾವ್ಯಾವ್ದನ್ನ ನಿಮ್ಗೆ ಫ್ಯೂಷನ್ಗೆ ಅಂತ ಯೂಸ್ ಮಾಡಕ್ಕೆ ಸಿಕ್ತು ಪ್ರತಾಪ್? I think most of the projects ಅಲ್ಲಿ I've used all this 4 interesting instruments. Mridanga, ghata, kanjira and morsing. Morsing illa, konnakol. I don't play morsing. Okay. Konnakol.
ಸೊ ಈ ಕಂಜರ ಅಂಡ್ ಕೊನ್ನುಕೋಲ್, ಇವಾಗ ಮೃದಂಗ ಅಂಡ್ ಘಟ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಈ ಕಂಜರ ಅಂಡ್ ಕೊನ್ನುಕೋಲ್ ಬಗ್ಗೆ ನಮ್ಮ ಕೇಳುಗರಿಗೆ ಒಂಚೂರು ಪುಟ್ಟ ಪರಿಚಯ ಮಾಡ್ಕೊಡಿ. ಎಸ್, ಕಂಜರ ಇಸ್ ಒಂದು ಫ್ರೇಮ್ ಡ್ರಮ್ ಅಂತ ಕರಿತೀವಿ, ಸಿಂಗಲ್ ಹ್ಯಾಂಡೆಡ್ ಫ್ರೇಮ್ ಡ್ರಮ್, ಅಂದ್ರೆ ಒಂದು ಕೈಯಲ್ಲಿ ನುಡಿಸುವಂತ ವಾದ್ಯ. ಅಗೇನ್ ನಾನು ಹೇಳ್ದಂಗೆ ಇದಕ್ಕೆಲ್ಲ ಮೂಲ ಮೃದಂಗಾನೆ, ಕಲಿಬೇಕಾಗಿರುವಂತ ಒಂದು ವಾದ್ಯ ಬಂದು ಮೃದಂಗಾನೆ. ಇದನ್ನ ಕಲ್ತು ನಂತರ ದೆನ್ ಯು ಅಡಾಪ್ಟ್ ಯುವರ್ ಫಿಂಗರ್ಸ್ ಅಂಡ್ ಯುವರ್ ಪ್ಯಾಷನ್ ಟುವರ್ಡ್ಸ್ ವಿಚ್ ಎವರ್ ಇನ್ಸ್ಟ್ರೂಮೆಂಟ್ ದಟ್ ಯು ಡೆವಲಪ್ ಟುವರ್ಡ್ಸ್. ಸೊ ಘಟಕ್ಕೂ ಕಂಜಿರಕ್ಕೂ ಏನಪ್ಪಾ ವ್ಯತ್ಯಾಸ ಅಂತಂದ್ರೆ, ಘಟ ಬಂದು 2 ಕೈಯಲ್ಲಿ ನುಡಿಸುವಂತ ವಾದ್ಯ, 10 ಬೆರಳನ್ನ ಯೂಸ್ ಮಾಡಿ ಜೊತೆಗೆ ನಮ್ಮ ರಿಸ್ಟ್ ನ ಕೂಡ ಯೂಸ್ ಮಾಡಿ ನುಡಿಸುವಂತ ವಾದ್ಯ. ಅಂಡ್ ಅಗೈನ್ ಘಟದಲ್ಲಿ ಏನಪ್ಪಾ ಅಂತಂದ್ರೆ ಸ್ಪೆಷಾಲಿಟಿ, ಯು ಆಲ್ಸೋ ಪ್ಲೇ ಅ ಲಾಟ್ ಆಫ್ ಥಿಂಗ್ಸ್ ಯೂಸಿಂಗ್ ಯುವರ್ ಬ್ರೆತ್ ಕಂಟ್ರೋಲ್. ಓಕೆ, ಸೊ ಅದನ್ನ ಟಮಿ ಹೊಟ್ಟೆನ ಯೂಸ್ ಮಾಡ್ಕೊಂಡು ನಮ್ಮ ಹೊಕ್ಕಳು ಅಥವಾ ನಾಭಿ ಕಡೆಗೆ ಘಟದ ಒಂದು ಮೂತಿನ ಇಟ್ಕೊಂಡು ನಾವು ಅದನ್ನ ನಮ್ಮ ಉಸಿರು ಎಳ್ಕೊಂಡು ಹೌ ಮಚ್ ಘಟ ನಿಮ್ಮ ಹೊಟ್ಟೆ ಒಳಗಡೆ ಎಳ್ಕೊಂಡು ಉಸಿರು ಬಿಟ್ಟು ನುಡಿಸಿದಾಗ ದಿ ಟೋನ್ ಆಫ್ ದಿ ಇನ್ಸ್ಟ್ರೂಮೆಂಟ್ ಇಸ್ ಡಿಫ್ರೆಂಟ್. ಸೊ ಬೇಸ್ ಆಗಿರ್ಬೋದು, ಹೈಸ್ ಆಗಿರ್ಬೋದು, ಇದನ್ನೆಲ್ಲಾನು ಯು ಕ್ಯಾನ್ ಮಾಡ್ಯುಲೇಟ್ ಯೂಸಿಂಗ್ ಯೋರ್ ಬ್ರೆತ್. ಸೊ ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಫ್ಯಾಬ್ಯುಲಸ್ ಇನ್ಸ್ಟ್ರೂಮೆಂಟ್. ಅಗೇನ್ ನಾವು ನೋಡಿದೀವಿ, ನಮ್ಗೇನೋ ಗೊತ್ತಿದೆ ಅಂತ ತಿಳ್ಕೊಂಡ್ಬಿಡ್ತೀವಿ. ನಿಜವಾಗ್ಲೂ ಐ ಡಿಂಟ್ ನೋ ದಟ್ ಲೈಕ್ ಬ್ರೆತ್ಗೂ ಅದಕ್ಕೂ ಸಂಬಂಧ ಇದೆ ಅನ್ನೋದು ಖಂಡಿತ ಗೊತ್ತಿರ್ಲಿಲ್ಲ. ಅಂಡ್ ದಟ್ ಇಸ್ ಸಚ್ ಅ ನೈಸ್ ಇದು, ಅಂದ್ರೆ ಸೌಂಡ್ ಚೇಂಜ್ ಆಗುತ್ತೆ ಬಿಕಾಸ್ ಆಫ್ ಯುವರ್ ಬ್ರೆತ್ ಅಂತ. That's an amazing, like news, at least to me. Anyway, but that was. But next time, I mean, even if you go look on any of the glimpses of this Ghatam videos, have a close look at it. You will see people will be moving the Ghatam. ಅದಕ್ಕೆ ಯಾವಾಗ್ಲೂ ನಾನು ಘಟ ನೋಡ್ಸೋರು ಹೊಟ್ಟೆ ಜಾಸ್ತಿ ಇರ್ಬೇಕು ಅಂತ ಅನ್ಫಾರ್ಚುನೇಟ್ಲಿ ನನಗೆ ಇಲ್ಲ, ಬಟ್ ಸಾಕು ಅಂತೀರಾ ಇರೋದ್ರಲ್ಲೇ ವಿ ವಿಲ್ ಟ್ರೈ ಅಂಡ್ ಮ್ಯಾನೇಜ್ ಅಂತ. ಸೊ ಹೀಗೆ ಘಟಂ ಮಂಜುನಾಥ್ ಅಂತ ಒಬ್ರಿದ್ರು, ಅವರು ಬಹಳ ಹೆಸರುವಾಸಿ, ಬೆಂಗಳೂರಿನವರು. ಇಡ್ಲಿ ಪಾಪ ಮ್ಯೂಸಿಕಲಿ ನಡೆಯೋದು ಕಷ್ಟ, ಸೊ ಹಾಗಾಗಿ ಅವರು ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಬಟ್ ನಾನ್ ಕೇಳಿರೋದು ಗೊತ್ತಿಲ್ಲ, he used to eat nearly around 50-60 idlis anta, capacity of eating 50-60 idlis. Wow. Yeah, so our ಹೊಟ್ಟೆನು ಘಟ ತರನೇ ಇತ್ತು ಅಂತ ಗೊತ್ತಾಗುತ್ತೆ. ಸೊ ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಕಂಜರ ಏನು ಅಂತಂದ್ರೆ ಒಂದು ಕೈಯಲ್ಲಿ ನುಡಿಸುವಂತ ವಾದ್ಯ. ಸೊ ಕಾನ್ಸೆಪ್ಟ್ ಏನು ಅಂತಂದ್ರೆ, ಮೃದಂಗ ಅಥವಾ ಘಟದಲ್ಲಿ ಅಥವಾ ಮೃದಂಗದಲ್ಲಿ ಏನೇನ್ ನುಡಿಸಿದ್ರು ಅದನ್ನ ಘಟದಲ್ಲಿ ಉತ್ತರ ಕೊಡುವಂತದ್ದು ಅಥವಾ ಸಮತೋಲನವಾಗಿ ನುಡಿಸುವಂತ ಒಂದು ಕೆಪಾಸಿಟಿ ಇರಬೇಕು. ಸೊ 2 ಕೈಯಲ್ಲಿ ಮೃದಂಗ ಏನ್ ನುಡಿಸುತ್ತೋ ಅದು ಒಂದೇ ಕೈಯಲ್ಲಿ ಕಂಜರದಲ್ಲಿ ನುಡಿಸುವಂತ ಒಂದು ಕೆಪಾಸಿಟಿನ ಡೆವಲಪ್ ಮಾಡ್ಕೋಬೇಕು. ಬಹಳ 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 ಸಾಧನೆ ಮಾಡ್ಬೇಕಾಗಿರುವಂತ ಒಂದು, ಐ ಮೀನ್ ಎಲ್ಲಾ ಇನ್ಸ್ಟ್ರೂಮೆಂಟ್ಸು ಈಕ್ವಲಿ ಹಾಗೇನೇನೆ ಸುಮ್ನೆ ಬಂದ್ಬಿಡತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ಇದರಲ್ಲಿ ಆಡೆಡ್ ಡಿಫಿಕಲ್ಟಿ ಏನು ಅಂತಂದ್ರೆ, ಟು ಗೆಟ್ ದಿ ಹೋಲ್ ಥಿಂಗ್ ವಿತ್ ಒನ್ ಹ್ಯಾಂಡ್. ಸೊ even more difficult. And again speciality of kanjara is that ಇದಕ್ಕೆ ಯೂಸ್ ಮಾಡ್ತಾ ಇರೋಂತ ಒಂದು ಸ್ಕಿನ್ ಬಂದು ನಮ್ಮೂರಲ್ಲಿ ಉಡಾ ಅಂತ ಸಿಗತ್ತೆ. ಉಡಾ ಪ್ರಾಣಿ ಈ ಮುಂದೆ ಹಿಂದೆ ತುಂಬಾ ರಫ್ ಸ್ಕಿನ್. ಅದನ್ನ ಹೇಗೆ ಅಂತಂದ್ರೆ, ಕೋಟೆ ಹತ್ಬೇಕಾದ್ರೆ ಉಡಾನ ಹಾಕ್ಬಿಟ್ಟು ಅದನ್ನ ಇಟ್ಕೊಂಡು ಉಡಾ ಅಂದ್ರೆ ನಂಗೆ ಅದೇ ಜ್ಞಾಪಕ ಬರುತ್ತೆ, ಕೋಟೆ ಹತ್ಬೇಕಾದ್ರೆ ಯೂಸ್ ಮಾಡ್ತಿದ್ರು ಅಂತ. ಸೊ ಈಗ ಇಟ್ ಈಸ್ ಬ್ಯಾಂಡ್. ಈಗ ಯು ಆರ್ ನಾಟ್ ಸಪೋಸ್ ಟು ಯೂಸ್ ದಟ್ ಸ್ಕಿನ್. ಇವಾಗ ರಿಮೋ ಬಂದು ದೇ ಆರ್ ಯೂಸಿಂಗ್ ಸಿಂಥೆಟಿಕ್ ಸ್ಕಿನ್ಸ್ ಅಂಡ್ ಸ್ಟಫ್ ಲೈಕ್ ದಟ್. ಬಟ್ ಹಳೇ ಕಂಜರಾಗ್ಲಿ ಇಟ್ಕೊಂಡಿರೋರು ಅದನ್ನೇನೆ ಮತ್ತೆ ರೀಸ್ಟ್ರಕ್ಚರ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡಿ ಯೂಸ್ ಮಾಡ್ತಾ ಇದಾರೆ ಟು ಕೀಪ್ ದಿ ಒರಿಜಿನಾಲಿಟಿ. ಸೊ ಇದು ದಿಸ್ ಇಸ್ ಕಂಜಿರ ಅಂಡ್ ಮೃದಂಗ ಆಫ್ ಕೋರ್ಸ್ ಅಂಡ್ ಘಟ. ಲಾಸ್ಟ್ ಒನ್ ಇಸ್ ಕೊನ್ನಕೋಲ್. ಆ ಕೊನ್ನುಕೋಲದ ಸ್ಪೆಷಾಲಿಟಿ ಇವಾಗ 3ಕ್ಕೆ ಬೇರೆ 3 ಲೈಕ್ ಪರ್ಕಷನ್ಸ್ ಅಲ್ಲಿ ನೀವು ಇನ್ಸ್ಟ್ರೂಮೆಂಟ್ ಹೇಳಿದ್ರಿ. ಕೊನ್ನುಕೋಲ್ ಅಂದ್ರೆ ಏನು, ಅದ್ರಲ್ಲಿ ಯಾವ ಇನ್ಸ್ಟ್ರೂಮೆಂಟ್ ಇನ್ವಾಲ್ವ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಕೇಳುಗರಿಗೆ ಪರಿಚಯ ಮಾಡ್ಕೊಡಿ. ಖಂಡಿತ. ಸೊ ಯಾವ ಇನ್ಸ್ಟ್ರೂಮೆಂಟ್ ಇನ್ವಾಲ್ವ್ ಆಗಿದೆ ಅಂತ ಎಲ್ಲರಿಗೂ ಗೊತ್ತಾಗೋಯ್ತು. ಕಷ್ಟ ಬಿದ್ದು ಎತ್ಕೊಂಡು ಓಡಾಡ್ಬೇಕು ಅನ್ನೋ ಒಂದು ಕಷ್ಟನೇ ಇಲ್ಲ. ನಿಮ್ಮ ದೇಹನ ನಿಮ್ಮ ಗಂಟ್ಲನ್ನೇ ಯೂಸ್ ಮಾಡ್ಕೊಂಡು ಇನ್ಸ್ಟ್ರೂಮೆಂಟ್ ತರ ಯೂಸ್ ಮಾಡೋದನ್ನೇ ಕೊನ್ನಕೋಲ್ ಅಂತ ಹೇಳೋದು. ಬ್ರಿಲಿಯಂಟ್. ಸೊ ಇದು ನಮ್ಮ ಮೃದಂಗದಲ್ಲಿ ಇರುವಂತಹ ಒಂದು ಶಬ್ದಗಳನ್ನ ಅದನ್ನ ಜತಿಯಾಗಿ ಕನ್ವರ್ಟ್ ಮಾಡಿ, ಆ ಸೌಂಡ್ಸ್ ನ ಸಿಲಬಲ್ಸ್ ಆಗಿ ಕನ್ವರ್ಟ್ ಮಾಡಿ, ಆ ಸಿಲಬಲ್ ಇದನ್ನೇ ನಾವು ಮೃದಂಗ ಪಾಠಗಳು ಕಲ್ತೀವಿ. ತಾ, ದಿ, ತೋಮ್,
ನಮ್ ತಾ ಕಿಟ ಕಿಟ ತಕ ದಿ ಕಿಟ ಕಿಟ ತಕ ತೋಮ್ ಕಿಟ ಕಿಟ ತಕ ನಮ್ ಕಿಟ ಕಿಟ ತಕ ತದಿತ್ತಳಾಂಗು ತಕದಿತ್ತಳಾಂಗು ಈ ತರ ಪಾಠಗಳನ್ನ ಹೇಳ್ಕೊಡ್ತಾರೆ. ಅಂಡ್ ದೆನ್ ಯು ಕಂಪೋಸ್ ಇದು ಯಾವುದೇ ಒಂದು ಲ್ಯಾಂಗ್ವೇಜ್, ಸೇ ಫಾರ್ ಎಕ್ಸಾಂಪಲ್ ಈ ಊದ್ ಕಲಿತೀವಿ ಫಸ್ಟ್, ಆಮೇಲೆ ಅದನ್ನ ಜಾಯಿನ್ ಮಾಡ್ತೀವಿ, ಅಮ್ಮ, ಇಲಿ, ಬೆಟ್ಟ, ಬೆಲ್ಲ ಅಂಡ್ ಆಲ್ ದಿಸ್ ಕೈಂಡ್ ಆಫ್ ಥಿಂಗ್ಸ್. ಆಮೇಲೆ ಅದನ್ನ ವರ್ಡ್ಸ್ ಆಗಿ ಜಾಯಿನ್ ಮಾಡ್ತೀವಿ. ಇವತ್ತು ನಾನು ನಮ್ಮ ರೇಡಿಯೋಲಿ ಮಾತಾಡ್ತಾ ಇದ್ದೀನಿ ಅಂತ, ಇಟ್ ಬಿಕಮ್ಸ್ ಸೆಂಟೆನ್ಸಸ್. ಅಂಡ್ ದೆನ್ ಯು ಪ್ಯಾರಾಗ್ರಾಫ್ ನ ಫ್ರೇಮ್ ಮಾಡ್ತೀವಿ, ಲೈಕ್ ಹೌ ವಿ ಆರ್ ಡೂಯಿಂಗ್ ಇಟ್. ಇಟ್ಸ್ ದಿ ಸೇಮ್ ಫಿಲಾಸಫಿ ಫಾರ್ ಎನಿ ಅದರ್ ಇನ್ಸ್ಟ್ರೂಮೆಂಟ್ ಆಸ್ ವೆಲ್. ಯು ಲರ್ನ್ ಸಿಂಗಲ್ ಸಿಲಬಲ್ಸ್, ಯು ಜಾಯಿನ್ ದೆಮ್, ಯು ಮೇಕ್ ಸೆಂಟೆನ್ಸಸ್. ಆ ಸೆಂಟೆನ್ಸಸ್ ಆದ್ಮೇಲೆ ಅದನ್ನ ಪ್ಯಾರಾಗ್ರಾಫ್, ಅಂಡ್ ಪ್ಯಾರಾಗ್ರಾಫ್ ಆದ್ಮೇಲೆ ಕಂಪೋಸಿಷನ್ಸ್, ಕಾಂಪ್ರಹೆನ್ಷನ್ಸ್ ಆದ್ಮೇಲೆ ನಾವೆಲ್ಸ್, and n number of novels. You can keep on practicing and keep on playing. So using your voice as your instrument is called ಕೊನ್ನಕೋಲ್. ಸೊ ಇದು ನೀವು ಫ್ಯೂಷನ್ ಅಲ್ಲಿ ಹೇಗೆ ಯೂಸ್ ಮಾಡಿರ್ತೀರಾ ಅನ್ನೋದನ್ನ ಕೇಳೋದಕ್ಕೆ ಐ ಥಿಂಕ್ ನಾವೆಲ್ಲ ತುಂಬಾ ಕ್ಯೂರಿಯಸ್ ಆಗಿರ್ತೀವಿ, ಯಾವ ರೀತಿ ಅದನ್ನ ಅಡಾಪ್ಟ್ ಮಾಡ್ಕೋಬಹುದು ಅಂತ. ಅದೇ ಇವಾಗ ಇಲ್ಲಿ ನೀವು ಮಾಡ್ತಾ ಇರುವಂತ ವರ್ಕ್ಶಾಪ್ ಗಳಿರ್ಬಹುದು, ಇಲ್ಲ ಹೊಸ ಪ್ರಾಜೆಕ್ಟ್ ಗಳಿರ್ಬಹುದು, ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಒಂದು ಸಣ್ಣ ಪರಿಚಯ. ಖಂಡಿತ. ಲಾಸ್ಟ್ ಇಯರ್ ಈ ಪ್ಯಾಂಡಮಿಕ್ ಬಂದಾಗ್ಲಿಂದ ಇಟ್ ಇಸ್ ಬಿಟ್ ಡೌನ್ ವಿತ್ ಲೈವ್ ಪರ್ಫಾರ್ಮೆನ್ಸಸ್. ಬಟ್ ಟಚ್ ವುಡ್ ನನಗೆ ಈ ತರ ವರ್ಸಟೈಲ್ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನನಗೆ ಬಹಳ ಕೆಲಸಗಳು, ನನಗೆ ಕೆಲಸ ಅನ್ನೋದು ಪ್ಯಾಂಡಮಿಕ್ ಅಲ್ಲಿ ನಿಲ್ಲಿಲ್ಲ ನನಗೆ. ಸೊ ರೆಕಾರ್ಡಿಂಗ್ಸ್ ಮಾಡೋದ್ ಕಳ್ಸೋದು. ಇವಾಗ ಏನಾಯ್ತು ಅಂತಂದ್ರೆ, ಇವಾಗ ಹೈಬ್ರಿಡ್ ಅಂತ ಏನ್ ಹೇಳ್ತಾ ಇದೀವಲ್ಲ ಸಾಫ್ಟ್ವೇರ್ ಇಂಡಸ್ಟ್ರಿಲಿ, ಸೊ ಮ್ಯೂಸಿಕ್ ಇಂಡಸ್ಟ್ರಿಲೂ ದೇರ್ ಇಸ್ ಸಮಥಿಂಗ್ ಹೈಬ್ರಿಡ್ ನಾವ್. ಇವಾಗ ಕ್ಲಾಸಸ್ ವಿ ಡೂ ಹೈಬ್ರಿಡ್, ಸೊ ಐ ಹ್ಯಾಡ್ ಟು ಲರ್ನ್ ಸಮ್ ಟೆಕ್ನಾಲಜೀಸ್ ಟು ಲರ್ನ್ ಹೌ ಟು ರೆಕಾರ್ಡ್ ಮೈ ಸೆಲ್ಫ್, ವಿಚ್ ವಾಸ್ ಇಂಟ್ರೆಸ್ಟಿಂಗ್. ಅಂಡ್ ಅಗೇನ್ ನಾ ಹೇಳ್ದಂಗೆ ಯಾವತ್ತೂ ಎಲ್ಲಾದ್ರಲ್ಲೂ ನಮ್ಗೆ ಕಲಿಯುವಂತ ಒಂದು ಆಸಕ್ತಿ ಇರಬೇಕು. ಕಲಿತಾ ಇದ್ರೆ ಯು ಕ್ಯಾನ್ ಕೀಪ್ ಡೆವಲಪಿಂಗ್. ಸೊ ಅದೇ ತರ ಐ ಡೆವಲಪ್ ಲಾಟ್ ಆಫ್ ರೆಕಾರ್ಡಿಂಗ್ಸ್ ಅಂಡ್ ಸೆಂಟ್ ಇಟ್ ಟು ದಿ ಪ್ರಾಜೆಕ್ಟ್ಸ್, and they used my music, and that kept me going all in pandemic. ಈ ತರ ಸಾಕಷ್ಟು ಪ್ರಾಜೆಕ್ಟ್ಸ್ ಮಾಡಿದೆ. ಬಟ್ few projects that I would really like to talk is one of the project that I did with a ballet dancer, and she's a very big ballet dancer called Sylvie Guillaume. And she is also a fabulous contemporary dancer. Wow. So ಅವ್ರ ಜೊತೆಗೆ ನನಗೆ 15-16 ಅಲ್ಲಿ I got a chance to do a big project with her. ಇದು ಅಕ್ರಮ್ ಖಾನ್ ಅಂತ ಒಂದು ದೊಡ್ಡ ಕಂಪನಿ ಇದೆ, ಕಂಟೆಂಪ್ರರಿ ಕಂಪನಿ ನಮ್ಮ ಲಂಡನ್ ಅಲ್ಲಿ. ಸೊ ಅಕ್ರಮ್ ಖಾನ್ ಇಸ್ ಅ ಫ್ಯಾಬ್ಯುಲಸ್ ಕಂಟೆಂಪ್ರರಿ ಡಾನ್ಸರ್. ಅವರು ಕೋರಿಯೋಗ್ರಾಫ್ ಮಾಡಿದ್ರು ಸಿಲ್ವಿ ಗಿಯಮ್ಗೆ ಒಂದು ಪೀಸು. ಆ ಪೀಸ್ ಅಲ್ಲಿ ಹಿ ಹ್ಯಾಸ್ ಯೂಸ್ಡ್ ಕೊನ್ನಕೋಲ್, ಘಟಂ, ಖಂಜಿರಾ ಅಂಡ್ ಮೃದಂಗ. ಆಲ್ ದಿಸ್ ಆರ್ ಯೂಸ್ಡ್ ಇನ್ ದಿಸ್ ಪ್ರಾಜೆಕ್ಟ್. ಸೊ contemporary project, and I got to travel the world with this fabulous project. We went to Australia. We played in some of the biggest stages, you can say, and biggest festivals, because she is like nam Kannada industry li Rajkumar tara, ballet industry li Sylvie Guillaume. So, and we started from Italy and finished in Japan. We finished the whole tour. We traveled around 30-35 countries. It was fabulous. This is one of the very remarkable and very memorable events in my tour. So ಈ ತರ ಸಾಕಷ್ಟು ಬೇರೆ ಬೇರೆ ಪ್ರಾಜೆಕ್ಟ್ಸ್ ನಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ಐ ಆಮ್ ಡೂಯಿಂಗ್ ಅ ಲಿಟಲ್ ಪ್ರಾಜೆಕ್ಟ್ ವಿತ್ ಅನದರ್ ಕಂಟೆಂಪ್ರರಿ ಕಂಪೋಸರ್ ಇನ್ ಜರ್ಮನಿ. ಮೆರುಂಬಾ ನುಡಿಸ್ತಾರೆ, ಅವ್ರ ಜೊತೆಗೆ ಮೃದಂಗ ಮತ್ತೆ ಘಟ ಯೂಸ್ ಮಾಡ್ಕೊಂಡು ಐ ಆಮ್ ಡೂಯಿಂಗ್ ಅ ಪ್ರಾಜೆಕ್ಟ್. ಅಂಡ್ ಲಾಸ್ಟ್ ಇಯರ್ ನನಗೆ ಆರ್ಟ್ಸ್ ಕೌನ್ಸಿಲ್, ನಾ ಹೇಳಿದ್ನಲ್ಲ ಇಂಗ್ಲೆಂಡ್ ಇಸ್ ಸಚ್ ಅ ಬ್ಯೂಟಿಫುಲ್ ಪ್ಲೇಸ್. So Arts Council supported a lot of artists during this pandemic time. So ಆ ತರ ಒಂದು ಆರ್ಟಿಸ್ಟ್ ನನಗೂ ಒಂಚೂರು ಫಂಡಿಂಗ್ ಕೊಟ್ಬಿಟ್ಟು they asked me to do a project, and that project led into releasing of a small video which is on my website, on my YouTube as well. ನಾನು BC ಮಂಜುನಾಥ್ ಸೇರ್ಕೊಂಡು ಮೃದಂಗದಲ್ಲೇ 6 ಮೃದಂಗನ ಯೂಸ್ ಮಾಡ್ಕೊಂಡು we have created a track, very interesting, mathematically complex, but also very catchy to listen and enjoy. So people, if they want to just have a listen and look at it, they can check it out on my website and see on my YouTube and see what it is. And the next project development ಮಾಡ್ತಾ ಇರೋದು, I want to take that project to teach it to youth orchestras, learn that project and present it as a symphony or a youth orchestra piece or even a full orchestra piece. So touch wood, ನಿಮ್ಮೆಲ್ಲರ ಒಂದು ಆಶೀರ್ವಾದ
ಹೋಪ್ಫುಲಿ ಇಟ್ ವಿಲ್ ಹ್ಯಾಪನ್ ಅಂತ ಅನ್ಕೊಂತೀನಿ. ಖಂಡಿತ ಅಂಡ್ ಇನ್ನೊಂದು ಹೇಳೋದು ಮರ್ತಾಯ್ತು, ಸಾರಿ. ನೀವು ಎಜುಕೇಶನಲ್ ಪ್ರಾಜೆಕ್ಟ್ಸ್ ಬಗ್ಗೆ ಕೇಳಿದ್ರಿ, ಸಾರಿ, ಐ ಕಂಪ್ಲೀಟ್ಲಿ ಫಾರ್ಗಾಟ್ ಅಬೌಟ್. ನನಗೆ ಈ ಕಂಟ್ರಿಗೆ ಬಂದು ಕಲ್ತಿದ್ದು ಇನ್ನೊಂದು ಅತಿಶಯೋಕ್ತಿಯಾದಂತ ಒಂದು ಇದು ಅಂತಂದ್ರೆ, ಹೇಗೆ ಮಕ್ಕಳಿಗೆ ಹೇಳ್ಕೊಡ್ತಾರೆ ಈ ಊರಲ್ಲಿ ಅಂತ ಬಂದಿದ್ದು ಕಲ್ತಿದ್ದು. ಸೊ ಐ ಗಾಟ್ ಟು ವರ್ಕ್ ವಿತ್ ದಿಸ್ ವಂಡರ್ಫುಲ್ ಕಂಪನಿ ಕಾಲ್ಡ್ ಬೀಜಾ, ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಕಾಲ್ಡ್ ಅನುಷಾ ಸುಬ್ರಹ್ಮಣ್ಯಂ. ಶಿ ಇಸ್ ಅ ಲವ್ಲಿ ಡಾನ್ಸರ್, ಕಲಾಕ್ಷೇತ್ರದಿಂದ ಪಾಸ್ ಔಟ್ ಆಗಿರೋದು, ಡಾನ್ಸರ್. She has done a lot of variety work. ನಾನು ಹೇಳ್ದಂಗೆ theaters. I worked with some contemporary theaters like English Shakespeare theaters. ಅವ್ರ ಡ್ರಾಮಾಗಳಲ್ಲಿ ಕೊನ್ನಕೋಲ್ ಹೇಳೋದು, ಕೊನ್ನಕೋಲ್ನ ಯೂಸ್ ಮಾಡ್ಕೊಂಡಿದೀವಿ ಇವನ್ ಇನ್ ಇಂಗ್ಲಿಷ್ ಥಿಯೇಟರ್ಸ್ ಅಲ್ಲಿ, ಎಜುಕೇಶನಲ್ ಪ್ರಾಜೆಕ್ಟ್ಸ್ ಅಲ್ಲಿ. ಸೊ ಆ ತರ ಸಾಕಷ್ಟು ವರ್ಕ್ ಮಾಡಿದೀನಿ. ಅಂಡ್ ಐ ಆಲ್ಸೋ ವರ್ಕ್ ಅ ಲಾಟ್ ವಿತ್ ಸ್ಪೆಷಲ್ ನೀಡ್ಸ್ ಕಿಡ್ಸ್, ಸ್ಪೆಷಲಿ ಏಬಲ್ ಕಿಡ್ಸ್, which is ವೆರಿ ಸ್ಯಾಟಿಸ್ಫೈಯಿಂಗ್ ಇನ್ ಇಟ್ಸ್ ಓನ್ ವೇ. ಎಷ್ಟೋ ಜನ ಮಕ್ಕಳಿಗೆ ವೀಲ್ ಚೇರ್ ಅಲ್ಲಿ ಇರ್ತಾರೆ, ಕತ್ತು ಕೂಡ ಆಡ್ಸಕ್ಕಾಗಲ್ಲ, ಕೈ ಕೂಡ ಆಡ್ಸಕ್ಕಾಗಲ್ಲ. ಈ ತರ ಒಂದು ಸಿಚುಯೇಷನ್ಸ್ ಅಲ್ಲಿ ಪೀಪಲ್ ವಿಲ್ ಬಿ ದೇರ್. ಅಂಡ್ ಆ ತರ ಒಂದು ಹೌಸ್ಗೆ, ಆ ತರ ಒಂದು ಸಿಚುಯೇಷನ್ಗೆ ಹೋಗ್ಬಿಟ್ಟು ವಿ ಹ್ಯಾವ್ ಗಿವನ್ ಪರ್ಫಾರ್ಮೆನ್ಸಸ್. ಅಂಡ್ ಈ ತರ ಒಂದು ಸಾಕಷ್ಟು ಸತಿ ಆಗಿದೆ. ಅದರಲ್ಲಿ ಒಂದು ಇದು ಏನು ಅಂತಂದ್ರೆ, ಆ ಹುಡುಗ ವೀಲ್ ಚೇರ್ ಅಲ್ಲಿ ಕೂತಿದ್ದ, he was not moving. ನಂದು ಪರ್ಫಾರ್ಮೆನ್ಸ್ ಆದ್ಮೇಲೆ he came very close to my kanjira where I was playing. I think it is on the website as well, I think that photo. ನಾನು ನುಡಿಸ್ತಾ ಇರೋದು, he came very close to that kanjira and wanted to touch that kanjira. And ಆ ಕೇರರ್, ಅವ್ರನ್ನ ನೋಡ್ತಾ ಇದ್ದ ಕೇರರ್, she came and said, she was almost in tears. So she said that I have not seen him like this in my entire career from the time that I've seen him. He's so happy today and I'm seeing him for the first time to be so happy in Tamil. So this is, I think credit should go to the music. This is the magic of the arts. ಖಂಡಿತ ಮ್ಯೂಸಿಕ್ ಅಲ್ಲ, ಎಲ್ಲರ ಮನ ಮಿಡಿಯುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ವೆನ್ ಯು ಆರ್ ಏಬಲ್ ಟು ಡೂ ಸಚ್ ಅ ಥಿಂಗ್, ಲೈಕ್ ವೆನ್ ಯು ಆರ್ ಏಬಲ್ ಟು ಮೇಕ್ ಸಚ್ ಅ ಚೇಂಜ್, ಲೈಕ್ ಇನ್ ಸಂಬಡಿ, ಒಂದು ಚಿಕ್ಕದೇ ಆದ್ರೂ ಅಥವಾ ಲೈಕ್ ಅವ್ರಿಗದು ಇಟ್ ಮೈಟ್ ಬಿ ಜಸ್ಟ್ ದ ಬಿಗಿನಿಂಗ್, ಇಟ್ ಮೈಟ್ ಲೈಕ್ ಅಫೆಕ್ಟ್ ಹಿಮ್ ಇನ್ ಲೈಕ್ ವೆರಿ ಪಾಸಿಟಿವ್ ವೇ. ಹಂಗಾದಾಗ ಅದ್ರಲ್ಲಿ ಸಿಗುವಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ನೇ ಇನ್ನೊಂದು ಲೆವೆಲ್ ಅಲ್ಲಿ ಇರತ್ತೆ ಅಂತ ಹೇಳ್ಬೋದು. ನನಗೆ ಈ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಜೊತೆ ವರ್ಕ್ ಐ ವಾಸ್ ರಿಯಲಿ ಪ್ಯಾಷನೇಟ್ ಟು ಸಿ. ಯಾಕೆಂತಂದ್ರೆ ನಮ್ಮೂರಲ್ಲಿ ನಾನು ಸ್ಕೂಲಿಂಗ್ ಎಲ್ಲ ಮಾಡ್ಕೊಂಡು ಬಂದೆ, ಆಮೇಲಿಂದ ಐ ಗಾಟ್ ಟು ವರ್ಕ್ ಇನ್ ದಿಸ್ ಎಜುಕೇಶನ್ ಸೆಕ್ಟರ್ ಇನ್ ದಿಸ್ ಕಂಟ್ರಿ. ಸೊ ಐ ರಿಯಲಿ ವಾಂಟೆಡ್ ಟು ಟೇಕ್ ದಿ ಬೆಸ್ಟ್ ಆಫ್ ಬೋತ್ ದಿ ಕಂಟ್ರೀಸ್. ಇಲ್ಲಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅವ್ರದ್ದು ಪ್ಲಾನಿಂಗು, ಕ್ರಿಯೇಟಿವಿಟಿ, ದಿ ವೇ ದ ಮೆಥಡಾಲಜಿ ಆಫ್ ಟೀಚಿಂಗ್ ಇಸ್ ಫ್ಯಾಂಟಾಸ್ಟಿಕ್. ಅಂಡ್ ನಮ್ಮೂರಲ್ಲಿ rigorous training is fantastic. Okay, so then how do you bring these together ಅಂತ ಅನ್ನೋದು I was always looking. and ನನಗೆ ಆ ಒಂದು ಹುಡುಕಾಟದಲ್ಲಿ ನನಗೆ I got ಒಂದ್ಸತಿ ಇಲ್ಲಿನ ಒಂದು ಥಿಯೇಟರ್ ಕಂಪನಿ ಜೊತೆ ವರ್ಕ್ ಮಾಡ್ತಾ ಇದ್ದೆ. then I got to take the director ಟಿಮ್ ಅಂತ ಅಂದ್ಬಿಟ್ಟು ಅವನ ಹೆಸರು, Elan ಅಂತ. he works for a fantastic company. I've worked a lot with him. He works fabulous with young and special needs children and community operas. Beautiful player. ಅವ್ರನ್ನ ಕರ್ಕೊಂಡು ನಾನು ಬೆಂಗಳೂರಿಗೆ ಹೋಗಿ, ನಮ್ಮ ಬ್ಯಾಂಗ್ಳೂರಿನ KLE ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ I did 1 week of residency for those kids, and they created their own version of Romeo and Juliet using all this creative word play, as we say. Yes. And it was amazing. This is what I wanted to do. ಇಲ್ಲಿನ ಒಂದು ಅದೇ ಹೇಳ್ದಂಗೆ ಎರಡರದ್ದು ಒಂದು ಮಿಶ್ರಣ, ಇಲ್ಲಿನ ಒಂದು ಕ್ರಿಯೇಟಿವಿಟಿ ಅಂಡ್ ಅಲ್ಲಿನ ಒಂದು ರಿಸೋರ್ಸಸ್ ಎರಡನ್ನು ಯೂಸ್ ಮಾಡ್ಕೊಂಡು I want to bring them together and work a lot more. Hopefully in future I've got a little more projects to do things like this. Touch wood, it will all happen. It will definitely happen, Prathap. And ಅದು ನಿಮ್ಮ ಮಾತನ್ನ ಇವಾಗ ಕೇಳ್ತಾ ಇರೋ ಎಷ್ಟೋ ಜನರಿಗೆ they will be curious to join in some way, like in these projects ಆ ತರ ಏನಾದ್ರು ಇಲ್ಲ ನಿಮ್ಮ ಹತ್ರ ಕಲ್ತ್ಕೊಳ್ಳೋ ಇಂಟ್ರೆಸ್ಟ್ ಇರಬಹುದು. ಅದನ್ನ ಹೇಗ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣಂತೆ. ಆದ್ರೆ ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ಸೊ ಕೇಳುಗರೆ ಕೇಳ್ತಾರಿ ನಮ್ ರೇಡಿಯೋ. ಒಂದು ಪುಟ್ಟ ವಿರಾಮ ಆದ್ಮೇಲೆ ನಾನು ಪ್ರತಾಪ್ ಹಾಗೂ ಗಿರೀಶ್ ನಿಮ್ ಜೊತೆಗಿರ್ತೀವಿ. Alexa, play NammRadio. Welcome to NammRadio. NammRadioನ ಕೇಳೋದು ಈಗ ಇನ್ನೂ ಸುಲಭ. Listen to NammRadio on Amazon Alexa by just a voice command. Powered by Vision Minds.
ವೆಲ್ಕಮ್ ಬ್ಯಾಕ್ ಕೇಳಿದರೆ ಇದು ವಾಟ್ಸಪ್ ಯುಕೆ ಇಂದ ನೇರವಾಗಿ ಪ್ರಸಾರ ಆಗುವಂತ ಕಾರ್ಯಕ್ರಮ ಹಾಗೂ ಈ ಕಾರ್ಯಕ್ರಮದ ಪ್ರಾಯೋಜಕರು ಅರ್ಬನ್ ಫಾರ್ಮರ್ಸ್. ನಿಮ್ಮ ಜೊತೆಗೆ ನಾವು ಮಾತಾಡ್ತಾ ಇದ್ದೀವಿ ಸುಮಾರು ಹೊತ್ತಿಂದ ವಿತ್ ಅವರ್ ರಿಯಲ್ ಸ್ಪೆಷಲ್ ಗೆಸ್ಟ್ ಪ್ರತಾಪ್. ಅಂಡ್ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ ಅಲ್ವಾ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಇವರ ಸ್ಟೋರೀಸು. ಸೊ ವೆಲ್ಕಮ್ ಬ್ಯಾಕ್ ಹೇಳೋಣ ಅವರಿಗೆ ಕೂಡ. ಅಂಡ್ ನಾನು ಗಿರೀಶು ಇನ್ನೂ ಕ್ವೆಶನ್ಸ್ ಕೇಳ್ತಾನೆ ಇದೀವಿ ಅವ್ರನ್ನ. ಬನ್ನಿ, ನಿಮ್ಗೆಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತಲ್ಲ, ಇವ್ರು ಮಾಡ್ತಾ ಇರುವಂತಹ ಪ್ರಾಜೆಕ್ಟ್ಸ್ ಅಲ್ಲಿ ಯಾವ ರೀತಿ ಜಾಯಿನ್ ಆಗಬಹುದು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣಂತೆ. ಪ್ರತಾಪ್, ನಿಮ್ ಹತ್ರ ಇವಾಗ ಕಲ್ತ್ಕೋಬೇಕಂದ್ರೆ ಇಸ್ ಇಟ್ ವಯ ಇನ್ಸ್ಟಿಟ್ಯೂಟ್ ವೇರ್ ಯು ಟೀಚ್ ಅಥವಾ ನೀವು ಆನ್ಲೈನ್ ಟೀಚಿಂಗು ಮಾಡ್ತಾ ಇದ್ದೀರಾ? So how to contact you? I mean, prathapramachandra.com is my website. Adalli nanna contact number kuda ide. People can get in touch with me. And ivaga, as I said, it's hybrid ivaga. So if people are very keen that they want to come and learn in person, we can try and do that. Illa antandre ivaga enagide antandre Zoom classes, Skype classes. Skype was there, but ivaga it has become even more familiar and even more constant in use. So ನನಗೆ ಅಭ್ಯಾಸ ಆಗೋಗಿದೆ. ಪ್ರಪಂಚದ ಯಾವ ಕೋಣೆಯಲ್ಲಿ ಕೂತ್ಕೊಂಡು ನೀವ್ ಏನ್ ಬೇಕಾದ್ರೂ ಕಲಿಬಹುದು. ಹೌದು, ಕಲಿಬೇಕು ಅನ್ನೋ ಒಂದ್ ಮನ್ಸು ಇರ್ಬೇಕು ಅಷ್ಟೇನೆ. ಸೊ ಹಾಗಾಗಿ ಐ ಟೀಚ್ ಕಿಡ್ಸ್ ಫ್ರಮ್ ಇಟಲಿ, ಐ ಟೀಚ್ ಕಿಡ್ಸ್ ಫ್ರಮ್ ಅಮೆರಿಕಾ, ಐ ಟೀಚ್ ಕಿಡ್ಸ್ ಫ್ರಮ್ ಆಲ್ ಓವರ್ ಯುರೋಪ್ ಅಂಡ್ ಆಲ್ ದಿಸ್ ಪ್ಲೇಸಸ್. ಆಫ್ ಕೋರ್ಸ್ ಇಲ್ಲಿನೂ ಲೀಡ್ಸ್ ಅಲ್ಲಿ ಕಲಿತಾ ಇದಾರೆ, ಲೆಸ್ಟರ್ ಅಲ್ಲಿ ಕಲಿತಾ ಇದಾರೆ, ನನ್ನ ಹತ್ರನೇ ಸಾಕಷ್ಟು ಜನ. ಸೊ ಅವ್ರು ಬೆಂಗಳೂರಿಗೆ ಅಂತ, ಐ ಮೀನ್ ಲಂಡನ್ಗೆ ಅಂತ ಬಂದಾಗ ದೇ ಕಮ್ ಅಂಡ್ ಹ್ಯಾವ್ ಪರ್ಸನಲ್ ಕ್ಲಾಸ್. ಇಲ್ಲ ಅಂತಂದ್ರೆ ಮೋಸ್ಟ್ ಆಫ್ ದಿ ಟೈಮ್ ಇಟ್ ಇಸ್ ಆನ್ಲೈನ್ one-to-one classes or group classes. So they can get in touch with me. ನನ್ನ ಒಂದು ವೆಬ್ಸೈಟ್ ಅಲ್ಲಿ ನನ್ನ ನಂಬರ್ ಇದೆ. ಸೊ ಎನಿಬಡಿ, no language barriers, no community barriers, anybody can come and join and I'm very happy to teach anybody. ನೀವು ಬನ್ನಿ, ಜಾಯಿನ್ ಆಗಿ. ಖಂಡಿತ ಲೈಕ್ ಐ ಥಿಂಕ್ ನನ್ಗೆ ಗಿರೀಶ್ಗೆ ಲೈಕ್ ವಿ ರಿಯಲಿ ಫಾಂಡ್ ಆಫ್ ಲೈಕ್ ಎನಿ ಕೈಂಡ್ ಆಫ್ ಆರ್ಟ್. ಹಾಗಾಗಿ ನಮ್ಗೆ ಆದಷ್ಟು ಲೈಕ್ ವಿ ಆರ್ ವೆರಿ ಫಾರ್ಚುನೇಟ್ ಐ ವುಡ್ ಸೇ. ಯಾಕೆಂದ್ರೆ ನಮ್ಗೆ ನಿಮ್ಮಂತಹ ಆರ್ಟಿಸ್ಟ್ ಗಳನ್ನ ಮಾತಾಡ್ಸೋದಕ್ಕೆ ಸಿಗ್ತಾ ಇದೆ. ಲೈಕ್ ನಿಮ್ಮ ಒಂದು ಲೈಫ್ ಜರ್ನಿಯಲ್ಲಿ ನಾವು ಒಂದು ಪುಟ್ಟ ಪಾತ್ರ ಆಗೋದಕ್ಕೆ ಸಿಗ್ತಾ ಇದೆ. ಲೈಕ್ ವಿ ಎಂಜಾಯ್ ದಟ್ ಎಂಟೈರ್ ಜರ್ನಿ ಆಫ್ ಯುವರ್ ಲೈಫ್ ಟುಗೆದರ್. ಸೊ ಹಿಂಗಾಗಿ ಲೈಕ್ ನಮ್ಗೆ ಐ ಥಿಂಕ್ ವಿ ರಿಯಲಿ ಫಾಂಡ್ ಆಫ್ ಆರ್ಟ್ ಎನಿವೇ. ಸೊ ಚಾನ್ಸ್ ಸಿಕ್ಕಿದ ಕೂಡಲೇ ಡೆಫಿನೆಟ್ಲಿ. ಸೊ ಕೇಳುಗರೆ prathapramachandra.com, ಯು ಕ್ಯಾನ್ ಗೋ ದೇರ್ ಅಂಡ್ ಗೆಟ್ ಆಲ್ ದ ಡೀಟೇಲ್ಸ್. ಪ್ರತಾಪ್ ಬಗ್ಗೆ ಯಾರಿಗೆ ಯಾವ ವರ್ಕ್ಶಾಪ್ ಅಲ್ಲಿ ಇಂಟ್ರೆಸ್ಟ್ ಇದೆಯೋ, ಇಲ್ಲ ಯಾವ್ದಾದ್ರು ಕ್ಲಾಸಸ್ ಅಲ್ಲಿ ಇಂಟ್ರೆಸ್ಟ್ ಇದೆಯೋ, ನಿಮಗೆಲ್ಲರಿಗೂ ಲೈಕ್ ಹಿ ಇಸ್ ರೆಡಿ ಟು ಆನ್ಸರ್. ಸೊ ಗೆಟ್ ಇನ್ ಟಚ್ ಅಂಡ್ ಕಲ್ತ್ಕೊಳ್ಳಿ. ಈ ಮ್ಯೂಸಿಕ್ ಅನ್ನೋದನ್ನ ಐ ಥಿಂಕ್ ಎಲ್ಲರ ಲೈಫ್ ಅಲ್ಲಿ ಇಟ್ ಶುಡ್ ಬಿ ಅ ಪಾರ್ಟ್ ಅಂತ ಅನ್ಸುತ್ತೆ. ಸೊ ಯಾಕಂದ್ರೆ ಅದರಿಂದ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರಬಹುದು ಹಾಡಿದಾಗ ಅಥವಾ ಪರ್ಫಾರ್ಮ್ ಮಾಡಿದಾಗ, ಇಲ್ಲ ಜಸ್ಟ್ ಲೈಕ್ ರಿಲ್ಯಾಕ್ಸೇಷನ್ ಇರಬಹುದು. ಇಟ್ ರಿಯಲಿ ಹೆಲ್ಪ್ಸ್. ಡೆಫಿನೆಟ್ಲಿ. ಇವಾಗ ಸೇ ಫಾರ್ ಎಕ್ಸಾಂಪಲ್, ಇವಾಗ ನಾವು ಕಲ್ಚರ್ ನಾವು ಮೃದಂಗ ಕಲಿತಾ ಇದೀವಿ ಅಂತ ಅನ್ಕೊಳ್ಳೋದನ್ನ ಒಂದ್ ಆಸ್ಪೆಕ್ಟ್ ಇಂದ ನೋಡ್ತಾ ಇದೀವಿ. ಬಟ್ ವಿ ಆರ್ ನಾಟ್ ಥಿಂಕಿಂಗ್ it has got so many hidden positive abilities. Yes. physically moving. Okay. Morally idella, this is all very 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 important. How you actively involve in everything. Now beralalla move ಮಾಡೋದು is one of the biggest exercise. And brain, of course, brain use ಮಾಡೋದು, how do we use this? And creativity ನಲ್ಲಿ ನಾವು brains ನ use ಮಾಡೋದು is in a very different way compared to the technicalities ಅಲ್ಲಿ use ಮಾಡೋದನ್ನ. So I would advise anybody and everybody, ಯಾವುದೇ ಒಂದು ಆರ್ಟ್ ಫಾರ್ಮ್ ಆಗಿರ್ಬೋದು. ಇಟ್ ಮೈಟ್ ಬಿ ನಾಟ್ ಓನ್ಲಿ ಮೃದಂಗಮ್, ಇಟ್ ಕ್ಯಾನ್ ಬಿ ಎನಿ ಆರ್ಟ್ ಫಾರ್ಮ್. ಇಟ್ ಕ್ಯಾನ್ ಬಿ ಡಾನ್ಸ್, ಇಟ್ ಕ್ಯಾನ್ ಬಿ ಥಿಯೇಟರ್, ಇಟ್ ಕ್ಯಾನ್ ಬಿ ಸ್ಟೋರಿ ಟೆಲ್ಲಿಂಗ್, ಇಟ್ ಕ್ಯಾನ್ ಬಿ ಎನಿ. ಬರುತ್ತೋ ಇಲ್ವೋ, ಫರ್ಗೆಟ್ ಅಬೌಟ್ ದಟ್ ಒನ್. ಬಟ್ ಯಂಗ್ ಜನರೇಷನ್ಗೆ ವಾಟ್ ಐ ವುಡ್ ಸಜೆಸ್ಟ್, and to all my generation who are having their kids in this country, is to tell them, take them there, make sure they just be there, whether they like it or not, just take them. Because ಆ ಒಂದು ಏಜ್ ಅಲ್ಲಿ ಏನಾಗುತ್ತೆ ಗೊತ್ತಾ, ನನ್ಗೂ at one point of time ಅಯ್ಯೋ ಏನ್ ಮೃದಂಗ, ನಾನು ಏನ್ ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ. ಹೇಳಿದ್ನಲ್ಲ, ರಾತ್ರಿ ಪ್ರಾಕ್ಟೀಸ್ ಮಾಡಿದಂತ ಒಂದ್ ಕಾಲ ಇದೆ, ಮೃದಂಗನೇ ಮುಟ್ತಿದ್ದಿದ್ದು ಒಂದ್ ಕಾಲ ಇದೆ. ಅದೇ ಸೊ ಎಲ್ಲರಿಗೂ ಒಂಥರ ಈ ತರದೊಂದು ಆಗತ್ತೆ. ಸೊ ವಿ ಶುಡ್ ನಾಟ್ ಲೆಟ್ ಗೋ ಆಫ್ ಇಟ್. ಅದು ಯಾವಾಗ್ಲೂ ಇನ್ನೊಂದು ಟೈಮಲ್ಲಿ ಕ್ಲಿಕ್ ಆಗುತ್ತೆ. ಯು ನೆವರ್ ನೋ ವೆನ್ ಇಟ್ ಇಸ್ ಗೋಯಿಂಗ್ ಟು ಕ್ಲಿಕ್, ಬಟ್ ವಿ ಜಸ್ಟ್ ನೀಡ್ ಟು ಕೀಪ್ ಟ್ರೈಯಿಂಗ್ ಇಟ್. ಅಂಡ್ ಪೇರೆಂಟ್ಸ್ ಹೇಳೋದು ನಾನು ಒಂದೇನು ಅಂತಂದ್ರೆ, ಕರ್ಕೊಂಡೋಗಿ. ನೀವು ಕರ್ಕೊಂಡು ಹೋಗೋದ್ರಿಂದ ನಾಟ್ ಓನ್ಲಿ ಆರ್ಟ್ಸ್ ವಿಲ್ ಗ್ರೋ, ಬಟ್ ಆಲ್ಸೋ ಲಾಟ್ ಅದರ್ ಥಿಂಗ್ಸ್. ಇವಾಗ ಒಂದು ಭರತನಾಟ್ಯ ಮಾಡ್ತಿದ್ದಾರೆ ಅಂತಂದ್ರೆ, ದೆನ್ ದೇ ವಿಲ್ ಲರ್ನ್ ದಿ ಲ್ಯಾಂಗ್ವೇಜ್, ದೇ ವಿಲ್ ಲರ್ನ್ ದಿ ಸ್ಟೋರಿ, ದೇ ವಿಲ್ ಲರ್ನ್ ದಿ ಎಮೋಷನ್ಸ್ ಬಿಹೈಂಡ್ ಎವ್ರಿ ಕೃತಿ, ಎವ್ರಿ ಕಂಪೋಸಿಷನ್. ದೇ ವಿಲ್ ಲರ್ನ್ ದಿ ಕಂಪೋಸರ್, ದೇ ವಿಲ್ ಲರ್ನ್ ದಿ ರಾಗ, ದೇ ವಿಲ್ ಲರ್ನ್ ದಿ ತಾಳ. ನಾವು ಡಾನ್ಸ್ ಅಂತ ಒಂದು ನೋಡ್ತಾ ಇದೀವಿ, ಬಟ್ ದೇರ್ ಆರ್ ಸೋ ಮಚ್ ಇನ್ವಾಲ್ವ್ಡ್ ಇನ್ ಇಟ್. ಸೇಮ್ ವಿತ್ ಮೃದಂಗ.
ಕಂಪೋಸಿಷನ್ ಕಲ್ತ್ಕೊಂತಾರೆ, ಮೃದಂಗ ನುಡ್ಸೋದ್ ಕಲ್ತ್ಕೊಂತಾರೆ, ತಾಳ ಹಾಕೋದ್ ಕಲ್ತ್ಕೊಂತಾರೆ, ನುಡ್ಸೋದನ್ನ ಕಲ್ತ್ಕೊಳ್ತಾರೆ. ನಮ್ಮ ಈ ವರ್ಣಮಾಲೆಲೆ ಎಷ್ಟು ಚೆನ್ನಾಗಿ ಡಿವೈಸ್ ಮಾಡಿದ್ದಾರೆ ಅಂತಂದ್ರೆ ಈ ಎಲ್ಲಾನು ಸ್ಟಾರ್ಟ್ಸ್ ಫ್ರಮ್ ಡಿಫರೆಂಟ್ ಪಾರ್ಟ್ಸ್ ಆಫ್ ಅವರ್ ಮೌತ್. Look at it and how beautiful it is designed, and all this can be explored using this art form. So I would say please get your kids involved in any sort of cultural activity, doesn't matter. ಅಬ್ಸಲ್ಯೂಟ್ಲಿ. ಒಂದು ರೇಡಿಯೋಲಿ ಒಂದು ಕಾರ್ಯಕ್ರಮದಲ್ಲಿ ಕೇಳಿದ್ದೆ, ಲೈಕ್ ಆಫ್ಟರ್ ಅ ಹ್ಯೂಜ್ ಪರ್ಫಾರ್ಮೆನ್ಸ್ ಎಲ್ಲರನ್ನು ಕೇಳಿದಾಗ ಲೈಕ್ ಹೌ ಡಿಡ್ ಯು ಕಮ್ ಇನ್ ಟು ದಿಸ್ ಲೈಕ್ ಮ್ಯೂಸಿಕ್ ಅಂತ ಸುಮಾರು 80% ಜನ ಹೇಳಿದ್ರಂತೆ ಜಸ್ಟ್ ಬಿಕಾಸ್ ಅವರ್ ಪೇರೆಂಟ್ಸ್ ಫೋರ್ಸ್ಡ್ ಅಂತ. ಆದ್ರೆ ದೇ ಆರ್ ಎಕ್ಸ್ಪರ್ಟ್ಸ್ ನೌ ಅಂಡ್ ದೇ ಎಂಜಾಯ್ ಇಟ್ ಅಂತ. ಸೊ ಅದೇ ಲೈಕ್ ನೀವು ಹೇಳ್ತಾ ಇದೀರಾ, ಲೈಕ್ ಕರ್ಕೊಂಡು ಹೋಗಿ ಮಕ್ಕಳನ್ನ ಲೈಕ್ ಸಮ್ ಹೌ ಗೆಟ್ ದೆಮ್ ಇನ್ವಾಲ್ವ್ಡ್. ಯಾಕೆ ಅಂದ್ರೆ ಅದು ಅವರ ಪರ್ಸನಾಲಿಟಿ ಒಳಗೆ ಬಿಲ್ಡಪ್ ಆಗುತ್ತೆ without their knowledge. So hagagi like to make a wholesome personality, definitely music and art is a great part in anybody's life. So ivattu Prathap Ramachandra bandu ee message na ella parents ge namma kelugarige kottiddakke ತುಂಬಾ ಥ್ಯಾಂಕ್ಸ್. ನಮ್ಮ ಶೋಗೆ ಬಂದು ನಿಮ್ಮ ಕಥೆಗಳು, ಲೈಕ್ ಕಥೆ ಅಷ್ಟೇ ಅಲ್ಲ ಹೇಳಕ್ಕಾಗಲ್ಲ, ನೀವು ತುಂಬಾ ಕಥೆಗಳು ಚಿಕ್ಕ ಪುಟ್ಟದ್ದು ಹಂಚ್ಕೊಂಡಿದೀರಾ. ಒಂದು ಲಿಟಲ್ ಮಾರಲ್ ಸ್ಟೋರಿ ಇದು ಮಾಡಬಹುದು ನಿಮ್ದು ಕಲೆಕ್ಷನ್ ತರ. ಸೊ ಹಾಗಾಗಿ ಕೇಳಿ ತುಂಬಾ ಖುಷಿ ಆಯ್ತು ನಮ್ಗೆಲ್ಲ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ನಿಮ್ಮ ಕಥೆಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಡೆಯಿಂದ ಮತ್ತು ನಮ್ಮ ಪೂರ್ತಿ ನಮ್ ರೇಡಿಯೋ ತಂಡದ ಕಡೆಯಿಂದ ನಿಮ್ಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ರಶ್ಮಿ ಅವರೇ ಅಂಡ್ ಗಿರೀಶ್ ಅವರೇ, ನನ್ನ ಕಾಂಟ್ಯಾಕ್ಟ್ ಮಾಡಿ ನನಗೆ ಒಂದು ನಿಮ್ಮ ರೇಡಿಯೋಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟು ನನ್ನ ಬಾಲ್ಯದ ಮೆಮೊರಿಗಳನ್ನೆಲ್ಲ ರಿಫ್ರೆಶ್ ಮಾಡಿದ್ದಕ್ಕೆ ನಾನು ನಿಮಗೆ ಧನ್ಯವಾದ ಹೇಳಬೇಕು. ನಮ್ಮ ಕನ್ನಡದವ್ರಿಗೆ ನನ್ನ ಒಂದು ಧ್ವನಿನ ರೀಚ್ ಮಾಡುವಂತ ಒಂದು ಶ್ರಮೆನ ನೀವು ತಗೊಂಡು ನನಗೆ ಇಲ್ಲಿ ಕರ್ಕೊಂಡ್ಬಂದು ಯು ಹ್ಯಾವ್ ಗಿವನ್ ಅ ಲಾಟ್ ಆಫ್ ಎಕ್ಸ್ಪೋಜರ್ ಟು ಮೀ. ಐ ಆಮ್ ರಿಯಲಿ ಹ್ಯಾಪಿ. ನಮ್ಮ ಕನ್ನಡ, ನೀವು ಹೇಳ್ದಂಗೆ ಕನ್ನಡ ಮಾತಾಡೋ ಮಜಾನೇ ಬೇರೆ ಅಂತಾರಲ್ಲ, ಆ ತರ ಐ ಆಮ್ ಆಲ್ಸೋ ಫೀಲಿಂಗ್ ರಿಯಲಿ ಹೈಪ್ಡ್ ಅಪ್ ಟು ಸ್ಪೀಕ್ ಕನ್ನಡ. ಬಹಳ ಖುಷಿ ಆಗ್ತಾ ಇದೆ ನನಗೆ ಕನ್ನಡದಲ್ಲಿ ಮಾತಾಡಿ, ನಮ್ಮ ಕನ್ನಡ ರೇಡಿಯೋ ಕೇಳಿ ಅಂಡ್ ನಿಮ್ ಜೊತೆ ಎಲ್ಲ ಮಾತಾಡಿ ಬಹಳ ಖುಷಿ ಆಯ್ತು. ಪ್ಲೀಸ್ ಕಂಟಿನ್ಯೂ ದಿ ಗುಡ್ ವರ್ಕ್ ವಾಟ್ ಯು ಆರ್ ಡೂಯಿಂಗ್. ನಿಮ್ಗೆ ದೇವರು ಈ ತರನೇ ಒಂದು ಶಕ್ತಿ ಕೊಡ್ತಿರ್ಲಿ. ನಮ್ ರೇಡಿಯೋ ಆಗಿ ಬಹಳ ಬೆಳೀಲಿ ಅಂತ ಆಶಿಸ್ತೀನಿ. ಓ ಥ್ಯಾಂಕ್ ಯು. ಸೊ ಕೇಳಿದರೆ ನಮ್ ರೇಡಿಯೋ ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದೀವಿ, ಹೀಗೆ ನಡೀತಾ ಇರ್ಲಿ ಅಂತ ಹಾರೈಸ್ತಾ ಇದ್ದಾರೆ ಪ್ರತಾಪ್ ರಾಮಚಂದ್ರ ಅವರು. ಅವ್ರು ಇವತ್ತು ಬಂದಿರೋದಕ್ಕೆ ನಮ್ಗಂತೂ ತುಂಬಾ ಖುಷಿ ಆಗಿದೆ, ನಿಮಗೂ ಎಲ್ಲ ಸಿಕ್ಕಾಪಟ್ಟೆ ಖುಷಿ ಆಗಿದೆ ಕಾರ್ಯಕ್ರಮ ಕೇಳಿ ಅಂತ ಅನ್ಕೊಂಡಿದೀನಿ. ಮತ್ತೆ ಸಿಗೋಣ ಮುಂದಿನ ವಾರ. ಅಲ್ಲಿವರೆಗೂ ಎಲ್ಲೂ ಹೋಗ್ಬೇಡಿ, ಕೇಳ್ತಾರಿ ನಮ್ ರೇಡಿಯೋ. ಯಾಕೆ ಅಂದ್ರೆ ಕನ್ನಡ ಕೇಳೋ ಮಜ್ಜಾನೆ ಬೇರೆ.